ಒಂದು ಆಶುಕವಿತೆ ಆಶುಕವಿತೆ ಶ್ರೀಪಾದ ಗದ್ದೆಯಿಂದಲ ವಿ ಆರ್ ಭಟ್ರಿಂದ. ಕವಿಕಲ್ಪನೆಯಲ್ಲಿ ವ್ಯಾಸರು ಕುಮಾರವ್ಯಾಸರು ಪರಸ್ಪರ ಎದುರಾದರೆ ಮೊದಲಿನ ಮಾತು ಭಾಮಿನಿ ಷಟ್ಪದಿಯಲ್ಲಿ. ಮೂಕ ವೇದಾಂತಕ್ಕೆ ನೋಂತಿರೆ ಮೂಕ ವೇದಾಂತಕ್ಕೆ ನೋಂತಿರೆ ಮೂಕ ವೇದಾಂತಕ್ಕೆ ನೋಂತನು ವಾಕ ಮೂಕ ವೇದಾಂತಕ್ಕೆ ನೋಂತನು ವಾಕಮಂ ಬಿಟ್ಟಿರಲು ನಿಜ ಸುತ ಅನುವಾಕಮಂ ಬಿಟ್ಟಿರಲು ನಿಜ ಸುತ ಮೂಕ ವೇದಾಂತಕ್ಕೆ ನೋಂತನು ವಾಕಮಂ ಬಿಟ್ಟಿರಲು ನಿಜ ಸುತನ್ ನಿಜ ಸುತನ್ ನಿಜ ಸುತನ್ ಈ ಕುಮಾರವ್ಯಾಸ ಈ ಕುಮಾರವ್ಯಾಸನ ನಿಜ ಸುತನ್ ಈ ಕುಮಾರವ್ಯಾಸನಾದನು ಈ ಕುಮಾರವ್ಯಾಸನಾದನು ಈ ಕುಮಾರವ್ಯಾಸನಾದನು ಮಾತಿಗೆ ಈ ಕುಮಾರವ್ಯಾಸನಾದನು ಮಾತಿಗೆ ಈ ಕುಮಾರವ್ಯಾಸನಾದನು ಮಾತಿಗೆ ಧಾತು ಮಾತಿಗೆ ಧಾತು ಈ ಕುಮಾರವ್ಯಾಸನಾದನು ಮಾತಿಗೆ ಧಾತು. ಇದು ವ್ಯಾಸರ ವಾಕ್ಯವಾಗಿ ಹೇಳ್ತಾ ಇದ್ದೀನಿ, ಇಡೀ ಮಾತು ವ್ಯಾಸರದು. ಶ್ಲೋಕ ಫಣಿತಿಯೊಳಾನು ನುಡಿವೆ ಶ್ಲೋಕ ಫಣಿತಿಯೊಳಲ್ಲವೇ ಶ್ಲೋಕ ಫಣಿತಿಯೊಳಲ್ಲವೇ ಸುಶ್ಲೋಕನಾನಿರೆ ಶ್ಲೋಕ ಫಣಿತಿಯೊಳಲ್ಲವೇ ಸುಶ್ಲೋಕನಾರಿರೆ ಕುವರನಿವನ್ ಸುಶ್ಲೋಕನಾನಿರೆ ಕುವರನ್ ಎನಗೆ ಕುವರನೆನಗೆ ಕುವರನೆನ ಸುಶ್ಲೋಕ ನಾನಿರೆ ಕುವರನೆನ ಶ್ಲೋಕ ನಾನಿರೆ ಕುವರನೆನಗೆ ಕುವರನೆನಗೆ ಸುಶ್ಲೋಕನಾನಿರೆ ಕುವರನಿವನೆನಗೆ ಕಲಿಸಿದನು ಕುವರನೆನ ಶ್ಲೋಕನಾಥನು ಕುವರನಿವನೆನಗೆ ಕಲಿಸಿದನು ಎನಗೆ ಕಲಿಸಿದನು ಎನಗೆ ಕಲಿಸಿದನು ಭಾಮಿನಿಯನಿ ವಾರ್ಧಕದೆ ಭಾಮಿನಿಯನಿ ವಾರ್ಧಕದೆ ಚತುರಂ. ಹೇಳ್ತಾ ಇದ್ದಾನೆ ಭಗವಾನ್ ವೇದವ್ಯಾಸರು ಹೇಳ್ತಾ ಇದ್ದಾರೆ ಕುಮಾರವ್ಯಾಸನ ನೋಡಿ, ನನಗೆ ಸ್ವಂತದ ಔರಸ ಪುತ್ರ ಅಂದರೆ ಶುಕ, ಅವನು ವೇದಾಂತಿ ಆಗಿಬಿಟ್ಟು ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಮೂಕನಾಗ್ಬಿಟ್ಟ, ಅನುವಾಕವನ್ನು ಬಿಟ್ಬಿಟ್ಟ, ವೇದವನ್ನು ಓದೋದು ಬಿಟ್ಬಿಟ್ಟ, ಅವಧೂತನಾಗ್ಬಿಟ್ಟ. ನಮೇ ಕಿಂಚನ ವಿದ್ಯತೆ ಅಂತ ಹೇಳ್ತಾನಲ್ಲ ಜನಕ, ಆ ರೀತಿಯಾಗಿ ಅವನು ನಶಾಸ್ತಾ ನಶಾಸ್ತ್ರಂ ಅಂತ ನಿಸ್ತ್ರೈಗುಣ್ಯೇ ಪತಿ ವಿಚರತಾಂ ಕೋ ವಿಧಿ ಕೋ ನಿಷೇಧ ಅಂತ ಶುಕಾಷ್ಟಕದ ಮಾತು. ಹಾಗಾಗ್ಬಿಟ್ಟ. ಆದರೆ ನೀನು ಕುಮಾರವ್ಯಾಸ ಅಂತ ಹೆಸರಿಟ್ಟುಕೊಂಡವನು ಎಷ್ಟು ಮಾತಿನ ಮಲ್ಲ ಕಣಯ್ಯ. ಕನ್ನಡದಲ್ಲಿ ಕುಮಾರವ್ಯಾಸನನ್ನು ಓದಿದವರಿಗೆ ಶಬ್ದ ದಾರಿದ್ರ್ಯವೇ ಇಲ್ಲ. ಇವತ್ತಿಗೂ ಕುಮಾರವ್ಯಾಸನ ಕೆಲವು ಶಬ್ದಗಳಿಗೆ ಅರ್ಥ ಏನು ಅಂತ ತಲ್ಲಜರಿಗೆ ಗೊತ್ತಾಗ್ತಾ ಇಲ್ಲ, ಆ ಮಟ್ಟಕ್ಕೆ ಉಂಟು. ಮಹಾಕವಿ ಅವನು. ಎಸ್ ವಿ ರಂಗಣ್ಣನವರು ಹೇಳ್ತಾರಲ್ಲ, ವೈಶಾಖ ಮಾಸದಲ್ಲಿ ಅರಳಿಯ ಎಲೆಗಳು ಸಮೃದ್ಧ, ಕುಮಾರವ್ಯಾಸನಿಗೆ ಮಾತು ಆ ರೀತಿ ಸಮೃದ್ಧ ಅಂತ ಹೇಳಿಬಿಟ್ಟು. ಅಂಥವನು ಮಾತಿನ ಮಲ್ಲ, ಆದರೆ ವಾಚಾಳಿ ಅಲ್ಲ. ಕುಮಾರವ್ಯಾಸನ ಬಗ್ಗೆ ಕುವೆಂಪು ಅವರು ಹೇಳೋ ಮಾತು, ಅವನು ವಶ್ಯವಾಕ್ ಅಷ್ಟೇ ಹೊರತು ವಾಚಾಟ ಅಲ್ಲ ಅಂತ. ಹಾಗಾಗಿ ಎಂಥ ಜಾಣ್ಮೆಯವನಪ್ಪ ನೀನು. ನಾನು ಶ್ಲೋಕದಲ್ಲಿ ಮಾತ್ರ ಮಾತಾಡ್ತಾ ಇದ್ದೆ, ಈಗ ನೀನು ನನಗೆ ಭಾಮಿನಿಯನ್ನು ಕಲಿಸ್ತಾ ಇದೆಯಾ. ಈ ವಯಸ್ಸು ದಾಟಿದ ಮುದಿತನದಲ್ಲಿ ವಾರ್ಧಕದಲ್ಲಿ ನನಗೆ ಭಾಮಿನಿಯಲ್ಲಿ ಮಾತಾಡೋಕ್ಕೆ ಕಲಿಸ್ತಾ ಇದೆಯಲ್ಲ, ಜಾಣ ನೀನು ಅಂತಂತಾನೆ ಅಂತ. ಈಗ ಶಂಕರನ ಚಿತ್ರಕವಿತೆ, ವಾಗ್ದೇವತಾ ರೂಪಿಯಾದ ಹಯಗ್ರೀವ ಸ್ವಾಮಿಯ ಸ್ತುತಿ. ಸುರವಂದ್ಯ ಸಮರ್ಥ ಮಹಾರ್ಥರವಂ ಸುರವಂದ್ಯ ಸಮರ್ಥ ಮಹಾರ್ಥರವಂ ತುರಗಾಸ್ಯ ನುಗಾಮಲ ಭಾವರಣಂ ತುರಗಾಸ್ಯ ನುಗಾಮಲ ಭಾವರಣಂ ಪರಮರ್ಷಿ ಪದಪ್ರದ. ಇನ್ನು ಮುಂದೆ ಪ್ರಾ ಬಂದೇ ಬಿಡುತ್ತೆ, ರಾನು ಬಂದುಬಿಡುತ್ತೆ, ಎರಡಕ್ಷರನೇ ಬಾಕಿ ಇರೋದು. ಪರಮರ್ಷಿ ಪದಪ್ರದ ಶಿಪ್ರರಸಂ. ಸಾಲು ಮುಗಿಯಿತು. ಕಾವ್ಯವಾಚನವನ್ನು ಮಾಡೋಣ. ಎಲೆ ಮದನ ಮೋಹದ ರಾಜ, ಎಲೆ ಮದನ ಮೋಹದ ರಾಜ, ಅಂತಿರ್ಪೊಡೆ ನೀ ಪೆಳ್ದ ರತಿಯನೆ ಬಣ್ಣಿಸಿ ಪೊಗಳ್. ಎಲೆ ಮದನ ಮೋಹದ ರಾಜ, ಅಂತಿರ್ಪೊಡೆ ನೀಂ ಪೆಳ್ದ ರತಿಯನೆ ಬಣ್ಣಿಸಿ ಪೊಗಳ್. ನೋಳ್ಪೆಂ ಮದನ ಅಂತಿರ್ಪೊಡೆ ನೀಂ ಪೆಳ್ದ ರತಿಯನೆ ಬಣ್ಣಿಸಿ ಪೊಗಳ್. ನೋಳ್ಪೆಂ
ಓ ಏತರ ಮಾತೋ ಏತರ ಮಾತೋ ಎನ್ನಳವೇ ಓ ಏತರ ಮಾತೋ ಎನ್ನಳವೇ ರತಿಯಂ ಬಣ್ಣಿಸಲ್ಕೆ ಸಲ್ಲದ ನೀನೇತರ ಕಾಮದೇವಂ ರತಿಯಂ ಬಣ್ಣಿಸಲ್ಕೆ ಸಲ್ಲದ ನೀನೇತರ ಕಾಮದೇವಂ ಅಂತಪ್ಪೊಡೆ ಸಲ್ವಂ ಅಂತಪ್ಪೊಡೆ ಸಲ್ವಂ ಸಲ್ವಂ ಕಾಮದೇವನೆಂಬೊಂದು ಬಿರುದುಂ ಪಡೆದು ಮಾರೆನೆ ಕಾಮದೇವನೆಂಬೊಂದು ಬಿರುದುಂ ಪಡೆದು ಮಾರೆನೆ ತೆಗಳದಿರ್ಕೆ ತೆಗಳದಿರ್ ಇರ್ಕೆ ಇದೆ ಇದೆ ತೊಡಗಿದೆಂ ಇದೆ ಇದೆ ತೊಡಗಿದೆಂ ಹಸಿಯೊಡಲ ಪೂಗಣ್ಣ ಪೆಣ್ ಸಸಿಮೊಗದ ಕಿಸುವಾಯ ಪುಸಿ ನಡುವಿನ ರಸಿಗೆ ಮಿಡಿಮೊಲೆಯ ಪಿಡಿ ನಡೆಯ ಬಿಡು ಜಡೆಯ ನೀರೇ ಹಸಿಯೊಡಲ ಪೂಗಣ್ಣ ಪೆಣ್ ಹಸಿಯೊಡಲ ಪೂಗಣ್ಣ ಪೆಣ್ ಸಸಿಮೊಗದ ಕಿಸುವಾಯ ಪುಸಿ ನಡುವಿನ ರಸಿಗಿ ಸಸಿಮೊಗದ ಕಿಸುವಾಯ ಪುಸಿ ನಡುವಿನ ರಸಿ ಮಿಡಿ ನೊಡೆಯ ಮಿಡಿ ಮೊಲೆಯ ಪಿಡಿ ನಡೆಯ ಬಿಡು ಜಡೆಯ ನೀರೆ ಮಿಡಿ ಮೊಲೆಯ ಪಿಡಿ ನಡೆಯ ಬಿಡು ಜಡೆಯ ನೀರೆ ಬೆಟ್ಟುದಿ ಕಬ್ಬಿಗರ್ಗೆ ನೀಂ ಕಲ್ಲಾಯ್ತನಕ್ಕುಂ ಕಬ್ಬಿಗರ್ಗೆ ನೀಂ ಕಲ್ಲಾಯ್ತನಕ್ಕುಂ ಎಂದುಂ ಕಾಣದರೊಂದು ಪಾಂಗಿನಿಂ ಪೇಳ್ದ ಪೊಚ್ಚರದ ನಿನ್ನೀ ಬಣ್ಣನೆಯ ನುಡಿಗೇನೆಂಬೆನೋ ಎಂದುಂ ಕಾಣದರೊಂದು ಪಾಂಗಿನಿಂ ಪೇಳ್ದ ಪೊಚ್ಚರದ ನಿನ್ನೀ ಬಣ್ಣನೆಯ ನುಡಿಗೇನೆಂಬೆನೋ ಒಡಲಸಿ ಒಡಲಸಿ ಇದೇ ಮೊಗದೊಳ್ ಏತರ ಸಸಿ ಒಡಲಸಿ ಇದೇ ಮೊಗದೊಳ್ ಏತರ ಸಸಿ ಕಣ್ಣೊಳೇತರ ಪೂ ಕಣ್ಣೊಳೇತರ ಪೂ ನಡುವಿನೊಳೆಂ ಪುಸಿ ನಡುವಿನೊಳೆಂ ಪುಸಿ ಎಂದು ಬಾಯಂ ಕಿಸಿದಳು ಜಡಯಂ ಬಿದಿರ್ಚಲ್ಕೆ ದೈವ ಮಾಡ್ದುದೆ ಜಡಯಂ ಬಿದಿರ್ಚಲ್ಕೆ ಏಂ ದೈವ ಮಾಡ್ದುದೆ ಪೋ ನೀಂ ಕಾಮನಲ್ತು ಭೀಮಂ ಕನ್ನಡದ ಬಲ್ಗಬ್ಬದ ಕನ್ನಡದ ಬಲ್ಗಬ್ಬದ ಬಯಲಾಟದುಳ್ ಪಳತಪ್ಪ ಕಬ್ಬದ ಪರಂಪರೆಗೆ ಭರತವಾಕ್ಯ ಮನೋಡರ್ಚಿದಂ ಪೊಸತ ನಿಪ್ಪ ಬಗೆಗೆ ಪೊಸತ ನಿಪ್ಪ ಬಗೆಗೆ ಕಂಪೊಗೆಯಲ್ ಬಗೆದ ನೀತನಲ್ತೆ ಬಗೆಯಿಂದೆ ನಾಂದಿ ಪದ್ಯಮಂ ಮುದ್ದಣಂ ಗೆದನ್ ಅಣಮಿಲ್ಲ ಸಂದೆಗಮಿದಕಂ ಜನ್ನಮಂ ಗೈದನೋ ರಾಮಂ ಜನ್ನಮಂ ಗೈದನೋ ರಾಮಂ ಭೀಮಂ ಯಮಗೆ ತರ್ಕದು ತೆಗೆ
ಬಿನ್ನಣದಿಂ ಬಣ್ಣಿಸಿದನಲ್ತೆ ಮನೋರಮೆಯ ನೆವದಿಂ ಸವನಮೆನಲ್ಕೆ ನುಡಿವೆಣ್ಣ ಪೆಸರ್ಗೆ ಮೊಸರುಳ್ ಮಿಂದೇಳ್ವ ಬೆಣ್ಣೆಯ ಒಲ್ ನುಣ್ಣನೆಯ ತಿಳಿಗನ್ನಡದೆ ಪಳಗನ್ನಡದೆ ಪದ್ಯಪಾನಕ್ಕೆ ಒದವಿ ಬರ್ಪಂತೆ. ಕೆಲವರು ಅವರ ಬದುಕಿನಲ್ಲಿ ಅವರ ಅವಧಿಯಲ್ಲಿ ಕಾಣೋದಿಲ್ಲ ಸೊಗಸನ್ನು. ನಿನ್ನೆ ನೆಲಸಂಪಗೆಯ ಬಗೆಗೆ ನಾನು ಉಲ್ಲೇಖ ಮಾಡಿದೆ. ಅಷ್ಟು ಆತ್ಮವಿಶ್ವಾಸದಿಂದ ಸೇಡಿಯಾಪುರ್ ಹೇಳ್ತಾರೆ, ನನ್ನ ಕವಿತೆ ನನ್ನ ಮರಣದ ಬಳಿಕವೇ ನಿನಗೆ ಬೆಲೆ ಬರುತ್ತದೆ, ನೆಲಸಂಪಗೆ ಒಣಗಿದ ಮೇಲೆ ನೆಲದಿಂದ ಹೂವು ಅರಳುತ್ತದೆ ಹಾಗೆ ಅಂತ ಹೇಳಿಬಿಟ್ಟು. ಒಬ್ಬ ಕವಿ ತಾನು ಕವಿತಾ ಮಾಲಿಕೆಗಳನ್ನು ಮಾಡಿ ಕೀರ್ತಿ ಲಕ್ಷ್ಮಿಗೆ ಹಾಕುವುದಕ್ಕೆ ಅಂತ ಕಾಯ್ತಿದ್ದಂತೆ. ಅವಳು ಬೀದಿಯ ಬೇರೆ ಬೇರೆ ರಾಜಕೀಯ ವ್ಯಕ್ತಿಗಳ ಇನ್ನೊಬ್ಬರ ಒಣಗಿರುವ ಹಾರವನ್ನು, ಬಾಡಿದ ಮಾಲೆಗಳನ್ನು, ಅವುಗಳನ್ನೇ ಧರಿಸಿಕೊಂಡು ತಿರುಗ್ತಾ ಇದ್ಲಂತೆ. ನಾನು ನಿನಗೆ ಅವಿನಾಶಿಯಾದ ಸ್ವರ್ಗೀಯ ಸುಮಗಳನ್ನು ಹಾಕಿದ ಮಾಲೆ ಮಾಡ್ತೀನಮ್ಮ ಅಂದರೆ, ಇಲ್ಲ ಬರೋಲ್ಲ ಅಂತ. ಯಾವಾಗ ನೀನು ಬರ್ತೀಯ ಅಂದರೆ, ನಿನ್ನನ್ನು ಸ್ಮಶಾನದಲ್ಲಿ ನಾನು 100 ವರ್ಷ ಆದಮೇಲೆ ಕಾಣ್ತೀನಿ, ನಿನ್ನ ಗೋರಿಯ ಮೇಲೆ ನಾನು ಬಂದು ನೆಲೆಯಾಗ್ತೀನಿ ಅಂತಂದಳಂತೆ. ಕೀರ್ತಿಗೆ ಅದೇ ರೀತಿ. ಮುದ್ದಣ ಪಾಪ ಹಾಗೆ ಬದುಕಿದ್ದಾಗ ಅವನ ಹೆಸರಿನಲ್ಲಿ ಇದು ಅಚ್ಚಾಗುವಂತೆ ಇರಲಿಲ್ಲ. ಮುದ್ದಣ ಅಂತ ಮತ್ತೊಂದು ಹೆಸರಲ್ಲಿ ನಂದಳಕೆ ಲಕ್ಷ್ಮೀನಾರಾಯಣಪ್ಪನವರು ಮಾಡಬೇಕಾಯಿತು. ಆದರೆ ಎಷ್ಟು ಸಂತೋಷವನ್ನು ಪಡಿತಾ ಇದ್ದೀವಿ. ಅಲ್ಲಾದರೂ ನಾವು ಎಸ್ ವಿ ರಂಗಣ್ಣನವರು ಸಾಮಾನ್ಯ ಚಿತ್ರ, ಆದರೆ ಚೌಕಟ್ಟು ಮಾತ್ರ ಸುವರ್ಣ ಅಂತ ಬಹಳ ಒಳ್ಳೆಯ ವಿಮರ್ಶೆ ಬರೆದಿದ್ದಾರೆ. ಅಲ್ಲಿ ಅವರು ಹೇಳ್ತಾರೆ, ಮುದ್ದಣನ ಕಾವ್ಯದ ಮುಖ್ಯ ಸ್ವಾರಸ್ಯ ಇರುವಂಥದ್ದು ಆ ಮನೋರಮೆಯರ ಮುದ್ದಣ ಮನೋರಮೆಯರ ಸಲ್ಲಾಪದಲ್ಲಿ ಅಂತ. ಅದರ ಒಂದು ಭಾಗವನ್ನು ಓದಿದ್ರು, ನೀನು ಯಾರ್ಯಾರೋ ಸುಂದರಿಯನ್ನೆಲ್ಲ ವರ್ಣಿಸ್ತೀಯಾ, ನನ್ನನ್ನು ವರ್ಣಿಸು ಅಂತ ಕೇಳಿದಾಗ ಅಚ್ಚಗನ್ನಡದಿಂದ ಪ್ರಾಚೀನವಾದ ಕವಿಸಮಯ ಮಯವಾದಂಥ ಒಂದು ರಚನೆಯನ್ನು ವರ್ಣಿಸ್ತಾನೆ. ಹಸಿ ನಡುವ ಅಲ್ವೇ, ಪುಸಿಯೊಡಲ. ಹಸಿದು ಅಂತಂದರೆ ಸ್ವರ್ಗಿರ್ತಕ್ಕಂಥದ್ದು, ಸ್ವರ್ಗಿರುವಂಥ ಮೈ ಅಂತ, ತೆಳ್ಳಗಿರುವವಳು ಅಂತ. ಹಾಗಂತಂದರೆ ಹಸಿ ಅಂದರೆ ಸಂಸ್ಕೃತದಲ್ಲಿ ಕತ್ತಿ ಅಂತ ಆಗುತ್ತೆ, ಮೈಯಲ್ಲಿ ಯಾವ ಕತ್ತಿ ಉಂಟು ಅಂತ. ಪುಸಿ ನಡುವ ಅಂತ, ಸೊಂಟ ಸುಳ್ಳಿನಂತೆ ಇದೆ ಅಂತ, ಅಂದರೆ ಸೊಂಟ ಇದೆಯೋ ಇಲ್ವೋ ಅಂತ. ಹಂಗಿಲ್ಲದೆ ನಮ್ಮ ಕವಿಗಳು ನೋಡೋದೇ ಅಲ್ಲ ಸುಂದರಿಯರನ್ನ. ಚಂಪು ಭಾರತದಲ್ಲಿ ಬರುತ್ತದೆ, ದ್ರೌಪದಿಯ ಸೊಂಟ ಹೇಗಿತ್ತು ಅಂದರೆ ಮೇಲಿನ ಕೆಳಗಿನ ಭಾಗ ಒಂದೇ ಶರೀರದ್ದಾಗಿದ್ದರಿಂದ ಸೊಂಟ ಇರಬೇಕು ಅಂತ ಅನುಮಾನ ಮಾಡ್ತಾ ಇದ್ರಂತೆ. ಈ ಥರದ್ದು ಎಲ್ಲ. ಹಾಗಲ್ಲದೆ ಇದೇನು ನಡುವಿನೊಳೆ ಥರ ಪುಸಿ ಅಂತ ಅವಳು ಕೇಳ್ತಾಳೆ, ಸೊಂಟದಲ್ಲಿ ನಾನು ಯಾವ ಸುಳ್ಳಿಟ್ಟಿದ್ದೀನಿ ಅಂತ. ಮತ್ತು ಪೂಗಣ್ ಎಲ್ಲ ಕನ್ನೈದಿಲೆಯ ಕಮಲದ ಹಾಗೆ ಕಣ್ಣುಗಳು ಅಂತ, ಕಣ್ಣಲ್ಲಿ ಹೂ ಬರೋದು ಅಂದರೆ ಕಣ್ಣು ಕುರುಡೆ ಆಗಿರೋದು ಅಂತ ಅರ್ಥ. ಮತ್ತು ಬಿಡುಜಡೆಯ ಅಂತಂದರೆ ತಲೆ ಬಿರ್ಕೊಂಡ್ರೆ ದೈವಮ ಅಂತ. ಅದು ಅವರು ಎತ್ತಿದ ಸ್ವರದಿಂದ ಗೊತ್ತಾಗಬೇಕು. ದಕ್ಷಿಣ ಕನ್ನಡದವರಿಗೆ ಗೊತ್ತು. ದೈವ ಅಂತಂದರೆ ನಾವು ಇತ್ತ ಕಡೆಯವರು ಭಾವಿಸುವಂಥ ದೈವ ಅಲ್ಲ, ಭೂತಾರಾಧನೆಗೆ ಸಂಬಂಧಪಟ್ಟದ್ದು. ಜಡೆ ಎಲ್ಲ ಬಿಚ್ಚಿಕೊಂಡು ಬಿಟ್ಟ ಮಂಡೆಯಲ್ಲಿರುವಂಥದ್ದು, ಬೆರೆ ಹೊಯ್ಕೊಂಡಂಥದ್ದು ಅಂತ. ಈ ರೀತಿ ನೀನು ಕಾಮನೋ ಭೀಮ ಅಂತ ಅವಳು ಬೈತಾಳೆ. ಎಷ್ಟು ಸುಂದರವಾಗಿ ಅಚ್ಚಗನ್ನಡದ ಶ್ಲೇಷಗಳನ್ನು ಮಾಡಿಕೊಂಡು ಹೋಗ್ತಾನೆ ಕವಿ. ಮಲ್ಲಿನಾಥ ಮಹಾ ವ್ಯಾಖ್ಯಾನ ಶಿಖಾಮಣಿ, ಅವನ ಹೆಂಡತಿ ಕೂಡ ಹೀಗೆ ಬೈತಾ ಇದ್ದಳಂತೆ, ನೀನು ಬೇರೆ ಹೆಣ್ಣುಗಳನ್ನು ವರ್ಣನೆ ಕವಿ ಮಾಡಿದರೆ ಅದನ್ನು ವ್ಯಾಖ್ಯಾನಿಸ್ತೀಯ, ಹೋಗಲಿ ನೀನು ಮಾಡೋಲ್ಲ, ಇನ್ನೊಬ್ಬರು ಕವಿತೆಯನ್ನು ನೀನು ವ್ಯಾಖ್ಯಾನ ಮಾಡ್ತೀಯ, ನನ್ನನ್ನು ವರ್ಣಿಸಿ ಒಂದು ಪದ್ಯ ಹೇಳು ಅಂತ. ತಿಂತ್ರಿಣೀದಲ ಸಮಾನಲೋಚನೆ ದೇವದುಂದುಬಿ ಸಮಾನ ಮಧ್ಯಮೆ ಅರ್ಕಶುಷ್ಕ ಫಲವದ್ಘನಸ್ತನಿ ರಾಮವೀರಿ ಭಗಿನೀವ ರಾಜಸೆ ಅಂತಂದನಂತೆ. ಹುಣಸೆ ಎಲೆಯಂಥ ಕಣ್ಣಿನವಳು, ದೇವಸ್ಥಾನದ ನಗಾರಿಯಂಥ ಹೊಟ್ಟೆಹೊಳು, ಎಕ್ಕದ ಕಾಯಂತೆ ಸ್ತನದವಳು, ರಾಮನ ವೈರಿಯಾದ ರಾವಣನ ತಂಗಿ ಹಾಗೆ ಕಾಣಿಸ್ತಾ ಇದೆಯಾ ಅಂತ. ಈ ರೀತಿ ಸುಂದರಿಯರನ್ನ ವರ್ಣನೆ ಮಾಡೋಕ್ಕೋದ್ರೆ ಅದು ಸುಂದರಿ ವಾ ದರಿ ವಾ ಆಗಿಬಿಡುತ್ತದೆ, ಕೊರಕಲಾಗುತ್ತದೆ. ಇನ್ನು ನಾವು ಈ ಆವರ್ತನವನ್ನು ಮುಗಿಸಿಕೊಂಡು ಮತ್ತೆ ಬರ್ತಾ ಇದ್ದೀವಿ ಪೂರಣದ ಕೊನೆಯ ಆವರ್ತಕ್ಕೆ. ನಮ್ಮ ಸ್ವಾಮಿಗಳದು ಹಾರಕವನ್ನು ತರಬೇಕಾಗಿದೆ. ರಾಗಿ ಲೋಕದ ವಿರಾಗ ನಾಯಕಂ ಯೋಗಿ ಬತ್ತದನುರಾಗ ದಾಯಕಂ ಯೋಗಿ ಬತ್ತದನುರಾಗದಾಯಕಂ ತ್ಯಾಗಿ ಕಂಬುಗಳದೊಳ್ಗರಂಗೊಳಲ್. ಕೊನೆ ಸಾಲಿನ 4ನೇ ಮನೆ. ಕೊನೆ ಸಾಲಿನ 4ನೇ ಮನೆ 81. ಅವಧಾನಿಗಳೇ, ಒಂದು ಗಾದೆ ಮಾತಿದೆ, ಊಟಕ್ಕೆ ಮೊದಲಿರಬೇಕು, ಸ್ನಾನಕ್ಕೆ ಕೊನೆಗಿರಬೇಕು ಅಂಥೇಳಿ. ಹಾಗಿದ್ರೆ ಅವಧಾನಕ್ಕೆ ಆದ್ಯಂತ ಇರಬೇಕು, ಇಲ್ಲದೇ ಇದ್ರೆ ಗೊತ್ತಾಗೋಲ್ಲ. ಯಾಕೆಂದರೆ
ಮೊದಲಿಗೆ ಬಂದವರಿಗೆ ಏನೇನೂ ಗೊತ್ತಾಗೋಲ್ಲ, ಕೊನೆಗೆ ಬಂದವರಿಗೆ ಏನೇನೇನೇನೂ ಗೊತ್ತಾಗೋಲ್ಲ. ಕರೆಕ್ಟಾಗಿ ಹೇಳಬೇಕು ಅಂದರೆ ಮೊದಲು ಬಂದವರು ಪಂಚಾಕ್ಷರಿಗಳು, ಕೊನೆಗೆ ಬಂದವರು ಷಡಕ್ಷರಿಗಳು ಅಂತ ಬೀಚಿಯವರ ಭಾಷೆಯಲ್ಲಿ. ಏನೂ ಗೊತ್ತಿಲ್ಲ ಪಂಚಾಕ್ಷರಿ, ಏನೇನೂ ಗೊತ್ತಿಲ್ಲ ಷಡಕ್ಷರಿ ಅಂತ. ನಿಮ್ಗೆ ಯಾವ ಮಂತ್ರ ಉಪದೇಶವಾಗಿರೋದು? ನಮಗೆ ಇವೆರಡಕ್ಕಿಂತ ಮಿಗಿಲಾದ ಸಪ್ತಾಕ್ಷರಿ ಮಂತ್ರ ಮುದ್ದಣ ಉಪದೇಶ ಮಾಡಿದ್ದಾನೆ. ಭವತಿ ಭಿಕ್ಷಾಂ ದೇಹಿ. ನೀಗಲೆಮ್ಮ ಗುದಿಯಂ, ಆರಕ ಬರಬೇಕು. ನೀಗಲೆಮ್ಮ ಗುದಿಯಂ ವಿಹಾರಕಂ, ನೀಗಲೆಮ್ಮ ಗುದಿಯಂ ವಿಹಾರಕಂ. ವಿಹಾರಕ್ಕಾಗಿ ನಮ್ಮ ಕ್ಲೇಶವನ್ನು ಕಡಿಮೆ ಮಾಡಲಿ ಅಂತ. ಈ ವಿದ್ಯಾವಿಹಾರ ಈಗ ನಡೀತಾ ಇರೋದು. ಹಾಗಾಗಿ ನಮ್ಮ ವಿಹಾರಕ್ಕಾಗಿ, ನಮ್ಮ ಆನಂದಕ್ಕಾಗಿ ನಮ್ಮ ಕ್ಲೇಶಗಳನ್ನು ಕಡಿಮೆ ಮಾಡಲಿ. ಮನೆಯ ಈತಿ ಬಾಧೆ ಅದನ್ನೆಲ್ಲವನ್ನೂ ಕೂಡ ಮರೆತು ಈ 3 ದಿವಸ ನೋಡುವಂತೆ, ಕೇಳುವಂತೆ ಮಾಡಲಿ, ಆಯೋಜಿಸುವಂತೆ, ಇದನ್ನು ಅನುಭವಿಸುವಂತೆ ಮಾಡಲಿ ಅಂತನ್ನುವಂಥ ಪ್ರಾರ್ಥನೆಯಿಂದ ಮುಗಿಸಿದ್ದೀನಿ. ಇನ್ನು ನಮ್ಮ ಗಜಾನನ ಶರ್ಮರ ಪದ್ಯದ ಕಡೆಗೆ ಹೋಗೋಣ. ನಮ್ಮ ಜನ ಬರಿತಿರ್ಪ ಪೆರ್ಮೆಗೆಂ ವೇಳ್ವೇನೋ, ನೆಮ್ಮದಿಯ ನೆಲೆ ಮಗುಚಿ ಮೇಲ್ಬಿದ್ದೊಡಂ, ಸುಮ್ಮಾನ ಮಂಬರ ಪ್ರೇಷಿತಂ ತಾಮೆಂಬರ್ ಅಮ್ಮಮ್ಮ, ಸುಮ್ಮಾನ ಮಂಬರ ಪ್ರೇಷಿತಂ ತಾನೆಂಬರಮ್ಮಮ್ಮ. ಉದ್ಗಾರ. ಸುಮ್ಮಾನ ಮಂಬರ ಪ್ರೇಷಿತಂ ತಾನೆಂಬರಮ್ಮಮ್ಮ. ಮೊದಲನೇ ಸಾಲಿನ ಕೊನೆ ಮನೆ. ಮೊದಲನೇ ಸಾಲಿನ ಕೊನೆ ಮನೆ. ಅಪ್ಪಪ್ಪ, ಮೊದಲನೇ ಸಾಲಿನ ಕಡೆಯ ಮನೆ. ಹಾಂ, ಅದು ಮೊದಲೇ ಹೇಳಿದ್ನಲ್ಲ, ಅದಕ್ಕಿಂತ ಕಡಿಮೆ. 87. ಅಮ್ಮ ನೀ ಡಿಸೆಂಬರ್, ಅಮ್ಮ ನೀ ಡಿಸೆಂಬರ್, ಅಮ್ಮ ನೀ ಡಿಸೆಂಬರ್ ಪುಳುವನು, ಅಮ್ಮ ನೀ ಡಿಸೆಂಬರ್ ಪುಳುವನು. ಒಂದು ಹುಳುವನ್ನು, ನಾನು ಮಾತ್ರೆಗಳ ಅನುಕೂಲತೆ ಇದ್ದಿದ್ದರೆ ಬಾಯ ಪುಳುವನ್ನು ಅಂತ ಮಾಡಬೇಕು ಅಂತಿದ್ದೆ. ಬಾಯಿ ಮೇಲೆ ಒಂದು ಹುಳು ಹರಿತಾ ಇದ್ರೆ ಅಮ್ಮ ನೀನು ಓಡಿಸು ಅಂತಾರೆ ನಮ್ಮ ಜನ. ಅಷ್ಟು ಶತ ಸೋಂಬೇರಿಗಳಾಗಿಬಿಟ್ಟಿದ್ದಾರೆ ಅಂತ. ಯಾವ ಅವಮಾನವಾದರೂ ಸ್ವರ್ಗದಿಂದ ಬಂದು ಬಹುಮಾನ ಅಂತ ಅಂದುಕೊಂಡು ಬಿಡ್ತಾರೆ ಎಷ್ಟೋ ಬಾರಿ ನಮ್ಮ ಜನ. ಅಮ್ಮ ಕನ್ನಡ ತಾಯಿ ನೀನು ಓಡಿಸು, ನಾವೇನೂ ಮಾಡೋದಿಲ್ಲ ಅಂತ. ಅಮ್ಮ ನೀನು ಡಿಸೆಂಬರ್, ಅಮ್ಮ ನೀನೋ ಡಿಸೆಂಬರ್ ಅಂದರೆ ಅಮ್ಮನೇ ಬರಬೇಕು ಎಲ್ಲದಕ್ಕೂ, ತಾವು ಮಾಡೋದಿಲ್ಲ. ಈ ರೀತಿ ಆದರೆ ಅನ್ಯಾಯವಲ್ವ? ತಾಯಿಯನ್ನು ತಾವು ಕಾಪಾಡಬೇಕು. ಅದು ಒಳ್ಳೆಯ ಮಗ ಇದ್ದರೆ ಹಾಗಾಗುತ್ತದಂತೆ. ಒಂದು ಸುಭಾಷಿತದ ತಾತ್ಪರ್ಯ ಹೀಗಿದೆ: 10 ಮಕ್ಕಳನ್ನು ಹೆತ್ತ ಕತ್ತೆ, ಪಾಪ ಹೆಣ್ಣು ಕತ್ತೆ ದುಡಿತಾನೆ ಇರ್ತದಂತೆ. ಒಂದು ಸಿಂಹದ ಮರಿಯನ್ನು ಹೆತ್ತ ತಾಯಿ ಹಾಯಾಗಿ ಮಲಗಿರುತ್ತಂತೆ. ಸಿಂಹೀ ಸ್ವಪಿತಿ ನಿರ್ಭಯಂ ಅಂತ ಆ ಸಾಲು ಮುಗಿಯುತ್ತದೆ. ಅಂದರೆ ಎಷ್ಟು ನಮಗೆ ಮುಪ್ಪಿನ ಕಾಲದಲ್ಲಿ ತಾಯಿಯನ್ನು ನೋಡಿಕೊಳ್ಳಬೇಕಾದ್ದು ಮಕ್ಕಳ ಕರ್ತವ್ಯ. ಹೇಗೋ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು. ಕನ್ನಡ ತಾಯಿಗೆ ಮುಪ್ಪು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬರದೇ ಇರಲಿ, ಆದರೆ ಆ ಕಾತರ ನಮಗೆ ಬೇಕಲ್ವ, ಅದಿಲ್ಲದೆ ಇದ್ದರೆ ಪ್ರಯೋಜನವಿಲ್ಲ ಅನ್ನುವಂಥ ಕಳಕಳಿ ಇಲ್ಲಿದೆ. ಆಶು ಕವಿತೆ ಒಂದು ಶ್ರೀಪಾದ್ ಗದ್ದೆ ಅವರು. ಹಾಂ. ನನ್ನ ವಿಷಯ ಕವಿಕಲ್ಪನೆ. ಶ್ರೀಪಾದ ಗದ್ದೆ, ರಾಜಶೇಖರ ಧೂಳಿ ನನಗೆ ತುಂಬ ಪ್ರಿಯರಾದ ಉತ್ತರ ಕನ್ನಡದ ತರುಣ ಮಿತ್ರರಿಬ್ಬರು. ಸುಮಾರು ಹೆಚ್ಚು ಕಡಿಮೆ ಒಂದು 18-20 ವರ್ಷಗಳಿಂದ ಈ ಸ್ನೇಹ ಬಂದಿದೆ. ಆ ಆಸುಪಾಸಿನಲ್ಲಿ ಒಂದು 150-200 ಕಿಲೋಮೀಟರ್ಗಳ ದೂರದಲ್ಲಿ ಅವಧಾನ ಇದ್ದರೂ ಬರ್ತಾ ಇದ್ದವರು. ನಾನು ನನ್ನ ಪದ್ಯಾಭಾಸಗಳನ್ನು ವೇದಿಕೆಯಲ್ಲೇ ಮರೀತಾ ಇರ್ತೀನಿ. ಅವರು ಎಲ್ಲಿಯೂ ಮರೆಯದೆ ಅದನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡು ಹೇಳಿ ಚಪ್ಪರಿಸ್ಕೊಳ್ತಾ ಇದ್ದಂಥ ವ್ಯಕ್ತಿಗಳು ಇಬ್ಬರು ಈಗ ಸಮಸಪ್ತಕದಲ್ಲಿ ಪೃಚ್ಛಕರಾಗಿದ್ದಾರೆ. ಸಂತೋಷ. ನಿರ್ಹೇತುಕ ಚಮತ್ಕಾರಂ ಬರ್ಹಭೂಷಣ ಭಾವಮಂ, ಬರ್ಹಭೂಷಣ ಭಾವಮಂ, ಬರ್ಹಭೂಷಣ ಭಾವಮಂ, ಬರ್ಹಭೂಷಣ ಭಾವಮಂ. ನಿರ್ಹೇತುಕ ಚಮತ್ಕಾರಂ ಬರ್ಹಭೂಷಣ ಭಾವಮಂ. ಗರ್ಹಾಗರ್ಹ 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 ಕ್ರಮಾತೀತಂ, ಗರ್ಹಾಗರ್ಹ ಕ್ರಮಾತೀತಂ, ಗರ್ಹಾಗರ್ಹ ಕ್ರಮಾತೀತಂ. ಅರ್ಹಮಾಗೆ ಗರ್ಹಾತೀತ ಕ್ರಮಾತೀತಂ, ತೀತಮರ್ಹಮಾಗೆ ಗರ್ಹಾತೀತ ಕ್ರಮ ಗರ್ಹ ಕ್ರಮಾತೀತಂ. ಅರ್ಹಮಾಗೆ ನಿವೇದಿಕುಂ, ಅರ್ಹಮಾಗೆ ನಿವೇದಿಕುಂ.
ನಿರ್ಹೇತುಕ ಚಮತ್ಕಾರ. ದುಷ್ಕರ ಪ್ರಾಸ ತೊಗೊಂಡ್ಬಿಟ್ಟೆ, ಬಂತು ಹೇಳದೆ ಮುಂದೆ ಪ್ರಾಸ ಏನು ಅಂತ ಯೋಚನೆ ಮಾಡಿದೆ. ಅವಧಾನದ ಪದ್ಯಗಳೇ ಹಾಗೆ. ಬಸ್ಸಿಗೆ ಹತ್ತದ ಮೇಲೆ ಎಲ್ಲಿಗೆ ಹೋಗುತ್ತೆ ಅಂತ ಟಿಕೆಟ್ ಆಗಲೇ ತೊಗೊಂಡ್ಬಿಟ್ಟಿರ್ತೀವಿ, ಎಲ್ಲಿಗೆ ಹೋಗುತ್ತೆ ಅಂತ ಕೇಳ್ತೀವಿ. ಆ ರೀತಿಯಾದಂಥ ಕಥೆ ಇದು. ನಿರ್ಹೇತುಕ ಚಮತ್ಕಾರ, ಕಾರಣಾತೀತವಾದ ಚಮತ್ಕಾರ ಕವಿಕಲ್ಪನೆ ಅಂತ. ಸವ್ಯಾಜವಾದರೆ ಅದು ಕಲೆ ಆಗೋಲ್ಲ, ಕಸುಬಾಗುತ್ತದೆ. ಅವ್ಯಾಜವಾದಂಥದ್ದು ಅಂತ. ದಿ ಪರ್ಪಸ್ ಆಫ್ ಆರ್ಟ್ ಇಸ್ ಟು ಟ್ರಾನ್ಸೆಂಡ್ ಆಲ್ ಪರ್ಪಸಸ್ ಅನ್ನುವುದು ನನಗೆ ಗಾಯತ್ರಿ ಮಂತ್ರದ ಹಾಗೆ ಹಿರಿಯಣ್ಣನವರ ವಾಕ್ಯ ಉಪಾದೇಯವಾದಂಥದ್ದು. ಕಲೆ ಪ್ರಯೋಜನಾತೀತ, ಪ್ರಯೋಜನರಹಿತ ಅಲ್ಲ. ಬರಹಭೂಷಣ ಅಂತಂದರೆ ನವಿಲುಗರಿಯಿಂದ ಅಲಂಕೃತನಾದವನು ನನ್ನ ಇಷ್ಟ ದೇವತೆ ಭಗವಾನ್ ಶ್ರೀಕೃಷ್ಣ. ಬರಹಭೂಷಣ ಭಾವದಿಂ ಗರ್ಹಾಗರ್ಹ ಕ್ರಮಾತೀತಂ. ಕೃಷ್ಣ ಯಾರು ಬೈದರು, ಯಾರು ಹೊಗಳಿದ್ರು, ಏನು ಮಾಡಿದ್ರೂ ಕೂಡ ಅವನ ಅತೀತನಾಗಿದ್ದ. ಅದಕ್ಕೆ ತುಲಿನಿಂದ ಸ್ತುತಿರ್ಮೌನಿ ಇತ್ಯಾದಿಯಾಗಿ ಸ್ಥಿತಪ್ರಜ್ಞ ಲಕ್ಷಣವನ್ನು ಮತ್ತು ಭಕ್ತ ಲಕ್ಷಣವನ್ನು 12 ಅಧ್ಯಾಯಗಳಲ್ಲಿ ಹೇಳಿದ್ದೆಲ್ಲ ಶಿಶುಪಾಲ ವಧೋಪಾಖ್ಯಾನದಲ್ಲಿ ನಾವು ನೋಡ್ತೀವಿ, ವಧ ಪರ್ವದಲ್ಲಿ ನೋಡ್ತೀವಿ. ಭೀಷ್ಮನ ಹೊಗಳಿಕೆಗೆ ಹಿಗ್ಗಲಿಲ್ಲ, ಶಿಶುಪಾಲನ ತೆಗಳಿಕೆಗೆ ಕುಗ್ಗಲಿಲ್ಲ. ಹಾಗೆ ಕವಿಕಲ್ಪನೆ ಇವರು ಮೆಚ್ಚುತ್ತಾರೆ, ಇವರು ಮೆಚ್ಚೋಲ್ಲ ಅಂತ ಅಂದುಕೊಳ್ಳೋದೇ ಇಲ್ಲ. ನನಗೆ ತುಂಬ ಗೌರವನೀಯರಾದ ಭೈರಪ್ಪನವ್ರನ್ನೊಮ್ಮೆ ಕೇಳಿದ್ದೆ, ನೀವು ಕಾದಂಬರಿ ಬರೆಯುವಾಗ ಯಾರನ್ನ ಗಮನದಲ್ಲಿ ಇಟ್ಕೊಳ್ತೀರಾ ಅಂತ. ಯಾರೂ ಇರೋಲ್ಲ, ಯಾರನ್ನೂ ಗಮನದಲ್ಲಿ ಇಟ್ಕೊಳ್ಳಲ್ಲ, ಎಷ್ಟು ದೊಡ್ಡದಾಗಬೇಕು ಅಂತಲೂ ಅಂದುಕೊಳ್ಳಲ್ಲ. ನನಗೆ ಬಂದಂತೆ ಬರೀತೀನಿ. ಬಸವಣ್ಣನವರು ಆನು ಒಲಿದಂತೆ ಹಾಡುವೆ ಎಂದರಲ್ಲ ಹಾಗೆ. ನನಗೆ ತೃಪ್ತಿ ನಿಜವಾಗಿ ಆದರೆ ಅದು ತುಂಬ ರಸಿಕರಿಗೆ ಆಗುತ್ತದೆ ಅನ್ನೋ ವಿಶ್ವಾಸ ನನಗಿದೆ ಎಂದರು. ಇದನ್ನು ಹೇಳೋದಕ್ಕೆ ಅವರಿಗೇ ಸಾಧ್ಯ, ಅವರಿಗೆ ಅಂಥ ತಾಕತ್ತಿದೆ. ಹಾಗೆ ಇದು ಗರ್ಹಾಗರ್ಹ ಕ್ರಮಾತೀತಂ ಅರ್ಹಂ, ಅರ್ಹವಾಗಿರುತ್ತದೆ, ಆಗಲೇ ಅರ್ಹವಾಗುತ್ತದೆ ಅಂತ. ಕವಿಕಲ್ಪನೆ ನಿಯತಿಕೃತ ನಿಯಮರಹಿತ ಹ್ಲಾದೈಕಮಯಿ ಅನನ್ಯ ಪರತಂತ್ರ, ನ ಸ್ವತಂತ್ರಾಚ ನ ಅಸ್ವತಂತ್ರಾಚ, ಅನನ್ಯ ಪರತಂತ್ರ ಆಗಿರುವಂಥದ್ದು. ಈ ರೀತಿಯಾದದ್ದು ಅದು ವಿಶಿಷ್ಟತೆ ಅಂತಂತಾರೆ, ಅದು ಕವಿಕಲ್ಪನೆ ಅಂತ. ಇಲ್ಲೆಲ್ಲ ನೋಡಿ ಸ್ವಂತ ಅನ್ನುವುದು ಏನೂ ಇಲ್ಲ. ಗೋಪಾಲಕೃಷ್ಣ ಅಡಿಗರು ಹೇಳ್ತಾರಲ್ಲ, ಅಜ್ಜನದೇ ಮೂಗು ಅತ್ತೆಯದೇ ಕಿವಿ ಅಂತ. ಆ ಮಗು ಹುಟ್ಟಿದ ತಕ್ಷಣ ಈ ಮಗುವಿನ ಮುಖದಲ್ಲಿ ಯಾವ ಯಾವ ಪೂರ್ವಜರಿದ್ದಾರೆ ಅಂತ ಹುಡುಕ್ತೀವಿ. ಯಾವುದಿದೆ ನಮ್ಮಲ್ಲಿ ಹೊಸತು? ಯಾವುದೊಂದೂ ಇಲ್ಲ. ರಾಮನಡಿಯಿಟ್ಟನೆಲ್ಲ ಭೀಮನುಸಿರಿದ ಗಾಳಿ ವ್ಯೋಮದೆ ಭಗೀರಥಂ ತಂದ ಸುರತಟಿನಿ ಸೋಮನಂ ಪೆತ್ತ ಪಾಲ್ಗಡಲಿ ಪುರಾತನಗಳಿರೆ ನಾಮೆಂತು ಹೊಸಬರಲು ಮಂಕುತಿಮ್ಮ ಅಂತ. ಹೊಸತನ ಅನ್ನುವುದೇನಿದೆ? ಕುತೋವಾ ನೂತನಂ ವಸ್ತು ವಯಂ ಉತ್ಪ್ರೇಕ್ಷಿತು ಕ್ಷಮಾಹ ಉಕ್ತಿ ವಿನ್ಯಾಸ ವೈಚಿತ್ರ್ಯ ಮಾತ್ರ ವಿಚಾರ್ಯತಾಂ. ಹೊಸ್ತಿಲ್ಲ. ಈ ಬಗೆಯಲ್ಲಿ ಪೂರ್ವ ಕವಿಗಳ ಆಲಂಕಾರಿಕರ ಸ್ವಾರಸ್ಯವನ್ನೇ ಮರುಕಳಿಸಿಕೊಡ್ತಾ ಇದ್ದೀನಿ. ಇನ್ನು ನಾವು ಶ್ರೀನಿವಾಸ ಮೂರ್ತಿಗಳ ಕೃಷ್ಣರಾಜೇಂದ್ರ ಸ್ತುತಿಯ ಕಡೆಗೆ ನೋಡೋಣ. ಆ ಮಹಾನುಭಾವರು ನಮ್ಮ ನಾಡಿಗೆ ಮಾಡಿದ ಶ್ರೇಯಸ್ಸು ಬಹುಮುಖಿಯಾದದ್ದು. ಅದರೊಳಗೂ ಇಬ್ಬರು ಸಮರ್ಥರಾದ ದಿವಾನರು, ವಿಶೇಷವಾಗಿ ವಿಶ್ವೇಶ್ವರಯ್ಯನವರು, ಮಿರ್ಜಾ ಇಸ್ಮಾಯಿಲ್ರು ಅವರಿಗೆ ಬಲ ಎಡ ಭುಜಗಳಂತೆ ಚೆನ್ನಾಗಿ ದುಡಿದು ದೊಡ್ಡ ಕೆಲಸ ಮಾಡಿಕೊಟ್ರು. ಅವರನ್ನು ನಾನಾ ಅದರಿಂದ ಶಾಲಿನಿ ವೃತ್ತ. ನಾನಾ ವಿದ್ಯಂ ವಿದ್ಯಾ ಕೋವಿದಂ ಕೃಷ್ಣರಾಜಂ, ನಾನಾ ವಿದ್ಯಾ ಕೋವಿದಂ ಕೃಷ್ಣರಾಜಂ, ನಾನಾನೆಂದೆ ಬರ್ಪದೀರರ್ ಗುದಾರಂ, ನಾನಾನೆಂದೆ ಬರ್ಪದೀರರ್ ಗುದಾರಂ, ನಾನಾ ಶಬ್ದಂ ಸಲ್ಗುಮೆ ನಾಲ್ಗೆ ಉಳ್ಪೇಳ್. ಅವಧಾನಿಗಳೇ, ನಂಬರ್ ನಾ ಹೇಳ್ತೀನಿ, ಅಡ್ರೆಸ್ ನೀವು ಕೊಡಿ. ಇದೇನಪ್ಪ ವ್ಯುತ್ಕ್ರಮ? 83. ಮೊದಲನೇ ಸಾಲಿನ 2ನೇ ಮನೆ. ಎಪ್ಪತ್ತು. 73ನೇ ಸಾಲಿನ ಮೊದಲನೇ ಮನೆ. ನಾನಾ ಕಾಲಕ್ಕೊಪ್ಪುವಂ, ನಾನಾ ಕಾಲಕ್ಕೊಪ್ಪುವಂ ರಾಜಯೋಗಿ, ನಾನಾ ಕಾಲಕ್ಕೊಪ್ಪುವಂ ರಾಜಯೋಗಿ. ರಾಜರ್ಷಿ ಅಂತಲೇ ಅವ್ರನ್ನ ಕರೀತಾ ಇದ್ರು. ನಾನಾ ಕಾಲಗಳಿಗೆ ಒಪ್ಪುತ್ತಾರೆ. ದೊಡ್ಡವರು ಹಲವು ಕಾಲಗಳಿಗೆ ಒಪ್ಪಿಗೆ ಆಗುವುದು ತುಂಬ ವಿಶೇಷ. ಹಲವು ದೇಶಗಳಿಗೆ ಒಪ್ಪಿಗೆ ಆಗುವುದಕ್ಕಿಂತ ಹಲವು ಕಾಲಕ್ಕೆ ಒಪ್ಪಿಗೆ ಆಗುವುದು ತುಂಬ ದೊಡ್ಡದು. ನಾವು ದೇಶ ಪ್ರತಿಷ್ಠೆಗಿಂತ ಕಾಲ ಪ್ರತಿಷ್ಠೆಗೆ ಎಣೆಯಿಲ್ಲದ ಬೆಲೆಯನ್ನು ಕೊಡುವಂಥವರು. ಆ ಕಾರಣದಿಂದ ಅಲ್ಲಿಗೆ ಪದ್ಯ ಸಮಾಪ್ತಿಯಾಯಿತು. ಇನ್ನು ಸಾಂಗತ್ಯದಲ್ಲಿ ಶಬರಶಂಕರ ವಿಳಾಸ. ಕಿರಿಯನ್ನು ಪೊಕ್ಕೂಡಿ ತರಲೆಂದು ನರಹರ ಭರದಿಂದೆ ನೋವೀರದಂತೆ, ಪರಿಯೇ ಪೋರಾಡಿ ಬಾಳ್ ಜಳುಪೀಸೆ ಬಾಳ್ ಕತ್ತಿ ಜಳುಪೀಸಿ ಮುನ್ನುಗ್ಗೆ 89. ಪಿರಿಯರ ಸೆಣಸಾಟ ಸೊಗವೇ.
ಪಿರಿಯರ ಸೆಣಸಾಟ ಸೊಗವೇ. ದೊಡ್ಡವರ ಸೆಣಸಾಟ ಯಾವತ್ತೂ ಸೊಗಸು ಅಂತ. ಅವರು ದೊಡ್ಡವರು ಜಗಳ ಆಡಿಕೊಂಡ್ರು ಚೆನ್ನ, ಸ್ನೇಹದಿಂದ ಇದ್ದರೂ ಚೆನ್ನ. ಅವರು ಕೀಳ್ತನ ಬಿಡುವುದಿಲ್ಲ. ಹರನಂ ನರನೊತ್ತಿ ಗಂಟಲಂ ಮೆಟ್ಟಿದಂ ಅಂತ ನೇಮಿಚಂದ್ರ ಹೇಳಿಬಿಟ್ಟ, ಅದಾಗಲಿಲ್ಲ. ಪಂಪನೂ ಹಾಗೆ ಮಾಡಿದ್ದಾನೆ, ಅದು ಸಲ್ಲಲಿಲ್ಲ. ಕುಮಾರವ್ಯಾಸ ನ್ಯಾಯವನ್ನು ಸಲ್ಲಿಸಿದ. ಏನಂದರೆ, ನರ ಮತ್ತು ಹರರ ಸಂಗ್ರಾಮದಲ್ಲಿ ಒಬ್ಬ ಭಕ್ತ ಇನ್ನೊಬ್ಬ ಭಗವಂತರ ಸಂಗ್ರಾಮದಲ್ಲಿ ಜಯ ಯಾವತ್ತೂ ಭಕ್ತನಿಗೆ. ಆದರೆ ಆ ಪ್ರೀತಿ ಮಾತ್ರ ಇಬ್ಬರದು ಆಗಿರುತ್ತದೆ ಅನ್ನುವಂಥದ್ದು ಪಿರಿಯರ ಹೋರಾಟ ಸೊಗವೆ. ಅಲ್ಲಿ ದೊಡ್ಡವರ ಜಗಳ ಚೆನ್ನಾಗಿರುತ್ತದೆ ಅನ್ನುವಂಥ ಒಂದು ಸಾಮಾನ್ಯವಾದ ಲೋಕದ ಒಂದು ನೀತಿ ಯಾವುದಿದೆ ಅದನ್ನು ಹೇಳುವ ಮೂಲಕವಾಗಿ ಅರ್ಥಾಂತರನ್ಯಾಸದ ಸಮರ್ಥನೆಯನ್ನು ಮಾಡಿದ್ದಾಗಿದೆ. ಒಂದು ಆಶುಕವಿತೆ ಇದೆ, ಹಾಂ, ಸುಬ್ರಹ್ಮಣ್ಯ ಭಟ್ರು ಕೇಳಿ. ತಾಯಿಯ ಬಗ್ಗೆ ಒಂದು ಒಳ್ಳೆಯ ಕವಿತೆ ಕೊಡಬೇಕು. ಉದಾಹರಣೆಗಳೇ, ಊಟದ ಹೊತ್ತಿನಲ್ಲಿ ತಾಯಿಯನ್ನು ನೆನೀತಾ ಇದ್ದಾರೆ. ಇದನ್ನು ನಿಮ್ಮ ಭಾವನ್ನೇ ಇಟ್ಟುಕೊಂಡು ಪದ್ಯವನ್ನು ಹೇಳ್ತೀನಿ. ಬೆಳಕನ್ನೀಯುವ ಸೂರ್ಯಚಂದ್ರ, ಬೆಳಕನ್ನೀಯುವ ಸೂರ್ಯಚಂದ್ರ, ಬೆಳಕನ್ನೀಯುವ ಸೂರ್ಯಚಂದ್ರರಖಿಲರ್, ಸೂರ್ಯಚಂದ್ರರಖಿಲಂ ನಕ್ಷತ್ರಲೋಕಂ. ಬೆಳಕನ್ನೀಯುವ ಸೂರ್ಯಚಂದ್ರರಖಿಲಂ ನಕ್ಷತ್ರಲೋಕಂ ಮಾರ್ ಪೊಳವಿ ಮಾರ್ ಪೊಳೆಯುತ್ತುಂ ಪರಿದಿರ್ಪ ಮಾರ್ ಪೊಳೆಯುತ್ತುಂ ಪರಿದಿರ್ಪ ದಿವ್ಯತಟಿನೀ ಜಾಲಂ ಮಹೀಮಂಡಲಂ ದಿವ್ಯತಟಿನೀ ಜಾಲಂ ಮಹೀಮಂಡಲಂ ತಿಳಿವಂ ನೀಡುವ ವಾಣಿ ತಿಳಿವಂ ನೀಡುವ ವಾಣಿಯಂ ಮೊದಲುಗೊಂಡ ದೇವಲೋಕಂ ಆ ದೇವಲೋಕಂ ತಿಳಿವಂ ನೀಡುವ ವಾಣಿಯಂ ಮೊದಲುಗೊಂಡ ದೇವಲೋಕಂಗಳು ಆ ದೇವಲೋಕಂಗಳು ಗಳಿಲೆಂದಂಬೆಯ ಮುಂದೆ ತುತ್ತಿಗೆನು ತುಂ ಅಂಬೆಯ ಮುಂದೆ ಕೈಸಾರ್ಚುವರ್ ಕೂರ್ಮೆയും. ಬೆಳಕನ್ನು ಕೊಡುವ ಸೂರ್ಯಚಂದ್ರ ಇರಬಹುದು, ನೀರನ್ನು ಕೊಡ್ತಕ್ಕಂಥ ನದಿಗಳಿರ್ಬೋದು, ತಾಳುವ ಭೂಮಿ ಇರಬಹುದು, ತಿಳಿವನ್ನು ಕೊಡುವ ಸರಸ್ವತಿ ಇರ್ಬೋದು, ಎಲ್ಲ ದೇವತೆಗಳು ಇರಬಹುದು. ಇವರೆಲ್ಲರೂ ಕೂಡ ಹಸಿವಾದಾಗ ತುತ್ತಿಗಾದರೂ ತಾಯಿ ಹತ್ತಿರ ಚಾಚಲೇಬೇಕು ಕೈಯನ್ನು. ಅಂಥ ತಾಯಿಯನ್ನು ಇನ್ನು ಏನಂತ ನಾವು ಕೊಂಡಾಡೋದಕ್ಕೆ ಸಾಧ್ಯ ಆಗುತ್ತದೆ. ನನಗೆ ತುಂಬ ಪ್ರಿಯರಾದ ತೆಲುಗಿನ ಅವಧಾನಿ ವರೇಣ್ಯ ಅವಧಾರಣಾ ಬ್ರಹ್ಮರಾಕ್ಷಸ ಅಂತ ಹೆಸರಾದವರು ಗರಿಕಿಪಾಟಿ ನರಸಿಂಹರಾವ್ ಅವರು ಮಹಾಮಾತೃಭಕ್ತ. ಅವರ ಒಂದು ಪದ್ಯದ ಅನುವಾದವನ್ನೇ ನಾನು ಕನ್ನಡದಲ್ಲಿ ಹೇಳ್ತೀನಿ. ಆ ಪೂರ್ಣ ಪದ್ಯದ ಪ್ರಭಾವ ಏನು ಅಂತ ನಿಮಗೆ ಗೊತ್ತಾಗುತ್ತದೆ. ಸರಸ್ವತಿ ಗೀತಂ ಸುತನೆನು ತಿರುವರ್ ಜನರೆಲ್ಲರಯ್ಯೋ ಸರಸ್ವತಿ ಗೀತಂ ಸುತನೆನು ತಿರುವರ್ ಜನರೆಲ್ಲರಯ್ಯೋ ಕಡುಮೂಢರಲ ಮೆರವಂ ವೆಂಕಮ್ಮನ ಸುತ ನುರು ದೀಪ್ತಿಯೊಳಿಂದ ಗರಿಕಿ ಪಾಟಿಯ ನೋಡಲ್. ಅವ್ರು ಹೇಳ್ತಾರೆ, ಜಗತ್ತೆಲ್ಲ ನನ್ನನ್ನು ಸರಸ್ವತಿ ಪುತ್ರ ಅಂತ ಗೌರವಿಸುತ್ತೆ, ಆದರೆ ನಾನು ವೆಂಕಮ್ಮನ ಮಗ ಅಂತಲೇ ಪ್ರತಿಷ್ಠೆ ಪಡೆಯಬೇಕಾದವನು, ಸರಸ್ವತಿಯ ಪುತ್ರ ಅಲ್ಲ ಅಂತ. ಹೀಗೆ ಮಾತೃಭಕ್ತಿ ಬಹಳ ವಿಶೇಷವಾದಂಥದ್ದು, ಬಹಳ ದೊಡ್ಡದಾದದ್ದು. ಹಳಸಕಂಡ ವೆಂಕಟಪರಮಣ ಭಟ್ರದು ದತ್ತಪದ. ತಾಯೇ ಕಂಡಿ ವಿಜಿತನ ಮಾಯಾತ್ಮಕನ ಅರ್ಪುತಿನಲ್ಲಿ ಕೊಲ್ಲದೆ ಮರೆತೆಂ ಪ್ರೇಯಸಿಯಾಂ ಆಸ್ತಿಯದಲ್ ಗೇಯೇ
89. ನಾ 5ನೇ ಸಾಲಿನ 3ನೇ ಮನೆ. ಗೇಯೇ ಕೊರತೆಯನೆ ನುಂಕುವೆಂ ಪುಳಕಿಸುತುಂ. ಗೇಯೇ ಗೇಯೇ ಕೊರತೆಯನೆ ನುಂಕುವೆಂ. ಗೇಯೇ ಕೊರತೆಯನೆ ನುಂಕುವೆಂ ಪುಳಕಿಸುತುಂ. ಕೊರತೆಗಳಂದರೆ ಬಹುವಚನ ಆದಾಗ ಇನ್ನೂ ಯಾವುದೋ ಬರ್ಬೋದು ಅಂತ ಕೊರತೆ ಅನ್ನುವುದನ್ನೇ ನಾನು ನೂಕು ಬಿಡ್ತೀನಿ. ರಾಮನ ಜೊತೆಯಲ್ಲಿ ನಾನಿದ್ದರೆ ನನಗೆ ಇನ್ನು ಯಾವುದೂ ತೊಂದರೆ ಇಲ್ಲ, ಎಲ್ಲ ನೆಮ್ಮದಿಯಾಗಿರುತ್ತದೆ, ಸಕಲವೂ ಶಾಂತಿ ಸಮಾಧಾನ ಅನ್ನುವಂಥ ಅರ್ಥದಲ್ಲಿ. ಅವಳು ಏನು ಹೇಳ್ತಾಳೆ ಅನಸೂಯೆಗೆ, ಅವನಿಂದ ನಾನು ವಿಜಿತಳಾಗಿದ್ದೀನಿ, ಅವನು ನನ್ನನ್ನು ಗೆದ್ದಿದ್ದಾನೆ, ನಾನು ಅವನನ್ನು ಗೆದ್ದುಕೊಂಡಿದ್ದೀನಿ, ಅವನು ಅಮಾಯಕನಾದವನು, ಅವನ ಸಾಹಚರ್ಯದಲ್ಲಿ ನಾನು ಹಸಿವು ಬಾಯಾರಿಕೆಯನ್ನು ಮರೀತೀನಿ. ಛಾಯೇ ವಾನುಗತ ಸದಾ ಅಂತ ಅಗ್ರತಸ್ತೆ ಗಮಿಷ್ಯಾಮಿ ಮೃದ್ದಂತಿ ಕುಶಕಂಟಕಾನ್ ಅಂತ ರಾಮಾಯಣದಲ್ಲಿ ಬರ್ತದೆ. ನಾನು ನಿನ್ನ ಮುಂದೆ ಹೋಗ್ತಾ ನಿನ್ನ ಹಾದಿಯ ಹುಲ್ಲು ಕಲ್ಲು ಮಣ್ಣುಗಳನ್ನು ಎತ್ತಿ ಬಿಸಾಡಿ ಹೂಹಾಸಿಗೆಯನ್ನು ಮಾಡ್ತೀನಿ ಅಂತಂತಾಳೆ. ಹೀಗಿರುವಂಥ ಸೀತೆಯ ವ್ಯಕ್ತಿತ್ವ ಅನಸೂಯೆಯ ಮುಂದೆ ಪ್ರಕಾಶಿತವಾಗ್ತಾ ಇರುವಂಥ ಭಾವ ಬಂತು. ಇನ್ನು ವರ್ಕಾಡಿಯವರ ಗಣನಾಥನ ಸ್ತುತಿ ಸೊಬಗಿನ ಸೋನಿಯಲ್ಲಿ. ಅವಧಾನಿಗಳೇ, ಮನುಷ್ಯನಿಗೆ ಈ ಹೊಟ್ಟೆಯ ಹಸಿವು ಅನ್ನೋದು ಇಲ್ಲದೆ ಇದ್ದಿದ್ರೆ ಜಗತ್ತು ಹೇಗಿರ್ತಿತ್ತು? ಇರ್ತಿರ್ಲಿಲ್ಲ. ದಾಸರು ಅದು ನಿಜವಾಗಿ ಪ್ರಳಯ ಅಲ್ಲ ಸ್ವಾಮಿ. ಒಂದನ್ನು ಒಂದು ತಿಂತಾ ಇರೋದ್ರಿಂದಾನೇ ಜಗತ್ತು ಬೆಳೀತಾ ಇರೋದಲ್ವೇ? ಹೀಗಿಲ್ಲದೆ ಇದ್ದರೆ ಜಗತ್ತು ಬೆಳೀತಾ ಇರಲಿಲ್ಲ. ಆಚಾರ್ಯರು ಶಂಕರರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದು ಕಡೆಗೆ ಅನ್ನಾದಹ ಅನ್ನೋದಕ್ಕೆ ಅನ್ನಂ ದದಾತೀತಿ ಅನ್ನಾದಹ ಅಂತ ಬರೆದುಬಿಟ್ಟಿದ್ದಾರೆ. ಅರೆ ಅನ್ನಮತ್ತೀತಿ ಅನ್ನಾದಹ ಅಂತ ಪ್ರಸಿದ್ಧ ನಿರ್ವಚನ. ಅದನ್ನು ಭಾಮತಿಯಲ್ಲೂ ನೋಡಿದ್ರೆ ಸಿಗೋಲ್ಲ, ಅಮಲಾನಂದರ ಕಲ್ಪತರುವಲ್ಲಿ ನೋಡಿದ್ರೂ ಸಿಗೋದಿಲ್ಲ. ಅಪ್ಪಯ್ಯ ದೀಕ್ಷಿತರ ಪರಿಮಳದಲ್ಲಿ ಮಾತ್ರ ನೋಡಿದ್ರೆ ಅನ್ನಂ ಆಸಮಂತಾತ್ ದದಾತಿ ಇತಿ ಅನ್ನಾದಹ ಅಂತ. ಇದ್ರೆ ಅನ್ನಂ ದದಾತಿ ಇತಿ ಅನ್ನದಹ ಆಗಬೇಕು ಅಂತ. ಅಂದರೆ ಅವನು ಅನ್ನಾದನೂ ಹೌದು ಅನ್ನದನೂ ಹೌದು. ಅನ್ನಾದ ಅನ್ನೋದ್ರೊಳಗೆ ಎರಡೂ ಉಂಟು ಅಂತ. ಒಂದರ ಆಹಾರ ಮತ್ತೊಂದು ಅಂತನ್ನೋದ್ರೊಳಗೆ ಗೊತ್ತಲ್ವ. ಜಗತ್ತು ಹಾಗೆ ಇರೋದು. ಸತ್ಯಾತ್ಮರಿಷ್ಟಾರ್ಥಗಳನ್ನೆಲ್ಲ ನೀಯಲಿ ತುತ್ಯಂಗಡೆಂದಿರ್ಪೆ ಗಣನಾಥ, ತುತ್ಯಂಗಡೆಂದಿರ್ಪೆ ಗಣನಾಥ. ಕೃತ್ಯವೀದಕ್ಕಸ ಬವರವೆನ್ನದ ಹಾಗೆ ಅಕ್ಕಸ ಮತ್ತು ಬವರ ಹೋರಾಟ ಇತ್ಯಾದಿಗಳು ಅಂತ ಅನ್ನಿಸಿಕೊಳ್ಳದೆ ಇಡೀ ಕೆಲಸ ಅವಧಾನದ ಕೆಲಸ. ಕೃತ್ಯವೀದಕ್ಕಸ ಬವರವೆನ್ನದ ಹಾಗೆ, ಕೃತ್ಯವೀದಕ್ಕಸ ಬವರವೆನ್ನದ ಹಾಗೆ ನಿತ್ಯಾನಂದನೆ ನೀನು ಪೊರೆಯಮ್ಮಂ. ಎನ್ನಮ್ಮ ಅಂದರೆ ಪ್ರಶ್ನೆ ಕೇಳ್ತೀರಾ ಅಂತ ನಿಮ್ಮನ್ನು ಸೇರಿಸ್ಕೊಂಡು ಬಿಟ್ಟಿದ್ದೀನಿ. ಎಮ್ಮಮ್ಮ ಅಂತ ಏನು ತಗಾದೆ ಮಾಡೋವಂಥ ಸಂದರ್ಭ ಇಲ್ಲ. ಇನ್ನು ವಾಸುಕಿಯವರ ಚಿತ್ರಕಾವ್ಯದ ಕಡೆಯ ಸಾಲು ಉಂಟು. ಅವಧಾನಿಗಳೇ 90 ಇಲ್ಲಿ ಬರೋದಿಲ್ಲ ಸ್ವಾಮಿ, ಬರೋಲ್ಲ. ಹಾಗಾದ್ರೆ 92 ಹೇಳಬೇಡಿ. 92 ಹೇಳಬೇಡಿ. 92 2ನೇ ಸಾಲಿನ 4ನೇ ಮನೆ. ನಾಕಲೋಕದ ಕಾಕಿದೆಂ ಶಶಿಕೀರ್ತನ ಕುರೆ ಕೂರ್ಮೆಯೇ. ನಾಕಲೋಕದ ಕಾಕಿದೆಂ ಶಶಿ ಕೀರ್ತನ ಕುರೆ ಕೂರ್ಮೆಯೇಂ. ಸ್ವೀಕೃತಂಗೊಳೆ ಕೆಂದಲರ್ ಸ್ವೀಕೃತಂಗೊಳೆ ಕೆಂದಲರ್ ರಸ ಕೇಳಿ ಕೈತವ ದಂಚೆಯುಂ. ರಸ ಕೇಳಿ ಕೈತವ ದಂಚೆಯುಂ. ರಾಕಟಂಗೊಳೆ ಕೊರ್ವು ಕೋಟಲೆ ನೀಗೆಹ್ಲಾದಿನಿ ಕೌಣಪರ್. ನೀಗೆಹ್ಲಾದಿನಿ ಕೌಣಪರ್. ಶೋಕಿಸಲ್ ನರವೇರೆ ಕಂಸಹರಂ. ಶೋಕಿಸಲ್ ನಲವೇರೆ ಕಂಸಹರಂ. ಶೋಕಿಸಲ್ ಕಳೆಯೇರೆ ಕಂಸಹರಂ. ಅನುಸ್ವಾರ ಬರಬೇಕಲ್ವಾ? ಅದು ಇನ್ನು ಯಾವುದೇ ರೂಪದಲ್ಲಿ ಬಂದರೆ ಅನುಸ್ವಾರ ಆಗೋದಿಲ್ಲ, ಅದು ಅನುನಾಸಿಕ ಆಗಿಬಿಡುತ್ತೆ. ಅದಕ್ಕೆ ಅವರ್ಗೀಯ ವ್ಯಂಜನದ ಜೊತೆಗೆ ತರಬೇಕಾಗುತ್ತದೆ ಕಂ ಅನ್ನ. ಅದಕ್ಕಾಗಿ ಕೃಷ್ಣ ಬಂದ, ಜೊತೆಗೆ ಕೃಷ್ಣ ನನಗೆ ಇಷ್ಟ ಕೂಡ. ಧನ್ಯವಾದ. ಓಂ ತತ್ಸತ್. ಇದೀಗ ಅವಧಾನದ ಕೊನೆಯ ಅಧಿವೇಶನ. ಅವಧಾನ ಕೃಷ್ಣನಾದಿಮ ಭವನಂ. ಅವಧಾನ ಕೃಷ್ಣನಾದಿಮ ಭವನಂ ಗೀರ್ವಾಣ ಭಣಿತಿ ವೈಕುಂಠಮೆ ದಲ್. ಅವಧಾನ ಕೃಷ್ಣನಾದಿಮ ಭವನಂ ಗೀರ್ವಾಣ ಭಣಿತಿ ವೈಕುಂಠಮೆದಲ್. ಸವಿಗನ್ನಡ ಮೇ ದೇವಕಿ
ತವೆ ತೆಲುಗು ಯಶೋದೆ ಸವಿಗನ್ನಡ ಮೇ ದೇವಕಿ ತವೆ ತೆಲುಗು ಯಶೋದೆ ರಸಿಕರಾಂ ಪಾಂಡು ಸುತರ್. ಅವಧಾನ ಕಲೆ ಅನ್ನುವ ಕೃಷ್ಣನಿಗೆ ಮೂಲ ಸ್ಥಾನ ವೈಕುಂಠ, ಅದು ಸಂಸ್ಕೃತವೇ, ಅದು ಯಾರಿಗೂ ಕಾಣೋದಿಲ್ಲ. ವೈಕುಂಠ ಎಲ್ಲರಿಗೆ ಅಂತರಂಗದಲ್ಲಿ ಅನುಭವಕ್ಕೆ ವೇದ್ಯವಾಗುವುದಷ್ಟೇ. ಆದರೆ ಅವನು ಹುಟ್ಟಿದ್ದು ನಮಗೆ ಗೊತ್ತಾಗುತ್ತದೆ. ಅದರ ಅತ್ಯಂತ ಪ್ರಾಚೀನವಾದ ಆಕಾರ ನಮಗೆ ಸಿಕ್ಕುವುದು ಕನ್ನಡದಲ್ಲಿ, ಅದರಿಂದ ಕನ್ನಡ ದೇವಕಿ. ಇನ್ನು ಅದು ಚೆನ್ನಾಗಿ ಬೆಳೆದು ತನ್ನ ಲೀಲೆಗಳನ್ನು ತೋರಿಸಿದ್ದು ತೆಲುಗಿನಲ್ಲಿ, ಹಾಗಾಗಿ ತೆಲುಗು ಯಶೋದೆ. ಸವಿಗನ್ನಡಮೇ ದೇವಕಿ ತವೆ ತೆಲುಗು ಯಶೋದೆ. ಇನ್ನು ನಾವು ಯಾರು ಅಂತಂದರೆ, ಗೋಕುಲದಿಂದ ಮತ್ತೆ ಕೃಷ್ಣ ಬರಲೇಬೇಕು ದೇವಕಿ ಹತ್ತಿರಕ್ಕೆ. ಮತ್ತೆ ಬಂದು ಅವನು ಪಾಂಡವರ ಆತ್ಮೀಯನಾಗಬೇಕು. ಅವನು ಗೀತೋಪದೇಶ ಮಾಡಿದ್ದು ಪಾಂಡವರ ಬಳಿಯಲ್ಲಿ, ಮಧ್ಯಮ ಪಾಂಡವನ ಹತ್ರ. ಹಾಗಾಗಿ ರಸಿಕರು ಯಾರೋ ಅವರು ಪಾಂಡವರು. ಹೀಗಾಗಿ ನಾವೆಲ್ಲ ಪಾಂಡವರು ಅಂತ ಅಂದುಕೊಳ್ಳೋಣ. ಹಾಗಾಗಿ ಕೃಷ್ಣ ನಮ್ಮೊಂದಿಗೆ ಇರ್ತಾನೆ, ಆ ಪ್ರಬುದ್ಧನಾದ ಕೃಷ್ಣ ನಮ್ಮ ಜೊತೆ ಇರ್ತಾನೆ ಅನ್ನುವ ಆಶಂಸೆಯಿಂದ ಆರಂಭ ಮಾಡ್ತಾ ಇದ್ದೀನಿ. ಈಗ ಶಾಂತಾರಾಮ ಪ್ರಭುಗಳ ಮೂಕಾಂಬಿಕಾ ಸ್ತುತಿಯ ಕಂದ ಪದ್ಯದಲ್ಲಿ ಮೊದಲಿಗೆ ಕೊಡಬೇಕಾಗಿದ್ದು ಹೈದರ್, ಖಾದರ್ ಮತ್ತು ಕರೀಂ, ಆಮೇಲೆ ಮಹಮ್ಮದ್. ಅನ್ವರ್ ಮಹಮ್ಮದ್ ಅವರು ಇಲ್ಲೇ ಇದ್ದಾರೆ. ನಾನು ಆಗಲೇ ಅಂದುಕೊಂಡೆ ಅನ್ವರ್ ಅವರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಮಹಮ್ಮದ್ ಶಬ್ದ ಬರುವಾಗ ಅಂತ. ಇದ್ದಾರೆ, ಸಂತೋಷ. ಓ ಹೈದರ್ ಮಾಳ್ಪವಧಾನದೆ ಮೋದದೆ ಬಾರವು ಸುಖಾದರಂಗಳ ರಂಗೆ ಹ್ಲಾದಕರಿ ಮಂತ್ರ ಸುಧಾ ಮಾದಕರಿ, ಅಲ್ಲಿವರೆಗೂ ಹೇಳಿದೆ. ಹ್ಲಾದಕರಿ ಮಂತ್ರ ಸುಧಾ ಮಾದಕರಿ, ಇನ್ನು ಸಂದೇಹ ವ್ಯಕ್ತಪಡಿಸೋದಿಲ್ಲ. ಹ್ಲಾದಕರಿ ಮಂತ್ರ ಸುಧಾ ಮಾದಕರಿ. ಅವಧಾನದಲ್ಲಿ ಎಷ್ಟು ಸೆನ್ಸಿಟಿವ್ ಆಗಿಬಿಟ್ಟಿರ್ತೀವಿ ಅಂತಂದರೆ, ಯಾರಾದರೂ ಎಲ್ಲಾದರೂ ಸ್ವಲ್ಪ ಅನುಮಾನದಿಂದ ನೋಡಿಬಿಟ್ರೆ ನಮ್ಮ ಪದ್ಯದಲ್ಲಿ ಏನೋ ತಪ್ಪಾಗಿದೆ ಅಂತ. ಒಮ್ಮೆ ಅರಾಮಿತ್ರ ಅವರು ಹೇಳಿದ ಜೋಕು, ಮೊನ್ನೆ ಅವರು ಬಂದಿದ್ದರು. ಛಂದಸ್ಸನ್ನು ಕಷ್ಟಪಡದೆ ಆಟ ಆಡಿಕೊಂಡು ಸಂತೋಷವಾಗಿ ಹಾಡಿನಂತೆ ವಿನೋದವಾಗಿ ಕಲಿಬೇಕು ಅನ್ನೋರು ಅವರ ಛಂದೋಮಿತ್ರವನ್ನು ಓದಬೇಕು. ಅಲ್ಲಿ ಒಂದು ಏಳೆ ಬರುತ್ತದೆ. ಸುಂದರಿ ಸುಮಧುರೆ ಸಂಪನ್ನೆ ಸೌಶೀಲ್ಯೆ ಎಂದರೆ ಅವಳೇ ಪರಪತ್ನಿ. ಯಾರನ್ನಾದರೂ ಸುಂದರಿ ಸುಮಧುರೆ ಸೌಶೀಲ್ಯ ಸಂಪನ್ನೆ ಎಂದರೆ ಅವಳೇ ಪರಪತ್ನಿ. ಉತ್ಪಲ ಮಾಲೆಗೆ ಅವರೊಂದು ಉದಾಹರಣೆ ಕೊಡ್ತಾರೆ. ಮೇಲಧಿಕಾರಿಗಿಂತಲೂ ಮೇಲಧಿಕಾರಿಯ ಮೇಲು ಕಾಣಿರೋ ಅಂತ. ಮನೆಯಲ್ಲೇ ಕುಡಿಯೋಣವೆಂದರದಕಂ ಕರ್ಫ್ಯೂ ವಿಧಾನಂ ಗಡ ಪತ್ನಿ ಪುತ್ರರ ಅಶ್ರುವಾಯು ಸಿಡಿತಂ ಅಂತೆಲ್ಲ ಹೇಳಿಬಿಟ್ಟು, ಅದಕ್ಕೆ ಕಂಡಿರ್ಪೆ ಸೂತ್ರಂ ಕಂಡಲ್ಲಿ ಗುಂಡಿಕ್ಕುವೆಂ ಅಂತ ಹೀಗೆಲ್ಲ ಅವರು ವಿನೋದವನ್ನು ಸೊಗಸಾಗಿ ಛಂದಸ್ಸಿನಲ್ಲಿ ಬೆಸೀತಾರೆ. ಅವರು ಹೇಳಿದ ಜೋಕು, ಎಲ್ಲೋ ರೈಲಿನಲ್ಲಿ ಪ್ರಯಾಣ ಮಾಡುವಾಗ ದ ಟಿಕೆಟ್ ಕಲೆಕ್ಟರ್ ಸ್ಟೇರ್ಡ್ ಅಟ್ ಮೀ ಆ್ಯಸ್ ದೋ ಐ ಹ್ಯಾವ್ ನಾಟ್ ಟೇಕನ್ ಟಿಕೆಟ್ ಅಂತ. ವಾಟ್ ಯು ಡಿಡ್ ಅಂದರೆ, ಐ ಟು ಸ್ಟೇರ್ಡ್ ಅಟ್ ಮೀ ಆ್ಯಸ್ ದೋ ಐ ಹ್ಯಾವ್ ಟೇಕನ್ ಮೈ ಟಿಕೆಟ್ ಅಂತಂದ್ರಂತೆ. ಹಾಗೆ ಯಾರು ನೋಡಿದ್ರೂ ನಮಗೆ ಪದ್ಯದಲ್ಲಿ ಏನು ತಪ್ಪಾಯಿತು ಏನಾಯಿತು ಅನ್ನುವಂಥ ಚಿಂತೆ ಕಾಡುತ್ತದೆ. ಮೋದಕರಿ ಮಂತ್ರ ಸುಧಾ ಮಾದಕರಿ ನಾಮಹಂ ನಾಮಹಮ್ಮದರಲ ಮಂತ್ರ ಸುಧಾ ಮಾದಕರಿ ನಾಮಹಮ್ಮದರಲ ನಾಮಹಮ್ಮದರ ಅಲ ಅಲ್ಲವೇ ನಾಮಹಮ್ಮದರಲ ಪೊರೆಯವು ನಾಮಹಮ್ಮದರಲ ಪೊರೆಯವು. ಪದ್ಯ ಪೂರ್ತಿಯಾಯಿತು. ಹೈದರ್, ಖಾದರ್, ಕರೀಂ, ಮಹಮ್ಮದ್ ಅನ್ನುವ ಪಾರ್ಸಿ ಮೂಲದ ಶಬ್ದಗಳನ್ನು ಇಟ್ಟುಕೊಂಡು ಮೂಕಾಂಬಿಕಾ ಸ್ತುತಿ ಮಾಡಬೇಕು ಅಂತ ಹೇಳಿಬಿಟ್ಟು, ಅವಳು ಮಂತ್ರಸುಧಾ ಮಾದಕರಿ, ಪ್ರಾಸಕ್ಕಾಗಿ ಮಾತ್ರ ಹಾಕ್ಕೊಂಡಿದ್ದಲ್ಲ, ಅವಳು ಮಾದವನ್ನು, ಮದನವನ್ನು, ಮಾಂದ್ಯವನ್ನು ಉಂಟು ಮಾಡುತ್ತಾಳೆ ಅಂತ ಲಲಿತಾ ಸಹಸ್ರನಾಮದಲ್ಲಿ ಬರ್ತದೆ. ಮಂದಸ್ಮಿತ ಪ್ರಭಾಪೂರ ಮಜ್ಜತ್ ಕಾಮೇಶ ಮಾನಸ ಅಂತ. ಯಾವಳು ನಗನಗ್ತಾ ಇದ್ದರೆ ಕಾಮೇಶ್ವರನಿಗೆ, ಶಿವನಿಗೆ ಒಂದು ಮೈಮರೆತ ಬಂದುಬಿಡುತ್ತಂತೆ. ಅದಕ್ಕೆ ಕಾರಣ ಏನು ಅಂತ ಅನ್ನೋದನ್ನು ಭಾಸ್ಕರರಾಯ ಮಖಿಗಳು ತಮ್ಮ ಸೌಭಾಗ್ಯ ಭಾಸ್ಕರದಲ್ಲಿ ಹೇಳ್ತಾರೆ. ಕ್ಲೀಂ ಅನ್ನುವ ಮಂತ್ರ ಜಪ ಮಾಡ್ತಾ ಇರ್ತಾಳೆ ದೇವಿ. ಕ್ಲೀಂ ಕಾಮರಾಜ ಮಂತ್ರ ಅಂತ. ಕ್ಲೀಂ ಅನ್ನೋದನ್ನು ಉಚ್ಚಾರ ಮಾಡಬೇಕಾದ್ರೆ ಅದು ಲಿಪ್ ಮೂಮೆಂಟಲ್ಲಿ ನೋಡುವವರಿಗೆ ನಗುವಿನಂತೆ, ಮಂದಸ್ಮಿತದಂತೆ ಕಾಣುತ್ತದೆ. ಕ್ಲೀಂ 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 ಅಂತನ್ನುವಾಗ ನಿಮಗೂ ಗೊತ್ತಾಗಬಹುದು. ಹಾಗಾಗಿ ಅವಳು ಮಂತ್ರರಾಜವಾದ ಕಾಮರಾಜ ಮಂತ್ರವನ್ನು ಜಪ ಮಾಡ್ತಾ ಇದ್ರೆ ಶಿವನಿಗೆ ಅವಳು ಮಂದಸ್ಮಿತ ಮಾಡ್ತಾ ಇದ್ದಾಳೆ ಅಂತ ಅಂದುಕೊಂಡು ಅದರಿಂದ ಉನ್ಮಾದ ಆಗಿಬಿಡುತ್ತಂತೆ. ಹಿ ಈಸ್ ಇಂಟಾಕ್ಸಿಕೇಟೆಡ್ ಆ್ಯಂಡ್ ಎಕ್ಸೈಟೆಡ್ ಅಂತ. ಹಾಗಾಗಿ ಮಂತ್ರಸುಧಾ ಮಾದಕರಿ ಅನ್ನುವಂಥ ಆ ಒಂದು ಫ್ರೇಸನ್ನು ಅಲ್ಲಿ ತರುವುದಾಯಿತು. ಹಾಗಾಗಿ ಅಹಮ್ಮದರಲ
ನಾವು ಅಹಂಕಾರವನ್ನು ಉಳಿಸಿಕೊಂಡು ಮದದಿಂದ ಕೂಡಿದ್ದೀವಿ, ಹಾಗಾಗಿ ನಮ್ಮನ್ನು ಕಾಪಾಡು ಅಂತ ಹೇಳಿಬಿಟ್ಟಿದ್ನುವೆ. ಹಾಗಲ್ಲದೆ ಪ್ರವಾದಿಗಳ ಪರವಾಗಿ ಕೂಡ ಹೇಳ್ಬೋದು, ನಾವು ಮಹಮ್ಮದರಲ್ವೇ ಕಾಪಾಡು ನಮ್ಮನ್ನು ಅಂತ ಕೂಡ ಹೇಳ್ಬೋದು. ಹೀಗಾಗಿ ಉಭಯಾರ್ಥದಲ್ಲಿ ಕೂಡ ವಿರೋಧ ಬರದೇ ಇರತಕ್ಕಂಥ ರೀತಿಯಲ್ಲಿ ಮಾಡಿದ್ದಾಗಿದೆ. ಒಂದು ಆಶುಕವಿತೆ ಇದೆ, ಹಾಂ, ಕಶ್ಯಪ್ ಅವ್ರು ಕೇಳಬೇಕು. ಹಾಂ, ನಮ್ಮ ಮಂಕುತಿಮ್ಮನ ಕಗ್ಗದ ಅಧ್ಯಯನ ಗೋಷ್ಠಿಯ ಮಿತ್ರರಲ್ಲಿ ಒಬ್ಬರು ಕಶ್ಯಪರು, ಸಗೋತ್ರೀಯರು. ವಸ್ತು ಮಹಾಭಾರತ. ಕರ್ಣನಿಗೆ ತನ್ನ ಜನ್ಮರಹಸ್ಯ ತಿಳಿದ ನಂತರ, ಕೃಷ್ಣನಿಂದ ತಿಳಿದ ತಕ್ಷಣ ಅವನ ಮನಸ್ಸಿನ ಹೊಯ್ಲಾಟಗಳೇನಾದವು? ಪಾಂಡವರ ಬಗ್ಗೆ ಅವನಿಗೇನು ಅನ್ನಿಸ್ತು? ಚೌಪದಿಯಲ್ಲಿ ಹೇಳ್ತೀನಿ. ರವಿಸುತಂ ಜನ್ಮದ ರಹಸ್ಯಮಂ ತಿಳಿದಾಗಳ್, ರವಿಸುತಂ ಜನ್ಮದ ರಹಸ್ಯಮಂ ತಿಳಿದಾಗಳ್, ರವಿಸುತಂ ಜನ್ಮದ ರಹಸ್ಯಮಂ ತಿಳಿದಾಗಳವಿಕಲಂ ವ್ಯಾವಹಾರಿಕ ವಿವೇಚನೆಯಂ ಭವಿಕಮೆಂಬುದು ಮೊದಲ್ ತಿಳಿದುದಲ್ಲವೇ, ಬೆಳೆದ ಭವಿಕಮೆಂಬುದು ಮೊದಲ್ ತಿಳಿದುದಲ್ಲವೇ ಬೆಳೆದ ಭವಿಕಮೆಂಬುದು ಮೊದಲ್ ತಿಳಿದುದಲ್ಲವೇ ಬೆಳೆದ ಭವಮೆ ನಿಶ್ಚಯವೆಂದು ಸಂಕಲ್ಪಿಪಂ. ಮುಂದಿನ ಪದ್ಯವನ್ನು ಹೇಳ್ತೀನಿ, ಅದರ ಪೂರ್ಣವಾಗಿ. ಎತ್ತಣಿಂದಲೋ ಗಾಳಿ ಬಿತ್ತಮಂ ತಂದಿರಲ್, ದುತ್ತೆಂದು ಬಿದ್ದಲ್ಲಿ ಮರಣದೆನಿಕುಂ ತೆತ್ತಲಪ್ಪುದೆ ಗಾಳಿಗಾತ್ಮಜೀವನವನ್ನು ತತ್ತರಿಸುವಂತದುವೆ ಮಾಡಲಕ್ಕುಂ. ಇದು ಸಿನಿಮೀಯವಾಗಿ ನಡೆಯಲಿಲ್ಲ. ಪ್ರಾಯಶಃ ಕರ್ಣನಿಗೆ ಜನ್ಮರಹಸ್ಯ ಮೊದಲೇ ಗೊತ್ತಿತ್ತು ಅನಿಸುತ್ತದೆ. ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಬರುತ್ತದೆ, ಕೃಷ್ಣ ನನಗೆ ಗೊತ್ತು, ನಾನು ಕಾನೀನ ಕುಂತಿಯ ಮಗ ಅಂತ. ಅದು ಹೇಗೆ, ಯಾರ ಮೂಲಕ ಕರ್ಣನಿಗೆ ಮೊದಲೇ ಗೊತ್ತಾಗಿತ್ತು ಅನ್ನೋದು ರಾಯಲ್ ಸೀಕ್ರೆಟ್. ವ್ಯಾಸರು ಹೇಳಲ್ಲ, ಅವರ ಸಂವಿಧಾನಕ ಶಿಲ್ಪ ತುಂಬ ಚೆನ್ನಾಗಿದೆ. ಇತ್ತೀಚೆಗೆ ಉದಯವಾಣಿಯ ದೀಪಾವಳಿ ವಿಶೇಷಾಂಕದಲ್ಲಿ ನನಗೆ ತುಂಬ ಸಂತೋಷ ಕೊಡುವಂಥ ಯುವ ಪೀಳಿಗೆಯ ಲೇಖಕರಾದ ನಮ್ಮ ವಸುಧೇಂದ್ರ ಅವರು ಒಂದು ಕಂಪ್ಯಾರಿಟಿವ್ ಸ್ಟಡಿಯ ಲೇಖನವನ್ನು ಕೂಡ ಬರೆದಿದ್ದಾರೆ. ಅಲ್ಲೂ ಅವರದನ್ನು ಮೆನ್ಷನ್ ಮಾಡಿದ್ದಾರೆ. ಅಂದರೆ ಕರ್ಣನಿಗೆ ಕೃಷ್ಣ ಹೇಳುವುದಕ್ಕಿಂತ ಮುಂಚೆ ಗೊತ್ತಿತ್ತು. ದಟ್ ವಾಸ್ ನೋ ಶಾಕ್ ಟು ಹಿಮ್, ಯಾವ ಶಾಕು ಅಲ್ಲ ಅವನಿಗೆ. ಆದರೆ ಪಾಂಡವರ ಕಡೆಗೆ ತಾನು ಹೋಗಬೇಕು ಅನ್ನೋ ಕರೆ ಬರುತ್ತೆ ಅನ್ನೋದು ಅವನಿಗೆ ಗೊತ್ತಿರಲಿಲ್ಲ, ಅದು ಅವನಿಗೆ ಶಾಕ್. ಆದರೆ ಅವನು ವ್ಯಾವಹಾರಿಕವಾಗಿ ಯೋಚನೆ ಮಾಡ್ತಾನೆ. ಈ ಫಿಲ್ಮ್ನಲ್ಲೆಲ್ಲ 20-30 ವರ್ಷ ಎಲ್ಲೋ ದೂರ ಇಡ್ತಾರೆ, ಆಮೇಲಿಂದ ಭಯ್ಯ ಅಂತ ಬಂದು ಅಪ್ಕೊಂಡು ಬಿಡ್ತಾರೆ. ಅದು ಹಿಂದಿ ಫಿಲ್ಮ್ಗಳಲ್ಲಿ, ರಮೇಶ್ ಸಿಪ್ಪಿ ಫಿಲ್ಮ್ಗಳಲ್ಲಿ ಈ ಥರದೊಳಗೆ ನಡೆಯೋದಕ್ಕೆ ಸಾಧ್ಯ. ಬೇರೆ ಬೇರೆ ಜಾಗಗಳಲ್ಲಿ ಬೆಳೆದು ಬೇರೆ ಬೇರೆ ಸಂಸ್ಕಾರಗೊಂಡವರಿಗೆ ಅಷ್ಟು ಸುಲಭವಾಗಿ ಬೆರೆಯೋದಕ್ಕಾಗೋದಿಲ್ಲ. ಅದು ಹೌದು, ನಮಗೆ ಬೆಳೆದ ನಂಟು ಹುಟ್ಟಿದ ನಂಟಿಗಿಂತ ಮಿಗಿಲು. ಹುಟ್ಟಿದ ನಂಟು ಬ್ಲಡ್ ಡೊನೇಷನ್ಗೆ ಪ್ರಯೋಜನಕ್ಕೆ ಬರ್ಬೋದು, ಬೆಳೆದ ನಂಟಿದೆಯಲ್ಲ ಅದು ತುಂಬ ಭಾವದ ಡೊನೇಷನ್ನಿಗೆ ಮಾತ್ರ ಸಹಕಾರ ಕೊಡ್ತಕ್ಕಂಥದ್ದು. ಆ ಅರ್ಥದಲ್ಲಿ ಕರ್ಣ ಪಾಂಡವರ ಮೇಲೆ ಪ್ರೀತಿ ಬೆಳೆಸ್ಕೊಳ್ಳೋಕ್ಕಾಗೋಲ್ಲ. ಅವನಿಗೆ ಈ ಟೆಂಪ್ಟೇಷನನ್ನು ತಡೆಯೋದು ಕಷ್ಟ ಆಗಿರ್ತದೆ. ಎಮೋಷನಲ್ ಇಂಬ್ಯಾಲೆನ್ಸ್ಗಿಂತ ಟೆಂಪ್ಟೇಷನ್, ಅದಕ್ಕೆ ದೃಷ್ಟಾಂತವಾಗಿ ಮುಂದಿನದು ಕೊಟ್ಟೆ. ಎಲ್ಲಿಂದಲೋ ಗಾಳಿ ಒಂದು ಬೀಜವನ್ನು ತಂದು ಒಂದು ನೆಲಕ್ಕೆ ಹಾಕುತ್ತದೆ, ಅಲ್ಲಿಂದ ಅದು ಸಸಿ ಎದ್ದು ಮರ ಆಗುತ್ತದೆ. ಹಾಗೆ ಕುಂತಿ ಪುತ್ರ ಅಂತನ್ನುವಂಥ ಬೀಜ ಬಂದು
ರಾಧಾ ಅಧಿರಥರ ಕುಟುಂಬ ಅನ್ನುವ ನೆಲದಲ್ಲಿ ಬಿದ್ದು ಹೆಮ್ಮರನಾಗಿದೆ. ಅದಕ್ಕೆ ದುರ್ಯೋಧನ ಗೊಬ್ಬರವನ್ನು ಬೇಕಾದಷ್ಟು ಹಾಕಿದ್ದಾನೆ, ಕ್ರಿಮಿನಾಶಕಗಳನ್ನು ಹಾಕಿ ವಿಷಫಲಗಳನ್ನು ಬೆಳೆಸಿದ್ದಾನೆ. ಹಾಗಾಗಿ ಗಾಳಿಗೆ ನಾನಲ್ವ ಬೀಜ ಹಾಕಿದ್ದು ಅಂತ ಗಾಳಿ ಆ ಮರವನ್ನು ಕೇಳಿದ್ರೆ, ಗಾಳಿ ಬೀಸಿದ್ರೆ ಮರ ಉರುಳೋದೀತೆ ಹೊರತುನುವೆ ನಾನು ಮುರಿದೇನೂ ಅದರ ಮಣಿಯೋದಿಲ್ಲ ಅನ್ನುವ ಸ್ಥಿತಿ ಬರುತ್ತದೆ. ಅದನ್ನು ಮುಂದಿನ ಪದ್ಯದಲ್ಲಿ ದೃಷ್ಟಾಂತವಾಗಿ ಹೇಳಿದೆ. ಅಂದರೆ ವ್ಯಾಸರ ವಚನ ಇದೆಯಲ್ಲ, ಅದು ಅಸಾಮಾನ್ಯವಾದ, ನಿರ್ಮಮವಾದ, ಹೃದಯಂಗಮವಾದಂಥ ವಚನ. ವ್ಯಾಸವಾಕ್ಯಕ್ಕೆ ಮಿಗಿಲಾಗಿ ನಮಗೆ ತೋರುವುದೇ ಇಲ್ಲ. ಮನುಷ್ಯ ಸ್ವಭಾವವನ್ನು ನಾನು ಓದಿಕೊಂಡ ಲೇಖಕರ ಪೈಕಿ ಪರಮೋಚ್ಚವಾಗಿ ಕಲ್ಪಿಸಿರ್ತಕ್ಕಂಥವ್ರು ಅಂತಂದರೆ ವ್ಯಾಸ, ವಾಲ್ಮೀಕಿ, ಹೋಮರ್, ಶೇಕ್ಸ್ಪಿಯರ್, ಶೂದ್ರಕ, ಎಸ್.ಎಲ್. ಭೈರಪ್ಪ. ಇಂಥ ಕೃತಿಯನ್ನು ತಾವು ಕುರಿತು ಕೇಳಿದ್ದೀರಿ, ಧನ್ಯವಾದ. ಈಗ ಕಾಮಸ್ತುತಿಗೆ ಬರ್ತಾ ಇದ್ದೀವಿ. ಅವಧಾನಿಗಳೇ, ಕಾಮಕ್ಕೆ ಫುಲ್ ಸ್ಟಾಪ್ ಬೀಳೋದು ಯಾವಾಗ ಅಂತ? ನಾನು ಹೇಳ್ತೀನಲ್ಲ, ಕಾಮಕ್ಕೆ ಫುಲ್ ಸ್ಟಾಪ್ ಇಡೋಕ್ಕಾಗೋದೇ ಇಲ್ಲ. ಯಾಕೆಂದರೆ ಫುಲ್ ಸ್ಟಾಪಿನ ಪಕ್ಕ ಕಾಮ ಬರೋದು ಯಾವಾಗ ಗೊತ್ತಾ? ಫುಲ್ ಸ್ಟಾಪ್ ಆದಮೇಲೆ ಕಾಮ ಬರುತ್ತೆ. ನೀವು ನೋಡಿದ್ದೀರಾ ಎಲ್ಲಾದರೂ? ಇಟ್ ಈಸ್ ಅನ್ಬೇಕಾದ್ರೆ ಈ ಆದಮೇಲೆ ಚುಕ್ಕೆ ಇಟ್ಟು ಕಾಮ ಇಡ್ತೀವಿ. ಅಂದರೆ ಕಾಮ ಆದಮೇಲೆ ಫುಲ್ ಸ್ಟಾಪ್ ಬರೋದಿಲ್ಲ, ವಾಕ್ಯದಲ್ಲಿ ಬರ್ತದೆ. ಜೊತೆಗೆ ಬರಬೇಕು ಅಂದರೆ ಫುಲ್ ಸ್ಟಾಪ್ ಆದಮೇಲೆ ಕಾಮ. ಮಾಸ್ತಿಯವರು ಒಂದು ಕಥೆ ಬರೀತಾರೆ ಮಾತುಗಾರ ರಾಮಣ್ಣದಲ್ಲಿ, ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದ ಕಥೆ. ವೃದ್ಧ ದಂಪತಿಗಳು ಅವರನ್ನು ಮಹಾರಾಜರು ಕೇಳ್ತಾರೆ ಈ ಕಾಮದ ಬಾಧೆಯ ಬಗ್ಗೆ. ಆಗ ವೃದ್ಧರು ಹೇಳ್ತಾರೆ, ಸಾಯುವವರೆಗೂ ಇದು ಕಾಡುತ್ತದೆ ಮನುಷ್ಯನನ್ನು ಅನಿಸುತ್ತದೆ ಅಂತ. ಆಗ ವೃದ್ಧೆ ಹೇಳ್ತಾರೆ, ಇಲ್ಲ, ಸತ್ತ ಮೇಲೂ ಬೂದಿ ಕೂಡ ನಾನು ಅಂತ ಹೊರಳಾಡ್ತಾ ಇರ್ತದೆ, ಅಲ್ಲಿಯೂ ಬರುತ್ತದೆ ಈ ಬೈಕೆಯ ರೀತಿ ಅಂತ. ತುಂಬ ಕಷ್ಟವಾದದ್ದು. ಅದರಿಂದಲೇ ಡಿ ವಿ ಜಿಯವರು ಬಹಳ ಸೊಗಸಾಗಿ ಕಾಮಗೀತೆ ಅಂತ ಬರೀತಾರೆ ಅವರ ಶೃಂಗಾರ ಮಂಗಳದಲ್ಲಿ. ನರ್ಮಗುರುವಾದವಂ ಧರ್ಮಗುರುವಾಗಿ ಬಾ ಅಂತ ಕರೀತಾರೆ. ಅದರಿಂದ ಅದನ್ನು ಆರಾಧನೆ ಮಾಡಿ ಒಲಿಸಿಕೊಳ್ಳಬೇಕಷ್ಟೇ, ಬೇರೆ ದಾರಿ ಇಲ್ಲ. ಈಗ ಆ ಹಂತದಲ್ಲಿ ನಾವಿದ್ದೀವಿ. ಪಾಪ ನೋಡಿ, ಅವರ ಕಾಮಕ್ಕೆ ನೀವು ಎಷ್ಟು ಅಡ್ಡ ಹಾಕ್ತೀರಾ. ಅವರು ಕೆರಳಿದ ಸಿಂಹ ಆಗಿಬಿಟ್ರೆ ಏನು ಮಾಡ್ತೀರಾ? ಕ್ರೂರಂ ಮನೋಭವ ನೆನಲ್ ಕದು ಚಿತ್ತವೇದ್ಯಂ ವೈರಕ್ಕಸಾಧ್ಯ ನಿದು ಸಾಕ್ಷಿ ಗಡಾರ್ಧಕಾಂತಂ ನೀರಂ ರತೀಶ್ವರಿ ಗೆನಲ್ಮಿಗೆ ತೃಪ್ತಿತೋಷರ್ ಶೂರಾರ್ಹರಪ್ಪ ಶೂರಾರ್ಹರಪ್ಪ ಸುತೆ ಸೂನುಗಳಲ್ತೆ ನೋಡಲ್. ಕಾಮನಿಗೆ ಹೆಂಡತಿ ರತಿ. ನೆನ್ನೆಯೇ ಹೇಳಿದ್ದೆ, ಕಾಮ ಈಸ್ ಡಿಸೈರ್ ಆ್ಯಂಡ್ ರತಿ ಈಸ್ ಎಂಜಾಯ್ಮೆಂಟ್. ಆ್ಯಂಡ್ ನ್ಯಾಚುರಲಿ ದೇ ಹ್ಯಾವ್ ಟು ಪ್ರೊಡ್ಯೂಸ್ ಚಿಲ್ಡ್ರನ್ ಹೂ ಆರ್ ಕಂಟೆಂಟ್ಮೆಂಟ್ ಆ್ಯಂಡ್ ಹ್ಯಾಪಿನೆಸ್. ತೃಪ್ತಿ ಮಗಳು, ತೋಷ ಮಗ ಅಂತ. ಹಾಗಾಗಿ ಕಾಮನನ್ನು ಮೀರುವುದು ಕಷ್ಟ. ಅವನ ಮನಸ್ಸಿನಲ್ಲಿ ಹುಟ್ಟಿದವನು. ಅವನು ಕ್ರೂರ ಅಂತ ನೋಡುವೆ, ಮನಸ್ಸಿನಲ್ಲಿ ಹುಟ್ಟಿದ್ರಿಂದ ನಮ್ಮ ಮನಸ್ಸನ್ನೇ ನಾವು ಕ್ರೂರ ಅನ್ನೋಣ. ಮನೋಭವ ನದೆಂಬುದು ಚಿತ್ತವೇದ್ಯಂ. ಕ್ರೂರಂ ಮನೋಭವ ನದೆಂಬುದು ಚಿತ್ತವೇದ್ಯಂ. ನಮ್ಮ ಮನಸ್ಸಿಗೆ ಗೊತ್ತು. ನಾವು ಎಂದಾದ್ರೂ ನಮ್ಮ ಮನಸ್ಸು ಕೆಟ್ಟದ್ದು ಅಂದ್ಕೊಳ್ಳೋಕೆ ಸಾಧ್ಯವ? ಹಾಗಾಗಿ ಕಾಮನಪ್ಪ ಕೆಟ್ಟವನು ಅಂತಂದರೆ ನಮ್ಮ ಮನಸ್ಸೇ ಕೆಟ್ಟದ್ದು ಅಂತ ಅಂದ್ಕೊಂಡಂತೆ. ಅವನ ಹುಟ್ಟನ್ನೇ ಕ್ವಶನ್ ಮಾಡೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಅಕ್ಸೆಪ್ಟ್ ಅನ್ನುವಂಥದ್ದು ಅಲ್ಲಿರೋ ಭಾವ. ಅದಾದ ಮೇಲೆ ಅವನು ತುಂಬ ವೈರವನ್ನು ಉಂಟು ಮಾಡ್ತಾನೆ. ಅವನ ಜೊತೆ ವೈರ ಇಟ್ಕೊಳ್ಳೋಣ, ವಿ ಶಾಲ್ ಫೈಟ್ ಅಗೇನ್ಸ್ಟ್ ಹಿಮ್ ಅಂತ ಅಂದರೆ ಅದು ಒಂದು ಕಷ್ಟ. ಅವನ ಜೊತೆ ಎದುರಾಳಿಯಾಗಿ ಯುದ್ಧ ಮಾಡಿದ ಶಿವನೇ ಅರ್ಧ ಶರೀರ ಹೆಣ್ಣಾಗಿ ಬಿಟ್ಟ. ಅದು ಒಂದು ಸುಭಾಷಿತ ಇದೆ. ಈಚೆಗೆ ನಾನು ಶಂಕರ್ ಅದನ್ನು ಜ್ಞಾಪಿಸ್ಕೊಂಡು ಸಂತೋಷ ಪಡ್ತಾ ಇದ್ವಿ. ಅನೇನ ಕಿಲ ನಿರ್ಜಿತ ವಯಮಿತಿ ಸ್ಪೃಶನ್ ಪಾಣಿನ ಕರೇಣ ಪರಿಪೀಡಯನ್ ಜೈತಿ ಜಾತಹಾಸ ಸ್ಮರಹ ಅಂತ. ಓಹ್, ಇವನನ್ನಲ್ವಾ ನಾನು ಎದುರಿಸಿ, ಇವನು ತಾನೇ ನನ್ನನ್ನು ಸುಟ್ಟಿದ್ದು ಅಂತ. ನೋಡು, ಇವನಿಗೆ ಹೆಂಡತಿಗೆ ಹೇಗೆ ಕಾಲಿನ ಮೇಲೆ ತಲೆ ಇಟ್ಟು ಕೂತ್ಕೊಂಡು ಬಿಟ್ಟಿದ್ದಾನೆ, ಯಾವ ಥರ ಮಾಡ್ತಾ ಇದ್ದಾನೆ. ಇವನು ಪಾರ್ವತಿಯನ್ನು ಅರ್ಧ ಮೈಯೊಳಗೆ ಸಿಕ್ಕಿಸ್ಕೊಂಡು ಬಿಟ್ಟಿದ್ದಾನೆ. ಒಂದು ಸಾಲದಂತ ಕುಲದೀಪಕಿಯಾಗಿ ಇರಬೇಕಾದಂಥ ಮನೆಯ ದೀಪ ಗೃಹಿಣಿ ಅಂತ ಪಾರ್ವತಿ ಅಲ್ಲದೆ ಪೆಟ್ರೋಮ್ಯಾಕ್ಸ್ ಬೇರೆ ಇಟ್ಕೊಂಡು ಬಿಟ್ಟಿದ್ದಾನೆ ತಲೆ ಮೇಲೆ, ಗಂಗೆ ಅಂತ ಹೇಳಿಬಿಟ್ಟು ಮನ್ಮಥ ಕೈಯಲ್ಲಿ ಕೈ ಹಿಡ್ಕೊಂಡು ರತಿ ಜೊತೆಗೆ ಚಪ್ಪಾಳೆ ತಟ್ಟಿ ಗೇಲಿ ಮಾಡ್ತಾ ಇದ್ದಾನೆ ಅಂತ ಒಂದು ಪದ್ಯ. ಅಂದರೆ ಅವನನ್ನು ವೈರ ಮಾಡಿಕೊಳ್ಳೋದು ಕಷ್ಟ. ಹೀಗಾಗಿ ಅವನನ್ನು ಬೈಯೋದು ಕಷ್ಟ. ವರ್ಬಲಿ ವಿ ಕಾಂಟ್ ಅಸಾಲ್ಟ್ ಹಿಮ್, ಫಿಸಿಕಲಿ ವಿ ಕ್ಯಾನ್ ನೆವರ್ ಅಸಾಲ್ಟ್ ಹಿಮ್, ಮೆಂಟಲಿ ವಿ ಕಾಂಟ್ ಥಿಂಕ್ ಆಲ್ಸೋ ಬಿಕಾಸ್ ಅವರ್ ಮೆಂಟ್ಯಾಲಿಟಿ ಈಸ್ ಹಿಸ್ ಪೇರೆಂಟ್ಹುಡ್. ಇನ್ನು ಏನು ಮಾಡಬೇಕು? ನಾವು ಒಪ್ಕೊಂಡು ಅವನನ್ನು ತೃಪ್ತಿ ತೋಷ ಸಂತತಿ ಯಾವುದಿದೆ ಅದ್ರ ಕಡೆಗೆ ಬೇಗ ಬರಬೇಕು.
ತೃಪ್ತಿಗೆ ತೋಷಕ್ಕೆ ಕಡೆಗೆ ಬರಬೇಕು ಅನ್ನುವಂಥದ್ದು ಪದ್ಯದ ತಾತ್ಪರ್ಯ. ಆಶುಕವಿತೆ ಒಂದಿದೆ, ಹಾಂ ಹಾಂ. ದಿವಾಕರ್ ಹೆಗಡೆ ಅವರು. ಅವಧಾನ ಕಲೆಯಲ್ಲಿ ಸಹಜವಾಗಿ ಮನೆಯಲ್ಲಿರುವ ತಾಯಂದಿರು ಬಹಳ ಅವಧಾನವನ್ನು ಮಾಡ್ತಾರೆ. ಒಂದು ಕಡೆ ಹಾಲಿಟ್ಟುಕೊಂಡು ಅದು ಉಕ್ಕದೇ ಇದ್ದ ಹಾಗೆ ನೋಡ್ಕೊಳ್ತಾರೆ, ಈ ಕಡೆ ಇನ್ನೊಂದು ಕತ್ರಿಯಲ್ಲಿ ಇನ್ನೇನು ಮೆಟ್ಟುಗತ್ತಿಯಲ್ಲಿ ಕೊಚ್ಚುತ್ತಾ ಇರ್ತಾರೆ. ಬೆಂಕಿಯೊಡನೆ, ಕತ್ತಿಯೊಡನೆ, ಜಜ್ಜುವುದರೊಡನೆ ಎಲ್ಲದರ ಸಂಗಡನೂ ಅವರ ವ್ಯವಹಾರ ಇರ್ತದೆ. ಆದರೆ ಅವೆಲ್ಲವೂ ಜೀವಪರವಾಗಿಯೇ ಇರ್ತದೆ. ಹೆಣ್ಣು ಮಕ್ಕಳು ಕೊಚ್ಚಿದ್ರು ಅಂದರೆ ಅದು ತರಕಾರಿ, ಜಜ್ಜಿದ್ರು ಅಂದರೆ ಶುಂಠಿ, ಸುಟ್ಟರು ಅಂದರೆ ಬದನೆಕಾಯಿ, ಬೇಯಿಸಿದ್ರು ಅಂದರೆ ಅನ್ನ, ಈ ಥರ ಇರ್ತದೆ. ಅದೇ ಗಂಡು ಮಕ್ಕಳ ಬಾಯಲ್ಲಿ ಅದೇ ಬಂದರೆ ಬೇರೆ ಅರ್ಥ ಆಗಿಬಿಡ್ತದೆ. ಹಾಗೆ ಇದರ ಮೇಲೆ ಒಂದು ಕವನ ಬೇಕು. ನನಗಿಲ್ಲಿ ಸ್ವಲ್ಪ ವಿರೋಧ ಇದೆ. ಯಾಕೆಂದ್ರೆ ನಮ್ಮ ಮನೇಲಿ ನಾನೇ ಈ ಕೆಲಸ ಎಲ್ಲ ಮಾಡೋದು. ಕಂದ ಪದ್ಯವನ್ನು ಹೇಳ್ತೀನಿ. ಕೊಚ್ಚಲ್ ಕಡಿಯಲ್ ಕಿಚ್ಚೊಳ್, ಕೊಚ್ಚಲ್ ಕಡಿಯಲ್ ಕಿಚ್ಚೊಳ್, ಚುಚ್ಚುತೆ ಮೇಣ್ ಬೇಯಿಸಲ್ಕೆ ಕಾಂತೆಯರೊಳವೇ, ಚುಚ್ಚುತೆ ಮೇಣ್ ಬೇಯಿಸಲ್ಕೆ ಕಾಂತೆಯರೊಳವೇ, ಪೆರ್ಚೇಂ ಪೆರ್ಚೇಂ ಕಾಂತೆಯ ಭಾವಂ, ಪೆರ್ಚೇಂ ಕಾಂತೆಯ ಭಾವಂ, ಪೆರ್ಚೇಂ ಕಾಂತೆಯ ಭಾವಕ್ಕಿದಿರ್ಚಿರ್ಪೆಂ, ಇದಿರ್ಚಿರ್ಪೆಂ ಇದಿರ್ಚಿರ್ಪೆಂ, ಪೌರುಷಕ್ಕೆ ನೋಂತಿರೆ ನಾನು. ನಾನು ಹೆಣ್ಣಿಗಿಂತ ಹೆಣ್ಣಾಗಿ ಪೌರುಷದಿಂದ ಮನೆ ಕೆಲಸವನ್ನೆಲ್ಲ ಮಾಡ್ಕೊಂಡು ಹೋಗ್ತೀನಿ. ಈ ಮಾತನ್ನು ಅವರು ಕೇಳಿದ್ದಕ್ಕೆ ಸ್ತ್ರೀವಾದಿಗಳು ನಿಮ್ಮ ಮೇಲೆ ಫಿರ್ಯಾದಿ ಮಾಡದೇ ಇದ್ದರೆ ಆಶ್ಚರ್ಯ. ನಮ್ಮನ್ನೇನು ಆ ಕೆಲಸಕ್ಕೆ ಸೀಮಿತ ಅಂತ ಅಂದುಕೊಂಡಿದ್ದೀರಾ ಅಂತ ನಿಮ್ಮ ಸದ್ಭಾವವನ್ನೆಲ್ಲ ಮರೆತು ಬಿಡ್ತಾರೆ. ಹಾಗಾಗಿ ನನಗನ್ಸುತ್ತದೆ ಸ್ತ್ರೈಣ ಪೌರುಷ ಅನ್ನೋದು ಅಂತರಂಗ ಸ್ವಭಾವಗಳು ಅಂತ. ಪ್ರತಿಯೊಬ್ಬರೂ ಅರ್ಧನಾರೀಶ್ವರರೇನೆ. ಹಾಗಾಗಿ ಸ್ತ್ರೈಣ ಭಾವ ಬಂದಾಗ ಕೆಲವು ಕೆಲಸಗಳು, ಪೌರುಷ ಭಾವ ಬಂದಾಗ ಕೆಲವು ಕೆಲಸಗಳು, ಕೆಲವರಲ್ಲಿ ಕೆಲವು ಪ್ರಕಾಶವಾಗುತ್ತವೆ, ಇನ್ನು ಕೆಲವರಲ್ಲಿ ಅಪ್ರಕಾಶವಾಗುತ್ತವೆ. ಹಾಗಾಗಿ ವ್ಯಕ್ತೀಕರಣ ಆಗುತ್ತದೆ ಅಂತ ಗೊತ್ತಾಗುತ್ತದೆ. ಇನ್ನು ಮುಂದೆ ನಾವು ದತ್ತಪದಿಗೆ ಹೋಗಬೇಕಲ್ವ, GVM ಅವ್ರದ್ದು. ಆಂಜನೇಯನ ಪರಾಕ್ರಮ, ಗುಂಡು, ತುಂಡು, ಕುಜ, ದೋಷ ಈ ಪದಗಳನ್ನು ಕೊಟ್ಟು ಆಂಜನೇಯನ ಪರಾಕ್ರಮವನ್ನು ವರ್ಣಿಸಬೇಕು ಅಂತ ಹೇಳಿದರು. ಗುಂಡೂಳ್ವ ದೈತೇಯರ ನಾಶಕ್ಕೆಂದೇ, ಗುಂಡೂಳ್ವ ದೈತೇಯರ ನಾಶಕ್ಕೆಂದೇ ಮೊದಲನೇ ಸಾಲ ಹೇಳಿದ್ದೆ. ತುಂಡಾದ ದಾಂಪತ್ಯದ ಯುಕ್ತಿಗೆಂದೇ, ತುಂಡಾದ ದಾಂಪತ್ಯದ ಯುಕ್ತಿಗೆಂದೇ, ಗಂಡೀತ ನುರ್ವಂ ಕುಜನರ್ಗ್ಯ ಚಂಡಂ, ಗಂಡೀತ ನುರ್ವಂ ಕುಜನರ್ಗ್ಯ ಚಂಡಂ, ಗಂಡೀತ ನುರ್ವಂ ಕುಜನರ್ಗ್ಯ ಚಂಡಂ. ಅವಧಾನಿಗಳೇ, ಸಿನಿಮಾ ಪ್ರಸ್ತಾವ ಬಂತು, ಸ್ತ್ರೀಯರ ಪ್ರಸ್ತಾವವು ಬಂತು. ನಾನು ನೋಡಿರುವಂಥ ಸಿನಿಮಾಗಳಲ್ಲಿ ಎಲ್ಲ ಈ ದೆವ್ವಗಳನ್ನು ಹೆಣ್ಣು ದೆವ್ವಗಳಾಗೆ ತೋರಿಸ್ತಾರೆ. ನೀವು ಎಲ್ಲೋ ಕಡಿಮೆ ದೆವ್ವಗಳನ್ನು ನೋಡಿದ್ದೀರಾ? ಅದಕ್ಕೆ ನಾನು ನೋಡಿರೋದು ಅಂತ ಹೇಳಿ. ನೀವು ಯಾವುದಾದ್ರೂ ಡಬ್ಬಾ ಸಿನಿಮಾಗಳು ನೋಡಿರ್ಬಹುದು, ಅದರಲ್ಲಿ ಬೇರೆ ದೆವ್ವಗಳು ಇರಬಹುದು. ಅಂದರೆ ಹಳೆ ಸಿನಿಮಾಗಳು ಅಂತ ನಾನು ಹೇಳಿದ್ದು. ಸ್ವಾಮಿ, ಗಂಡು ದೆವ್ವಗಳು ಇವೆಯಾ? ಈಗ ನೀವೇ ಇಲ್ಲವೇ ಇಲ್ಲಿ? ದೆವ್ವ ಶಬ್ದ ಬಂದದ್ದು ಅಣ್ಣಪ್ಪ ಭೂತದಂಥ ಅದ್ಭುತ ಪುಸ್ತಕವನ್ನು ಪ್ರಕಾಶನ ಮಾಡಿದ ನಿಮಗೇ ಗೊತ್ತಿದೆ. ದೈವ ಅನ್ನೋದ್ರಿಂದ ಬಂದಿದ್ದು ದೆವ್ವ ಅಂತ. ಮತ್ತೆ ನೋಡಿ, ಅದು ನೀವು ತುಂಬ ಆರಾಧಿಸ್ತಕ್ಕಂಥ ಬುದ್ಧನಲ್ಲಿ ದಯ್ಯ, ಆಲೋಕ ಅನ್ನುವಂಥ ಶಬ್ದಗಳೆಲ್ಲ ಬರುತ್ತದೆ. ಹೀಗಾಗಿ ಬುದ್ಧನನ್ನು ದಯ್ಯ ಅಂತಲೇ ಕರೆದದ್ದುಂಟು. ನಿಮ್ಮ ತೆಲುಗು ಭಾಷೆಯಲ್ಲಿ ದಯ್ಯ ಅಂದರೆ ಏನು ಅಂತ ಗೊತ್ತಿದೆ. ಕೊನೆ ಸುತ್ತು ಅಂತ ಹೇಳಿ ಸ್ವಲ್ಪ ಧೈರ್ಯ ಬಂದಾಗಿದೆ ನಿಮಗೆ. ಹೊರಗಡೆ ಬಂದ ಮೇಲೆ ವಿಚಾರಿಸ್ಕೋತೀರಾ? ಕುಜನರ್ಗ್ಯ ಚಂಡಂ ಹೇಳಿದ್ದೆ. ಕುಜನರ್ಗ್ಯ ಚಂಡಂ. ಈಗ ದೋಷ ಬೇಕು. ಪಾಂಡವ್ಯನೈ, ಪಾಂಡವ್ಯನೀ ವಾಯುಜ, ಪಾಂಡವ್ಯನೀ, ಪಾಂಡವ್ಯನೀ ಮಾರುತಿ, ಪಾಂಡವ್ಯನೀ ಮಾರುತಿ ದೋಷದೂರಂ, ಪಾಂಡವ್ಯನೀ ಮಾರುತಿ ದೋಷದೂರಂ. ಪಾಂಡವ್ಯ, ಪಾಂಡವರಿಗೆ ಸಂಬಂಧಪಟ್ಟವನು, ಮಧ್ಯಮ ಪಾಂಡವನ ಕೇತನಾಗ್ರದಲ್ಲಿ ನಿಂತು ವಿಜಯವನ್ನು ಕೊಟ್ಟಂಥವನು ಅಂತ ಪದ್ಯ ಸಮಾಪ್ತಿ ಆಯಿತು. ಅಂದರೆ ಹನುಮಂತ ರಾಕ್ಷಸರ ಸಂಹಾರಕ್ಕಾಗಿ, ಬರೀ ಸಂಹಾರ ಮಾತ್ರವಲ್ಲ, ಡಿಸ್ಟ್ರಕ್ಷನ್ ಅಷ್ಟೇ ಅಲ್ಲ, ಕನ್ಸ್ಟ್ರಕ್ಷನ್ ಇದೆ. ದೂರದಲ್ಲಿದ್ದ ಗಂಡ ಹೆಂಡತಿಯರನ್ನು ಸೇರಿಸಿದ, ಸೀತಾರಾಮರ ಸಮಾಗಮಕ್ಕೆ ಆಶ್ವಾಸಭೂತನಾದ
ಅವನ ಮ್ಯಾನೇಜ್ಮೆಂಟ್ ಸ್ಕಿಲ್ ಅತ್ಯದ್ಭುತವಾದದ್ದು. ಸಮಯವಿಲ್ಲದ ಕಾರಣ ವಿಸ್ತರಿಸೋಕ್ಕಾಗ್ತಾ ಇಲ್ಲ. ಒನ್ ಡೇ ಮಿಷನ್ ಅವನಿಗೆ ಕೊಟ್ಟಿದ್ದು ಯಾವ ರೀತಿಯಾಗಿ ಮಾಡ್ದ ಅಂತಂದರೆ ಕಮ್ಯಾಂಡೋ ಫಿಲ್ಮ್ ನೋಡಿದ್ರೆ ಗೊತ್ತಾಗುತ್ತದೆ ಏಕಾಂಗಿಯಾಗಿ ಹೇಗೆ ಮಾಡಿದ ಅನ್ನೋದನ್ನು. ಅದನ್ನು ಮಲ್ಟಿಪ್ಲೈ ಇನ್ ಟರ್ಮ್ಸ್ ಆಫ್ ಸ್ಕೋರ್ಸ್ ಆಫ್ ಟೆನ್ಸ್, ಆಗ ನಮಗೆ ತಿಳಿಯುತ್ತದೆ. ಇನ್ನು ಹಾ ಕಲ್ಯಾಣ ನಿಧಾನ ಹಾಕ್ ಬಂತು. ಹಾ HAWK ಹಾ ಕಲ್ಯಾಣ ನಿಧಾನ. ಅದನ್ನು ಇನ್ನೂ ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ಗೂ ತಕ್ಕಂತೆ ಇರ್ಬೋದು. ಹಾ ಕಲ್ಯಾಣ ನಿಧಾನ ಅಂತಲೂ ಮಾಡ್ಬೋದು. ಸಾಕಲ್ಯಂ ಸೋಲ್ತುದಾಯ್ತು ಕೈಟಭದಮನ ಕೈಟ್. ಸಾಕಲ್ಯಂ ಸೋಲ್ತುದಾಯ್ತು ಕೈಟಪದಮನ ಕೈಟಪದಮನ. ಶ್ಲೋಕಕರ ನೀನೀಗಳ್ ಶ್ಲೋಕಕರ ನೀನೀಗಳ್ ಶ್ಲೋಕಕರ ನೀನೀಗಳ್. ಇನ್ನು ನನ್ನ ಈ ಸಾಲನ್ನು ಈಗ ಹೇಳಬೇಕು. ಅವಧಾನಿಗಳೇ, ಈ ಶತಾವಧಾನವನ್ನು ಗೋಲ್ ಗುಂಬಜ್ನಲ್ಲಿ ಏನಾದರೂ ಏರ್ಪಾಟ್ ಮಾಡಿದಿದ್ರೆ ನೀವು ಅದನ್ನು 1 ಶತಾವಧಾನ ಅಂತ ಕನ್ಸಿಡರ್ ಮಾಡ್ತಿದ್ರ, 7 ಶತಾವಧಾನ ಅಂತ ಕನ್ಸಿಡರ್ ಮಾಡ್ತಿದ್ರು? ಅಷ್ಟು ದೂರಕ್ಕೆ ಹೋಗಬೇಕಾಗಿಲ್ಲ. ತುಂಬ ಒಳ್ಳೆಯ ಧ್ವನಿವರ್ಧಕ ವ್ಯವಸ್ಥೆಯನ್ನು, ದೀಪ ವ್ಯವಸ್ಥೆಯನ್ನು, ಇದನ್ನೆಲ್ಲ ಮಾಡಿದಂಥವರು ನನಗೆ ತುಂಬ ಆತ್ಮೀಯರಾದಂಥ ನಿರುಪಮಾ ರಾಜೇಂದ್ರ ಅವರುಗಳು ಅಭಿನವದ ಮೂಲಕವಾಗಿ ಮಾಡಿದ್ದಾರೆ. ಈ ಅವಧಾನದಲ್ಲಿ ರಸಧ್ವನಿಗಳಿದ್ದರೆ ಅವರಿಂದಾಗಿ. ರಸ ಅನ್ನೋದಕ್ಕೆ ಬೆಳಕು ಅಂತ ಕೂಡ ಅರ್ಥ ಇದೆ, ಧ್ವನಿ ಅನ್ನೋದಕ್ಕೆ ಸೌಂಡ್ ಸಿಸ್ಟಮ್ ಅಂತ. ಹಾಗಾಗಿ ರಸ ಧ್ವನಿ ಇದ್ದರೆ, ನಾನು ತಮಾಷೆ ಮಾಡ್ತಾ ಇರ್ತೀನಿ, ಅದು ಗಂಭೀರವಾಗೂ ತಗೋಬಹುದು. ನಿರುಪಮಾ ರಾಜೇಂದ್ರ ಅವರಿಗೆ ನಾನು ಅಡಾಪ್ಟೆಡ್ ಚೈಲ್ಡ್ ಅಂತ. ಇಂದು ಕೂಡ ಮಧ್ಯಾಹ್ನ ಒಬ್ಬರು ಸ್ನೇಹಿತರ ಜೊತೆಗೆ ಆ ಮಾತು ಹೇಳ್ತಾ ಇದ್ದೆ. ಹಾಗಾಗಿ ಇಲ್ಲಿಯೇ ಅವರ ಸೌಂಡ್ ಸಿಸ್ಟಮ್ನ ಎಕೋ ಎಫೆಕ್ಟ್ ಇದೆ. ಹಾಗಾಗಿ ಗೋಲ್ ಗುಂಬಸ್ಗಿಂತಲೂ ಮಿಗಿಲಾಗಿ ಬೇಕಾದ್ರೆ ಎಕೋ ಮಾಡಿಸ್ಬಿಡ್ಬೋದು. ಅವಧಾನ ಆನ್ 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 ಅಂತಂದ್ಬಿಟ್ಟು ಆಗುತ್ತದೆ. ಅದರಿಂದ ಅವಮಾನ ಮಾನ 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 ಅಂತ ಆಗ್ತಾ ಹೋಗುತ್ತದೆ. ಪ್ರಾಕಟಗೊಳ್ ವತ್ಸೆ ನಾನೇ ಗೋಶಾಕ್ವರನೇ. ಪ್ರಾಕಟಗೊಳ್ ವತ್ಸೆ ನಾನು ಗೋಶಾಕ್ವರನೇ. ಶಾಕ್ವರ ಅಂತಂದರೆ ಶ್ರೇಷ್ಠವಾದ ಗೂಳಿ ಅಂತ. ವತ್ಸೆ ನಾನು ಎಳೆಗರು ಹೆಣ್ಣು ಕರು. ನೀನು ಗೋಶಾಕ್ವರ, ಪ್ರಸಿದ್ಧನಾದ ಗೋವಿನ ಕುಲದಲ್ಲಿ ಶಬಲ, ಶಾಕ್ವರ, ಸುರಭಿ ಇತ್ಯಾದಿಗಳೆಲ್ಲ ಉಂಟು. ಅದರೊಳಗೆ ಮಿಗಿಲಾದಂಥ ಶಾಕ್ವರ ಅಂಥವನು ನೀನು ಬಂದು ವೃಷಭ ಸದೃಶನಾದವನು. ಗೋ ಅನ್ನೋದಕ್ಕೆ ಮತ್ತೊಂದು ಅರ್ಥ ಇದೆ. ಭೂಮಿಯಲ್ಲಿಯೇ ನೀನು ಗೋ ಅನ್ನೋದಕ್ಕೆ 10 ಅರ್ಥ ಉಂಟು ನಿಘಂಟುಗಳಲ್ಲಿ. ಅದರೊಳಗೆ ಒಂದು ಪೃಥ್ವಿ ಅಂತಲೂ ಅರ್ಥ ಉಂಟು, ಅದು ಬಲ ಅಂತ ಕೂಡ ಅರ್ಥ ಉಂಟು. ಬಲದಲ್ಲಿ ಶಾಕ್ವರನಾದವನು ಗೋಶಾಕ್ವರನೇ ಅಂತ ಅಲ್ಲಿಗೆ ಪದ್ಯ ಪೂರ್ಣವಾಯಿತು. ದ್ರೌಪದಿ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾ ಇರುವುದಾಯಿತು. ಇನ್ನು ನಾವು ಒಂದು ಆಶುಕವಿತೆ ಇದೆ. ಮಹಾಬಲೇಶ್ವರ ಭಟ್ರು ಕೇಳಬೇಕು. ಸಾಮಾನ್ಯವಾಗಿ ತಂಬಾಕು ತಿಂದವರಿಗೆ ತಲೆ ತಿರುಗ್ತದೆ, ತಂಬಾಕು ತಿನ್ನುವವರಿಗೆ ತಿನ್ನದೇ ಇದ್ದರೆ ತಲೆ ತಿರುಗ್ತದೆ. ಈ ಒಂದು ಅನುಭವವನ್ನು ಆಧರಿಸಿ ಒಂದು ಕವನವನ್ನು ರಚನೆ ಮಾಡ್ಬೋದಾ? ತುಳಸಿಯಂ ಬಿಲ್ವಮಂ ಗೆಲಲೆಂದು ತಂಬಾಕನ್. ತುಳಸಿಯಂ ಬಿಲ್ವಮಂ ಗೆಲಲೆಂದು ತಂಬಾಕನ್. ತಂಬಾಕನೊಲಿದು ನಿರ್ಮಿಸಿದ ವಿರಿಂಚಿ ಒಲಿದು ನಿರ್ಮಿಸಿದ ವಿರಂಚಿ. ಒಲಿದು ನಿರ್ಮಿಸಿದ ವಿರಂಚಿ ವಿರಿಂಚಿ ಬಳಸಿ. ಒಲಿದು ನಿರ್ಮಿಸಿದ ವಿರಿಂಚಿ ಬಳಸಿ. ಒಲಿದು ನಿರ್ಮಿಸಿದ ವಿರಿಂಚಿ ಬಳಸಿ ಬಳಸಿ. ಸಲದೆನ್ನಲ್ವಾಣಿ ಬಿಡಲಾಗದೆಯೇ ಸಲದೆಂದು ವಾಣಿ. ಸಲದೆನ್ನಲ್ವಾಣಿ ಬಿಡಲಾಗದೆಯೇ ಸಲದೆನ್ನಲ್ವಾಣಿ ಬಿಡಲಾಗದೆಯೇ ಬಿಟ್ಟಿರ್ಪ. ಸಲದೆನ್ನಲ್ವಾಣಿ ಬಿಡಲಾಗದೆಯೇ ಬಿಟ್ಟಿರ್ಪ. ತಲೆತಿರುಗು ತಿರ್ಪ ತಲೆತಿರುಗು ತಿರ್ಪ ತಲೆತಿರುಗು ತಿರ್ಪ ತಲೆತಿರುಗು ತಿರ್ಪ ಬೊಮ್. ತೊಲೆತಿರುಗು ತಿರ್ಪ ಬೊಮ್ಮನು ತಲೆತಿರುಗು ತಿರ್ಪ ಬೊಮ್ಮನು. ಕಾವುದೆಂ ಬೊಮ್ಮನು ಕಾಯ್ವನೇ ಬೊಮ್ಮನು ಕಾಯ್ವನೇ. ತಲೆ ತಿರುಗು ತಿರ್ಪ ಬೊಮ್ಮನು ಕಾಯ್ವನೇ. ದೆಸೆ ನಾಲ್ಕು ನೋಡುತ್ತ ದೆಸೆ ನಾಲ್ಕು ನೋಡುತ್ತ ದೆಸೆ ನಾಲ್ಕು ನೋಡುತ್ತೆ ದೆಸೆ ನಾಲ್ಕು ನೋಡುತ್ತೆ. ಹಣೆಯ ಬರಹವ ಬರೆದು ಹಣೆಯ ಬರಹವ ಬರೆದು. ಕಸಿಬಿಸಿಯ ಕಸಿಬಿಸಿಯ ಹಸಿ ಬಿಸಿಯ ಕಸಿಬಿಸಿಯ ಹಸಿ ಬಿಸಿಯ ಕಸಿಬಿಸಿಯ ಹಸಿ ಬಿಸಿಯ. ಸಿಹಿ ಕಹಿಗಳ ಕಸಿಬಿಸಿಯ ಹಸಿ ಬಿಸಿಯ ಸಿಹಿ ಕಹಿಗಳ ಕಸಿಬಿಸಿಯ ಹಸಿ ಬಿಸಿ ಕಸಿಬಿಸಿಯ ಹಸಿ ಬಿಸಿಯ ಸಿಹಿ ಕಹಿಗಳ ಸಿಹಿ ಕಹಿಗಳ.
ಕೊಸರಾಡಿಕೊಳ್ಳುವನೇಂ 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 ರಾಡಿಯೇ ಮಳ್ಪನೇಂ ಕೊಸರಾಡಿಕೊಳ್ಳುವನೇಂ ರಾಡಿಯೇಂ ಮಳ್ಪನೇಂ ಕೊಸರಾಡಿಕೊಳ್ಳುವನೇಂ ರಾಡಿಯಂ ಮಳ್ಪನೇಂ ರಾಡಿಯಂ ಮಳ್ಪನೆ ಬೆಸಸೆನ್ನಲೆಂತು ನಾಂ ಬೆಸೆಪೆನಯ್ಯೋ ಬೆಸಸೆನಲು ಬೆಸೆಪೆನಾ ಬೆಸೆಸೆನ್ನಲ್ ಬೆಸೆಪೆನಾ ನಯ್ಯೋ ಬೆಸಸೆನಲ್ ಬೆಸೆಪೆನಾ ನೆಂತು ಬೆಸಸೆನಲ್ ಬೆಸೆಪೆನಾ ನಿಂತು. ಸುಕವಿ ಯಕ್ಷಗಾನ ಕವಿಗಳನ್ನು ಯಕ್ಷಗಾನ ಕವಿತೆಯನ್ನು ಬರೆದವರು ಅಲಂಕಾರ ಶಾಸ್ತ್ರಜ್ಞರು ಆದ ಅವರಿಗೆ ಪ್ರಶ್ನೆ ಹಾಕ್ತಾ ಇದ್ದೀನಿ. ತಂಬಾಕು ಬ್ರಹ್ಮನ ಸೃಷ್ಟಿ, ಅದು ಸ್ಪೆಷಲ್ ಸಂದರ್ಭದಲ್ಲಿ ಆಗಿದ್ದು. ಒಮ್ಮೆ ಲಕ್ಷ್ಮೀ, ಸರಸ್ವತಿ, ಪಾರ್ವತಿ 3 ಜನರು ಸೇರಿಕೊಂಡ್ರು ನಮ್ಮ ಗಂಡಂದರಿಗೆ ಯಾವ್ಯಾವ ಪತ್ರದಲ್ಲಿ ಪೂಜೆ ಮಾಡಿದ್ರೆ ಇಷ್ಟ ಅಂತ. ಆಗ ಲಕ್ಷ್ಮಿ ಏನೋ ತುಳಸಿಯಿಂದ ಬಿಟ್ಲು, ಪಾರ್ವತಿಗಂತೂ ಬಿಲ್ವ ಪತ್ರ ಇದ್ದೇ ಇದೆ, ಸರಸ್ವತಿಗೆ ಸರಿಸಮಾನರಲ್ಲಿ ತುಂಬ ಅನ್ಯಾಯ ಆದಂತೆ ಆಗಿ ಮುಖ ಚಿಕ್ಕದು ಮಾಡ್ಕೊಂಡ್ಬಿಟ್ಲು. ಆಗ ಬ್ರಹ್ಮ ಏನು ಮುಖ ಸಪ್ಪಗಾಗಿದೆ ಅಂತ ಕೇಳ್ದ. ನಿಮಗೊಂದು ಪತ್ರೆ ಇಲ್ಲ, ನಿಮ್ಮ ಮುಖಕ್ಕಿಷ್ಟು ಬೆಂಕಿ ಹಾಕ 4 ಮುಖಕ್ಕೆ ಅಂತಂದ್ಲು. ಆಗ ಇದಕ್ಯಾಕೆ ಅಂತ ಹಿಂಗಂದು ಸೃಷ್ಟಿ ಮಾಡೇ ಬಿಟ್ಟ ತಂಬಾಕು. ಆಗ ತಂಬಾಕು ಬಂತು. ಮೊದಲು ಬ್ರಹ್ಮನೇ ಒಂದು ಕಡೆ ಮೂಗಿಗೆ ನಶ್ಯ ಹಾಕೋಕ್ಕೆ ಶುರು ಮಾಡ್ದ, ಇನ್ನೊಂದು ಕಡೆಗೆ ಹುಕ್ಕ ಸೇದೋಕ್ಕೆ ಶುರು ಮಾಡ್ದ, ಮತ್ತೊಂದು ಕಡೆಗೆ ಬೀಡಿ ಸಿಗರೇಟ್ ಚುಟ್ಟ ವಗೈರೆ ಮಾಡ್ದ, ಇನ್ನೊಂದು ಕಡೆಗೆ ಗುಟ್ಕಾ ಹಾಕೋದಿಕ್ಕೆ ಶುರು ಮಾಡ್ದ. 4 ಮುಖಗಳಿಂದಲೂ 4 ಥರವನ್ನೇ ಬಳಸೋದಕ್ಕೆ ಶುರು ಮಾಡಿ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಪಾಪ ಸರಸ್ವತಿಗೆ ಯಾವ ಮುಖ ಚುಂಬಿಸೋಕೆ ಹೋದರೂ ತಂಬಾಕು. ಹಾಗಾಗಿ ಅವಳು ಏನು ಮಾಡಿದಳು, ಇನ್ನು ಸಾಧ್ಯ ಇಲ್ಲ, ನೀನು ಬಿಡಬೇಕು, ನೀನು ಪೂಜೆ ಮಾಡಿದ್ದು ತಪ್ಪಾಯಿತು, ನಿನಗೆ ಇನ್ನೊಂದು ಪೂಜೆ ಮಾಡ್ತೀನಿ ಅಷ್ಟೇ ಅಂತಂದಳು. ಆಗ ಅವನು ಬಿಡೋಕ್ಕೆ ಪ್ರಯತ್ನ ಪಟ್ಟಾಗ ತಲೆ ತಿರುಗಿತು. ನಮ್ಮ ಹಣೆ ಬರಹಗಳನ್ನೆಲ್ಲ ಬರೀತಾ ಇರೋವನು ತಲೆ ಸರಿಯಾಗಿದ್ದಾಗಲೇ ಬರೀಲಾರ ಹಣೆ ಬರಹವನ್ನು ಸರಿಯಾಗಿ, ಇನ್ನು ತಲೆ ತಿರುಗ್ತಾ ಇದ್ದಾಗ ಏನು ಬರೀತಾನೆ, ಆ ಸ್ಥಿತಿಯಲ್ಲಿ ನನಗೆ ಬರೆದಿರಬೇಕು, ನಾನು ಏನು ಹೇಳಬೇಕೋ ಗೊತ್ತಿಲ್ಲ, ಹಾಗಾಗಿ ನೀವೇ ಹೇಳಬೇಕು ಅಂತ ಪದ್ಯವನ್ನು ಹೇಳ್ತಿದ್ದೀನಿ. ಈ ಕಲ್ಪಿತ ಕಥೆ ಈ ಕ್ಷಣಕ್ಕೆ ಹುಟ್ಟಿಸಿದ್ದು ಬಿಡೌಜಃ ಪುರ ಪದ್ಮಯೋನಿಂ ಪಪೃಚ್ಛ ಧರಿತ್ರೀತಲೆ ಸಾರಭೂತಂ ಕಿಮಸ್ತಿ ಚತುರ್ಭಿರ್ಮುಖೈರಿತ್ಯವೋಚದ್ವಿರಿಂಚಿಸ್ತಮಾಕುಸ್ತಮಾಕುಸ್ತಮಾಕುಸ್ತಮಾಕು. ಹಿಂದೆ ಇಂದ್ರ ಹೋಗ್ಬಿಟ್ಟು ಬ್ರಹ್ಮನ ಕೇಳ್ದ, ಈ ಭೂಮಿಯಲ್ಲಿ ಸಾರವತ್ತಾದದ್ದು ಯಾವುದು ಅಂತ. 4 ಬಾಯಿಂದ ಹೊಗೆ ಸೊಪ್ಪು ಅಂತ ಹೇಳ್ದ ಅಂತ. ನನ್ನ ತುಂಬ ಪೂಜನೀಯರಾಗಿದ್ದ ಹಿರಿಯ ಮಿತ್ರರು, ನನಗೀಗ ಚಿಕ್ಕ ವಯಸ್ಸಿನವ್ರ ಸ್ನೇಹಿತರು. ನಾನು 18-20ರಲ್ಲಿದ್ದಾಗ ನನಗೆ 80-85 ವಯಸ್ಸಿನವರು ಸ್ನೇಹಿತರಾಗಿರೋರು. ಹಾಗಾಗಿ ಐ ಹ್ಯಾವ್ ಸೀನ್ ಬೋತ್ ದಿ ಎಂಡ್ಸ್. ಸುಮಾರು 150 ವರ್ಷಗಳ 3 ಶತಮಾನಗಳ ಓಡಾಟದ ಒಂದು ಸೌಲಭ್ಯ ನನಗಿದೆ. ಹಾಗೆ ಅವರು ರಾಮರಾವ್ ಅಂತ ಪ್ರೊಫೆಸರ್ ರಾಮರಾಯ್ ಅವರು, ಇಂಗ್ಲೀಷ್ ಪ್ರೊಫೆಸರ್, ತುಂಬ ಒಳ್ಳೆ ಸಂಸ್ಕೃತದ ಕಾವ್ಯ ಸ್ವಾರಸ್ಯ ಬಲ್ಲವರು. ಅವರು ಈ ಪದ್ಯಕ್ಕೆ ಪಾಠಾಂತರ ಹೇಳ್ತಾ ಇದ್ರು. ಚತುರ್ಭಿರ್ಮುಖೈರಿತ್ಯವೋಚದ್ವಿರಿಂಚಿಸ್ತಮಾಕು ಪೊಗಾಕು ಹೊಗೆಸೊಪ್ಪೊಗೆಯಲ್ ಅಂತ ತೆಲುಗು, ತಮಿಳು, ಕನ್ನಡ ಮತ್ತು ಸಂಸ್ಕೃತ 4 ಭಾಷೆಯಲ್ಲಿ. ಕ್ವಚಿತ್ ದುಃಖ ಕ್ವಚಿನ್ ನಾಸಾಗ್ರಗಾಮನಿ ತಮಾಕು ತ್ರಿವಿಧಂ ಪ್ರೋಕ್ತಂ ಕಲೌ ಭಾಗೀರಥಿ ಯಥಾ ಕ್ವಚಿತ್ ದುಃಖ ಕ್ವಚಿನ್ ನಾಸಾಗ್ರಗಾಮಿನಿ ಅಂತ ಉಂಟು. ಗಂಗೆ 3 ತರಹ ಹೇಗಿದ್ದಾಳೋ ಸ್ವರ್ಗದಲ್ಲಿ, ಭೂಮಿಯಲ್ಲಿ, ಪಾತಾಳದಲ್ಲಿ, ಹಾಗೆ ಮೂಗಿನಲ್ಲಿ, ಬಾಯಲ್ಲಿ ಹೊಗೆ ರೂಪದಲ್ಲಿ ಅಥವಾ ತಿನ್ನುವ ರೂಪದಲ್ಲಿ ಈ ರೀತಿಯಾಗಿ ನಶ್ಯ ಮತ್ತು ಗುಟ್ಕ ಅಥವಾ ಪಾನ್, ಬೀಡ, ಜರ್ದ ಹಾಗೂ ಸಿಗರೇಟ್, ಸಿಗಾರ್ ಈ ಥರ 3 ರೀತಿಯಲ್ಲಿದ್ದಾಳೆ ನೋಡಿ. ಘನದ ಪದಾರ್ಥದ ರೂಪವಾಗಿ ನಶ್ಯ ಆದರೆ, ದ್ರವ ಪದಾರ್ಥದ ರೂಪವಾಗಿ ಇದು, ಇನ್ನು ವಾಯು ಪದಾರ್ಥದ ರೂಪವಾಗಿ ಅದು. ಹಾಗಾಗಿ ಭೂರ್ಭುವ ಸ್ವಹ ಅಂತ 3 ಸ್ಟೇಟ್ಸ್ ಆಫ್ ಮ್ಯಾಟ್ರಲ್ಲಿ ಇದೆ ಅದು. ಸಾಕು, ಈ ಚಟಗಳು ಎಷ್ಟು ಸಮಯ ತಗೊಂಡು ಬಿಡುತ್ತವೆ ನೋಡಿ. ಗಣಿಪಂ ಪಂಡಿತನಪ್ಪರೆಂಬರಕಟ ಘಾತಾಶ್ಮಮಂ ಲೆಕ್ಕಿಸಲ್ ಗುಣಿತಾನಾದನೆ ಗುಣಿತಾನಪ್ಪನೆ ಭೂಮಿ ಭಾರವಿದಕೆ ಪ್ರಚಾದು ದೆಂಬರ್ಬುಧರ್ ಸೃಣಿತಾನಾವುದೋ ಕೃಂತಿಸಲ್ಕೆ ಮದಮಿನ್ನೇ ಕಂಬರಂ ಬೀಳದು. ಘೃಣಿಗಳ್ ಕಾಣರು ಘೃಣಾ ಕರುಣೆ
ಕರುಣೆ ಇದ್ದವರು ಘೃಣಿ. ಘೃಣಿಗಳ್ ಕಾಣರು ಶೌನಕೀಯ ಕಥೆಗಂ. ಘೃಣಿಗಳ್ ಕಾಣರು ಶೌನಕೀಯ ಕಥೆಗಂ. ತುತ್ತಿಕ್ಕನ್ ಅನ್ಯಾಯಿದಲ್. ಆ ನಾಯಿ ಅಂದುಕೊಳ್ಳುತ್ತದೆ, ಈ ಜಗತ್ತಿನಲ್ಲಿ ಕಾರುಣ್ಯವಂತರು ಇಲ್ಲ, ಇವನ ಮದಕ್ಕೆ ಅಂಕುಶ ಹಾಕುವರು ಯಾರೂ ಇಲ್ಲ, ಇವನು ಮತ್ತೆ ಆಕಾಶ ಬೀಳೋದಿಲ್ವಾ ಇಲ್ಲಿ ಅಂತೆಲ್ಲ ಅದು ಬೇಸರ ಪಟ್ಟುಕೊಂಡು ಘೃಣಿಗಳ್ ಕಾಣರು ಲೋಕದಲ್ಲಿ. ಅಯ್ಯೋ ಅನ್ಯಾಯವಾಗಿಬಿಟ್ಟಿದೆ. ಶೌನಕೀಯ ಕಥೆಗಂ, ಇಲ್ಲಿ ಶುನಕ ಸಂಬಂಧಿಯಾದ ಕಥೆ ಶೌನಕೀಯ ಕಥೆ ಅಂತ. ಅಂದರೆ ನನ್ನಂಥವರ ಕಥೆಗೆ, ಶೌನಕೀಯ ಕಥೆಗೆ, ವ್ಯಥೆಗೆ ಯಾರೂ ಇಲ್ಲ. ಘೃಣಿಗಳ್ ಕಾಣರು ಲೋಕದಲ್ಲಿಲ್ಲ. ಘೃಣಿಗಳ್ ಕಾಣರು ಶೌನಕೀಯ ಕಥೆಗಂ, ಇದಕ್ಕೆ ಯಾರೂ ಇಲ್ಲ ಅಂತ ಅದು ಗೋಳಾಡುತ್ತದೆ ಅಂತ ನಾಯಿಯ ಪ್ರತಿಕ್ರಿಯೆಯನ್ನು. ಇನ್ನು ಮತ್ತೆ ಭವಿಕ್ರೀಡಿತದಲ್ಲಿ ಹೇಳಬೇಕು ಅಂತಂದರೆ ಗ್ರಾಮಸಿಂಹದ ಸಂಕಟವನ್ನು ಆಡಂಬರವಾಗಿ ಹೇಳುವುದಾಗಿದೆ. ಇನ್ನು ನಾವು ದೇವಸೇನಾಪತಿಯ ವಿಜೃಂಭಣೆಯನ್ನು ಮಹಾಶ್ರದ್ಧರ ಛಂದಸ್ನಲ್ಲಿ ನೋಡೋಣ. ಶರಜನ್ಮಂ ತಾಂ ಶರಾಬುದ್ಧನನೆ ಜಗತಿಯೊಳ್ ದೇವಸೇನಾ ಸಮೇತಂ ಮೆರೆಯುತ್ತಂಬಾ ಕುಮಾರಂ ಮಲೆತು ನಡೆದಪಂ ತಾರಕಾಂತ್ಯಕ್ಕೆ ನುಂತಂ ಭರದಿಂ ಪಾದ ಪ್ರಹಾರ ಧ್ವಜಮದು ಸಿಗರೇಟಿಂಗ್ಗೆ ದೈತೇಯರೆಲ್ಲರ್. ಅವಧಾನಿಗಳೇ, ಬೀಚಿಯವರು ಅವರ ಒಂದು ಪುಸ್ತಕದ ಶೀರ್ಷಿಕೆಯನ್ನು ಬ್ರಹ್ಮಚಾರಿಯ ಮಗ ಅಂತೇಳಿ ಇಟ್ಟರು. ಒಂದು ಕಾದಂಬರಿ ಅಲ್ವಾ? ಈಗೇನಾದರೂ ಇದ್ದಿದ್ದರೆ ಅದನ್ನು ಅವಧಾನಿಯ ಮಗ ಅಂತ ಏನಾದರೂ ಮಾಡ್ತಿದ್ರ ಅಂತ. ಯಾಕೆಂದ್ರೆ ನೀವು ಬ್ರಹ್ಮಚಾರಿಗಳು ಅಂತ ಕೇಳಿದೆ ಅಷ್ಟೇ. ಸ್ವಾಮಿ, ನಾನೊಬ್ಬ ಬಿಟ್ಟು ಅವಧಾನ ಪ್ರಪಂಚದಲ್ಲಿ ತುಂಬ ಜನ ಗೃಹಸ್ಥರಿದ್ದಾರೆ. ನನಗೆ ಗೊತ್ತಿಲ್ಲ ಸುಬ್ರಹ್ಮಣ್ಯ ಭಟ್ರು ಬ್ರಹ್ಮಚಾರಿಗಳಿರಬೇಕೆ ಇಲ್ವಾ? ಸಂತೋಷ. ಉಮೇಶ್ ಗೌತಮ್ರು, ಶಂಕರ್, ಹೀಗೆ ಇಲ್ಲಿಯೇ ಸಿಗ್ತಾ ಇದ್ದಾರೆ. 3 ಜನ ಇದ್ದಾರೆ. ಇನ್ನು ಮೆಜಾರಿಟಿ ಅವರದೇ, ಗೃಹಸ್ಥರದೇನೆ. ಹಾಗಾಗಿ ಬ್ರಹ್ಮಚರ್ಯಕ್ಕೂ ಅವಧಾನಕ್ಕೂ ಯಾವ ಸಂಬಂಧವೂ ಇಲ್ಲ. ಹಾಗೆ ಮಗನಿಗೂ ಅವಧಾನಿಗೂ ಯಾವ ಸಂಬಂಧವೂ ಇಲ್ಲ ಅಂತ ನನ್ನ ಮಟ್ಟಿಗೆ ಹೇಳಬಲ್ಲೆ. ಮರಣಕ್ಕೆಂದಾಂಪರಿನ್ನಂಗುಟ ಮಿಗಿಲೆ ಅಂಗುಟ ಕದು ಮಿಗಿಲೆ ಕೃಷ್ಣನ ಕೌರವಾಸಂ. ಆಸ ಅಂದರೆ ಆಸನ. ಅವನು ಅಂಗುಷ್ಟದಲ್ಲಿ ಒತ್ತಿದಾಗ ಕೌರವನ ಆಸನ ಉರುಳು ಹೋಯ್ತಲ್ಲ, ಆ ರೀತಿಯಾಗಿ ಮರಣಕ್ಕೆಂದಾಂಪರಿನ್ನಂಗುಟಕದು ಮಿಗಿಲೆ ಕೃಷ್ಣನ ಕೌರವಾಸಂ ಅಂತ. ಹಾಗಾಗಿ ಅವನು ಒತ್ತಿದಾಗ ಅವನ ಸೀಟೆ ಉರುಳು ಹೋಗುತ್ತದೆ ಅಂಗುಷ್ಟದಿಂದ. ಹಾಗಾಗಿ ಇವನ ಅಂಗುಷ್ಟಕ್ಕಿಂತ ಮಿಗಿಲ ಆ ರೀತಿಯಲ್ಲಿಯೇ ಇದು ಆಗುತ್ತದೆ ಅನ್ನುವ ನಿದರ್ಶನವನ್ನು ಮಾಡಿದ್ದೀನಿ. ತನ್ಮೂಲಕ ಕುಮಾರನ ಪರಾಕ್ರಮವನ್ನು ಹೇಳಿದ್ದಾಗಿದೆ. ಒಂದು ಆಶುಕವಿತೆಯ ಶ್ರೀಮತಿ ಶ್ರೀಲಲಿತಾ ಅವರಿಂದ. ಎಲ್ಲರಿಗೂ ನಮಸ್ಕಾರ. ವಸ್ತು ನಮಗೆ ನಿಮಗೆ ಎಲ್ಲರಿಗೂ ಆರಾಧ್ಯ ದೈವವಾಗಿರೋ ಟ್ರಾಫಿಕ್ ದೇವತೆಯ ಸ್ತುತಿ ಅಥವಾ ಪ್ರಾರ್ಥನೆ. ಸರ್ಕಲ್ ಮಾರಮ್ಮನೂ ಇದೆ. ಅವಧಾನಿಗಳೇ, 3ನೇ ಸಾಲಿನ 4ನೇ ಮನೆ ನೋಡಿ, ಯಾರಿಗೂ ಹೊಳೆಯದ ಪ್ರಸ್ತುತ ಪ್ರಸಂಗ ಮಾಡಿದ್ದೀರಾ. 0. ವಂಶಸ್ಥದಲ್ಲಿ ಹೇಳ್ತೀನಿ. ಸಮಸ್ತ ಸಮ್ಮರ್ದ ಮಹಾಧಿದೇವತೆ. ಸಮಸ್ತ ಸಮ್ಮರ್ದ ಟ್ರಾಫಿಕ್. ಇದು ಸಂಸ್ಕೃತ ಭಾರತೀಯವರ ಅನುವಾದ ಟ್ರಾಫಿಕ್ಗೆ. ಸಮಸ್ತ ಸಮ್ಮರ್ದ ಮಹಾಧಿದೇವತೆ, ಸಮಸ್ತ ಸಮ್ಮರ್ದ ಮಹಾಧಿದೇವತೆ. ವಿಮಾನ ಮುಮ್ನಿನ್ನಡೆಯುಳ್ ನಿಯಂತ್ರಿತಂ. ಸಮೀರಣಂ ಕೂಡ ಪುಗಲ್ಕೆ ಶಂಕಿಪಂ. ಸಮರ್ಗಡಿನ್ನಾರು ಸಮರ್ಥರೂಪಿಣಿ. ಸಮರ್ಥರೂಪಿಣಿ ಏನೆಂದರೆ, ಶ್ರೀಲಲಿತಾ ಅವರು ಸಂಸ್ಕೃತದ ಹಿನ್ನೆಲೆ,
ಮಿಗಿಲಾಗಿರುವಂಥವರು. ಆದ್ದರಿಂದ ಸಂಸ್ಕೃತದ ವಂಶಸ್ಥವನ್ನು ಬರೆದಿದ್ದೀನಿ. ಅವರ ತಾಯಿ ಕಡೆಯಿಂದ ವೆಲ್ಲಾಲ ವಂಶೀಯರು, ತುಂಬ ಪ್ರಸಿದ್ಧವಾದಂತಹ ಮುಲಕನಾಡು ವಂಶ ಅದು. ಯಾಕೆಂದರೆ ಟ್ರಾಫಿಕ್ ಅನ್ನುವುದು ಎಂಥ ಮಹಾದೇವತೆ ಅಂತಂದರೆ ವಿಮಾನ ಮಾರ್ಗ, ವಿಮಾನಕ್ಕೂ ಕೂಡ ಅದು ಅವಕಾಶ ಇಲ್ಲ ಅಂತ. ಅಲ್ಲಿ ವಿಮಾನ ಅನ್ನೋದಕ್ಕೆ ಶ್ಲೇಷ ಉಂಟು. ಒಂದು ಏರ್ಕ್ರಾಫ್ಟ್ ಅಂತ ಒಂದು ಅರ್ಥ ಇರುವಂತೆ ಇನ್ನೊಂದು ವಿಮಾನ ಅಳತೆಯೇ ಇಲ್ಲ ಅಂತ, ವಿಗತಂ ಮಾನಂ ಅಂತ. ಆ ರೀತಿಯಾಗಿ ಅಳತೆಯೇ ಇಲ್ಲದ್ದು ಕೂಡ ನಿನ್ನೆದುರಿಗೆ ಕುಗ್ಗಿ ಹೋಗ್ಬಿಡ್ತದೆ. ಅಮೇಯವಾದದ್ದು ನಿನ್ನ ಹತ್ರ ಮೇಯವಾಗೋಗ್ಬಿಡ್ತದೆ. ನೀನು ಮೇಯ್ದು ಬಿಡ್ತೀಯ, ಅದನ್ನು ಏನು ಮಾಡೋದು ತಾಯಿ? ಅಷ್ಟು ಮಾತ್ರವಲ್ಲ, ಗಾಳಿ ಕೂಡ ನಿನ್ನಲ್ಲಿ ಪ್ರವೇಶ ಮಾಡೋದಕ್ಕಾಗೋಲ್ಲ. ಕುಮಾರವ್ಯಾಸ ಹೇಳ್ತಾನೆ, ಪವನಂಗುಬ್ಬಸ ಅಂತ, ಗಾಳಿಗೆ ಉಬ್ಬಸ ಆಗುತ್ತದೆ ಅಂತ. ಕವಿ ಅದೆಷ್ಟು ಮನೋಹರವಾಗಿ ಉಪಚಾರ ವಕ್ರತ ಅನ್ನುವುದನ್ನು ಉಂಟು ಮಾಡ್ತಾನೆ, ಅತಿಶಯೋಕ್ತಿ ಅಲಂಕಾರ ಮಾಡ್ತಾನೆ. ಈ ತರಹ ಆ ಒಂದು ಸಮ್ಮರ್ದ ಆಗಿರುತ್ತದೆ. ನಿನ್ನ ಸಮಾನ ಯಾರೂ ಇಲ್ಲ ತಾಯಿ, ಕಾಪಾಡು ನಮ್ಮನ್ನು ಅಂತ. ಟ್ರಾಫಿಕ್ ಜಾಮ್ ಆದಾಗ ಏನು ಮಾಡಬೇಕು? ಸಂಯಮ ಬೇಕು. ದೇವತಾ ಧ್ಯಾನಕ್ಕೆ ಮೊದಲು ಬೇಕಾಗಿರ್ತಕ್ಕಂಥದ್ದು ಸಂಯಮ. ಕೂತಲ್ಲಿ ಕೂತ್ಕೊಳ್ಬೇಕು, ಆಸನ ಶುದ್ಧಿ ಇರಬೇಕು. ಕೈ ಕಟ್ಟಾಕ್ಕೊಂಡು ಕ್ಲಚ್ಚಿನ ಮೇಲೋ ಬ್ರೇಕಿನ ಮೇಲೋ ಇಟ್ಕೊಂಡು ಸ್ವಿಚ್ ಆಫ್ ಮಾಡಿಬಿಟ್ಟು ಎಲ್ಲ ಮನಸ್ಸುಗಳನ್ನ ಕೇಂದ್ರೀಕರಿಸಿ ಇಂದ್ರಿಯ ದ್ವಾರಗಳನ್ನೆಲ್ಲ ಮುಚ್ಚಿಬಿಟ್ಟು ಅಸ್ಯ ಶ್ರೀ ಟ್ರಾಫಿಕ್ ದೇವತಾ ಮಹಾಮಂತ್ರಸ್ಯ ರಾ ಗಣೇಶ ಶರ್ಮಾ ಋಷಿ ಅಂತ ಶುರು ಮಾಡಿಕೊಳ್ಬೇಕಾಗುತ್ತದೆ ಅಂತ ತಾತ್ಪರ್ಯ. ಇನ್ನು ಚಿತ್ರಕವಿತೆಯ ಕಡೆಯ ಸಾಲು ಇನ್ನೊಂದೆರಡು ಅಕ್ಷರ ಕೊಟ್ಟರೆ ಮುಗಿದೋಗ್ಬಿಡ್ತದೆ ಅಷ್ಟೇ ಅಲ್ಲಿರ್ತಕ್ಕಂಥದ್ದು. ತ್ಯಾಗರಾಜರ ಬಗೆಗೆ ಮುರಜಬಂಧ. ತ್ಯಾಗರಾಜ ನಮೋ ಎಂಬೆಂ, ತ್ಯಾಗರಾಜ ನಮೋ ಎಂಬೆಂ, ಯೋಗರಾಡ್ಯಶಮೋ ಎನಲ್, ಯೋಗರಾಡ್ಯಶಮೋ ಎನಲ್. ರಾಗರಾಜನಮೋ, 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 ರಾಗರಾಜ ನಮೋ, ರಾಗರಾಜನಮೋ. ದಸ್ಮತ್ ಸಾಗರ. ದಸ್ಮತ್ ಅನ್ನೋದು ವೇದದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಪ್ರೀತಿಕಾರಕವಾದಂಥದ್ದು, ಪ್ರೀತಿ ಅನ್ನುವಂಥ ತತ್ವವನ್ನು ಒಳಗೊಂಡದ್ದು ಅಂತ. ಹಾಗಾಗಿ ಅದರ ಶತೃಪ್ರತ್ಯಯನ್ನು ಹಾಕಿ ದಸ್ಮತ್ ದಸ್ಮತ್ ಸಾಗರ. ಆಪ್ಟೈಟ್ ಡಿಕ್ಷನರಿಯಲ್ಲಿ ಕಾಣಸಿಗುತ್ತದೆ, ಶಂಕರ ನೋಡಿರ್ತಾನೆ ಅನಿಸುತ್ತದೆ. ಆಪ್ಟೆಯಲ್ಲಿ ವೈದಿಕ ಶಬ್ದಗಳ ಪ್ರಾಚುರ್ಯ ಕಡಿಮೆ, ಆದರೆ ಆಪ್ಟೆ ಕೋಶದಲ್ಲಿ ಇದನ್ನು ನೋಡಿದ್ದೀನಿ. ದಸ್ಮತ್ ಸಾಗರ, ದಸ್ಮತ್ ಸಾಗರ ಜನಮೋದನ ಅಂದರೆ ತ್ಯಾಗರಾಜ ನಮೋ ಎಂಬೆಂ ಸರಳವಾಗಿದೆ ಅರ್ಥ. ಚಿತ್ರಕವಿತೆಯಲ್ಲಿ ಅರ್ಥ ಸರಳವಾಗಿರೋದು ಸ್ವಲ್ಪ ವಿರಳ. ಇಲ್ಲಿ ಕೆಲವು ಕಡೆ ನಿರ್ಗಮೆ ಪ್ರಾಣ ಸಂಕಟವನ್ನೆಲ್ಲ ದಸ್ಮತ್ತಿಗೆ ಸ್ವಲ್ಪ ತಸ್ಮಾತ್ ಕ್ಲೇಶ ಬಂದಿದೆ. ಅಂದರೆ ಅದು ಪಾಣಿನೀಯವಾದದ್ದೇ, ವೈದಿಕ ಅಂತ ಅಪಾಣಿನೀಯವಲ್ಲ. ದಸ್ಮತ್ ಸಾಗರ ಅಂದರೆ ಪ್ರೀತಿ ಸಾಗರ ನೀನು. ಜನ ಮೋದನ, ಜನಕ್ಕೆ ಸಂತೋಷ ಕೊಟ್ಟಂಥವನಪ್ಪ ತ್ಯಾಗರಾಜ ಸ್ವಾಮಿ. ರಾಗರಾಜನಮೋ, ನಿನ್ನ ರಾಗರಾಜನ ರಾಗದಿಂದ ರಂಜನೆ ಮಾಡುವ ರೀತಿ ಅಮೇಯವಾದಂಥದ್ದು. ನೆನ್ನೆ ಎಲ್ಲ ಅದನ್ನು ಹೇಳಿದ್ದೆ, ಹಾಗಾಗಿ ವಿಸ್ತರಿಸಬೇಕಾಗಿಲ್ಲ. ಅಲ್ಲಿಗೆ ಚಿತ್ರಕವಿತೆಯ ಆ ಭಾಗ ಮುಗಿದಿದೆ. ಒಂದು ಕಾವ್ಯವಾಚನ. ಹದ್ದು ಬಿಗಿ ಬಿಡಿದಲಾವಿಗೆಯಂತೆ ಪಡುಬಣದಿ ಬಿದಿಗೆಯ ಬಿಳಿಯ ತಿಂಗಳಂತೆ. ಹದ್ದು ಬಿಗಿ ಬಿಡಿದಲಾವಿಗೆಯಂತೆ ಪಡುಬಣದಿ ಬಿಳಿಯ ಬಿದಿಗೆಯ ತಿಂಗಳಂತೆ. ಬಿಲ್ಲಿಗೆ ತೊಟ್ಟ ಸರಳಂತೆ ಮರಣ ವೃಕ್ಷದೊಳಮೃತ ಫಲದಂತೆ ತೂಗುತ್ತಿರೆ. ನರದೇಹವೆತ್ತವನಿಗೆ ಆತನುವ ಗುಣಧರ್ಮವಗ ಬೇನೆ ಇಲ್ಲದಿಹುದೆಂತು. ನರದೇಹವೆತ್ತವನಿಗೆ ಆತನುವ ಗುಣಧರ್ಮವಗ ಬೇನೆ ಇಲ್ಲದಿಹುದೆಂತು. ತಾನಾರತನು ಮನವನಿನಿಸಾದೊಡಂ ನೋಯಿಸಿಲ್ಲ. ತಾನಾರತನು ಮನವನಿನಿಸಾದೊಡಂ ನೋಯಿಸಿಲ್ಲ ಎಂದು ಸಾವಿರ ಚೇಳ್ಗಳೊಮ್ಮಿಗ ಕಟ ಕಡಿದಯಾತನೆಯ ತಣ್ಣನೆ ತಳೆದು. ತಾಯ ಮೊಗ ನೋಡೆ ಮಗು ಬೆಸಲಳಲ ನೋತು ಸೈರಿಸುವಂತೆ. ತಾಯ ಮೊಗ ನೋಡೆ ಮಗು ಬೆಸಲಳಲ ನೋತು ಸೈರಿಸುವಂತೆ.
ಮುಂಚೂಣಿಯ ಭಟಂ ಗಾಯದಳಲ ಲೆಕ್ಕಿಸದೆ ಮುಂಗಾದಾಡಿ ಮಡಿದು ಜಯವಡುವಂತೆ ನರ ನರಂಗಳಲ್ಲಿ ಕುದಿ ಕುದಿವ ವೇದನೆ ಸೋಸಿ ನರ ನರಂಗಳಲ್ಲಿ ಕುದಿ ಕುದಿವ ವೇದನೆ ಸೋಸಿ ತನ್ನ ತೊರೆದರ್ಭಕರ ಕಂಬಲಿಸುವ ಮುಮೂರ್ಷು ತಾಯಂತೆ ತನ್ನ ಕಡಿವವರ್ಗೆ ತಣ್ಣಳಲೀವ ಮರದಂತೆ ತನ್ನಳಲನವರ ಕಂಬಲದಿ ಮರೆತು ಉಸುರಿದಂ ತನ್ನಳಲನವರ ಕಂಬಲದಿ ಮರೆತು ಸುರಿದಂ ಕ್ಷಮಿಸಿವರ ನೆಲೆ ತಂದೆ ತಂದೆ ಕ್ಷಮಿಸಿವರ ತಾವೇ ನೆಸಗಿದ ಪೆವೆಂದರಿಯರಿವರು ಕ್ಷಮಿಸಿವರ ನೆಲೆ ತಂದೆ ಕ್ಷಮಿಸಿವರ ನೆಲೆ ತಂದೆ ಎಲೆ ತಂದೆ ಆರೆಂದರೋ ಉಪಮೆ ಗೊರ್ವನೆ ಕಾಳಿದಾಸಂ ಎನುತ ಆರೆಂದರೋ ಉಪಮೆ ಗೊರ್ವನೆ ಕಾಳಿದಾಸಂ ಎನುತ ಗೋವಿಂದ ಪೈಗಳಿಲ್ಲವೇ ಗೊಲ್ಗೊತದಿ ನಿರತ ಗೋವಿಂದ ಪೈಗಳಿಲ್ಲವೇ ಗೊಲ್ಗೊತದೊಳ್ನಿರುತ. ಎಷ್ಟು ಉಪಮೆಗಳನ್ನು ಬಳಸಿದ್ದಾರೆ ಪುಂಖಾನುಪುಂಖವಾಗಿ. ಲೋಕದಾವೇಕ್ಷಣಂ ವ್ಯುತ್ಪತ್ತಿ ಇಲ್ಲದಿರೆ ಲೋಕದಾವೇಕ್ಷಣಂ ವ್ಯುತ್ಪತ್ತಿ ಇಲ್ಲದಿರೆ ಪ್ರಾಕಟಂಗೊಳ್ಳುವುದೇ ನಿಂತು ಪೋಲ್ಕೆಯ ಪಾಳಿ ಪ್ರಾಕಟಂಗೊಳ್ಳುವುದೇ ನಿಂತು ಪೋಲ್ಕೆಯ ಪಾಳಿ. ಶಿಲುಬೆಯುಳ್ ಸಿಲುಕಿರ್ಪ ಸಿಲುಬೆಯುಳ್ ಸಿಲುಕಿರ್ಪ ಕಾನೀನನ್ ಕನ್ಯಾಪುತ್ರ ಯೇಸು ಕಾನೀನನ್ ಅಕನೀಯನ್ ಕಾನೀಯನ್ ಕಾನೀನನ್ ಅಕನೀಯನ್ ಅಕನೀಯನ್ ಮಹನೀಯ ನೆನೆ ಮಹನೀಯ ನೆನಲಿವನ ಕನ್ನಡದಿ ಕನ್ನಡಿಸಿದರ್ ಪೈಗಳೇ ಕನ್ನಡದಿ ಕನ್ನಡಿಸಿದರ್ ಪೈಗಳೇ. ಕ್ರಿಸ್ತ ಕಾವ್ಯವದಿಲ್ಲ ಜಗತೀ ಕ್ರಿಸ್ತ ಕಾವ್ಯವದಿಲ್ಲ ಜಗತೀ ಸಮಸ್ತದುಳ್ ಕ್ರಿಸ್ತ ಕಾವ್ಯವದಿಲ್ಲ ಜಗತೀ ಸಮಸ್ತದುಳ್ ಈ ಪರಿಯೊಳುತ್ಕಟ ರಸಾವಹಂ ಈ ಪರಿಯೊಳುತ್ಕಟ ರಸಾವಹಂ ಈ ಪರಿಯೊಳುತ್ಕಟ ರಸಾವಹಂ ಕೀರ್ತನಂ ಕೃಷ್ಣ ಭಕ್ತಂ ರಚಿಸಿದಿ ಕೃಷ್ಣ ಭಕ್ತಂ ರಚಿಸಿದಿ ಕಾವ್ಯಮಂ ಕೇಳ್ವ ಕೃಷ್ಣ ಭಕ್ತಂ ರಚಿಸಿದಿ ಕಾವ್ಯಮಂ ಕೇಳ್ವ. ತೃಷ್ಣೆ ಇಲ್ಲದಿರೆ ಜನರ ಅರಸಿಕರ್ತಾಮೆಂಬರಲ್ತೆ ಅರಸಿಕರ್ತಾಮೆಂಬರಲ್ತೆ. ಶಿವರಂಜನಿಯ ಶವದ ಶಿವರಂಜನಿಯ ತಾನು ಶವರಂಜನಿಯನಿಸದೆ ಪೋಲ್ಕುಂ ಶವರಂಜನಿಯದೆನಿಸದೆ ಪೋಗುಮೇ ಸಾಗುಮೇ ಕನ್ನಡದ ನಲ್ಮೆ ಮುಂದೆ. ಸರಳರಗಳೆಯಲ್ಲಿ ಓದಿದರು, ಹಾಗೆ ಪ್ರಾಸರಹಿತವಾದ ಸರಳರಗಳೆಯಲ್ಲಿ ಪೈಗಳ ಶೈಲಿಯಲ್ಲಿ ಹೇಳಿದ್ದಾಯಿತು. ಗೋವಿಂದ ಪೈಗಳು ಬರೆದಂಥ ಗೊಲ್ಗೊಥ ಕಾವ್ಯದಷ್ಟು ರಮಣೀಯವಾದ ಕ್ರಿಸ್ತ ಕಾವ್ಯ ಮಿಲ್ಟನ್ ಅನ್ನೋದು ಆಗಿಲ್ಲ. ಅವನ ಪ್ಯಾರಡೈಸ್ ಲಾಸ್ಟ್ ಆ್ಯಂಡ್ ಪ್ಯಾರಡೈಸ್ ರಿಗೈಂಡನ್ನು ಬುಡಮೇಲು ಮಾಡಿ ಓದಿದ್ದೀನಿ. ಅಂದರೆ ಮಹಾಕ್ರಿಸ್ತ ಭಕ್ತರುಗಳು ಬರೆಯೋದಿಕ್ಕಾಗಲಿಲ್ಲ, ಇದನ್ನು ಒಬ್ಬ ಕೃಷ್ಣ ಭಕ್ತ ಬರೆಯೋದಿಕ್ಕಾಯಿತು. ಯದುನಾಥನ ಯೂದನಾಥನಲ್ಲವೇ ದಿನವೆರಡರ ಭಾಸ್ಕರನೆರಡಹನೇ ಅಂತ ಅವರು ಯೇಸು ಮತ್ತು ಕೃಷ್ಣ ಅನ್ನುವ ಇಳಿವಿಂಡಿನ ಒಂದು ಕವಿತೆಯಲ್ಲಿ ಹೇಳ್ತಾರೆ. ಇಷ್ಟು ಪುಂಖಾನುಪುಂಖವಾದ ಹೋಲಿಕೆಗಳನ್ನು ಕೊಡ್ತಾರೆ. ಮಕ್ಕಳಿಗಾಗಿ ಹಂಬಲಿಸ್ತಾ ಇರುವ ಮರಣಾಸನ್ನೆಯಾದ ತಾಯಿ ಇರಬಹುದು, ತನ್ನ ಸೇನೆ ಗೆಲ್ಲಬೇಕು ಅಂತ ತಾನು ಮುಂಚೂಣಿಯಲ್ಲಿದ್ದು ಯುದ್ಧ ಮಾಡಿ ಘಾಸಿಗೊಂಡು ರಕ್ತ ಬಸಿದು ಬಸವಳಿದು ಸಾಯ್ತಾ ಇರ್ತಕ್ಕಂಥ ಸೈನಿಕನ ಹೋಲಿಕೆಯನ್ನಿರ್ಬೋದು, ಮತ್ತು ಕಗ್ಗತ್ತಲ್ಲಿ ಸೆರೆಯಾದಂತಹ ಚಂದ್ರನ ಒಂದು ಕಲೆ ಇರಬಹುದು. ಕಡೆಗೆ ಅವರು ಮತ್ತೆ ಉತ್ಕಟವಾಗಿ ಮರಣವೃಕ್ಷದಲ್ಲಿ ಅಮೃತ ಫಲ ತೂಗುವಂತೆ ಅಂತ ನೆನ್ನೆ ಹೇಳಿದೆ, ಆ ಒಂದು ಹೋಲಿಕೆಯನ್ನು ಕೊಡ್ತಾರೆ. ಇಷ್ಟು ಚೆನ್ನಾಗಿ ಒಂದು ಎಪಿಕ್ ಫ್ರ್ಯಾಗ್ಮೆಂಟ್ ಅಂತ ಇದನ್ನು ಕರಿತಾ. ಅದು ಬರೀ ಖಂಡಕಾವ್ಯ ಅಲ್ಲ, ಅಖಂಡ ಕಾವ್ಯ. ನನಗೆ ಬಹಳ ಬಾರಿ ಅನಿಸಿದೆ, ಗೋವಿಂದ ಪೈಗಳು ಮಹಾಕಾವ್ಯವನ್ನು ಬರೆದಿದ್ರೆ ಕನ್ನಡಕ್ಕೆ ಲೀಲಾಜಾಲವಾಗಿ ಇನ್ನೊಂದು ಜ್ಞಾನಪೀಠ ಬರ್ತಾ ಇತ್ತು, ಬರದೇ ಇದ್ದರೆ ಕತ್ತೆ ಬಾಲ ಹೋಯಿತು. ಯಾಕೆಂದರೆ
ಎಷ್ಟೋ ಅರ್ಹವಾದ ಕೃತಿಗಳಿಗೆ ಬಂದಿಲ್ಲ. ಅಡಿಗರಿಗೆ ಬರಲಿಲ್ಲ, ನರಸಿಂಹಸ್ವಾಮಿಗಳಿಗೆ ಬರಲಿಲ್ಲ, ಭೈರಪ್ಪನವರಿಗೆ ಬರಲಿಲ್ಲ, ಡಿ ವಿ ಜಿಯವರಿಗೆ ಬರಲಿಲ್ಲ. ಇಲ್ಲಗಳ ಪಟ್ಟಿಯೇ ಬೆಲೆ ಹೆಚ್ಚಾಗ್ತಾ ಇದೆ, ತೊಂದರೆ ಇಲ್ಲ. ಆದರೆ ನಮಗೆ ತುಂಬ ಸಂತೋಷವಾಗ್ತಾ ಇತ್ತು. ಆ ಕಾರಣದಿಂದ ಗೋವಿಂದ ಪೈಗಳನ್ನು ಕುರಿತು ಕುವೆಂಪು ಅವರು ಹೇಳ್ತಾರೆ, ಅವರೇನು ಬರೆದಿಯರಂತಹ ಮಹಾಕಾವ್ಯ ಅಂದರೆ ಅವರೇ ಗೊಮ್ಮಟ ಸಮ ಮಹಾಕಾವ್ಯ ಅಂತ ಬರೀತಾರೆ, ಅವರೇ ಒಂದು ದೊಡ್ಡ ಕಾವ್ಯ ಅಂತ. ಇಂಥವರು ಗೋವಿಂದ ಪೈಗಳು. ಈ ಕಾವ್ಯವಾಚನದ ನೆವದಿಂದ ಸೇಡಿಯಾಪುರನ್ನ, ಡಿ ವಿ ಜಿಯವ್ರನ್ನ, ಗೋವಿಂದ ಪೈಗಳನ್ನ ಇವ್ರನ್ನೆಲ್ಲ ನೆನೆಯುವ ಭಾಗ್ಯ ಬರ್ತಾ ಇದೆ. ತುಂಬ ಸಂತೋಷ. ಇನ್ನು ಪ್ರಶಮೇರಣ ಮಧು ಸಜ್ಜನ ಸಂಕಷ್ಟದ ಕಾಲಂ ಕೃಷಗೇನಾದುಡಮಿ ಜಗಮಭ್ಯರ್ಥಿ ಪುದೇನೈ. ಮತ್ತು ನರೇಶನ್ನ ಶರೇನ ಬರಬೇಕು. ವಶರೇ ನಚ್ಚಿದನಾಥರು ದುರ್ಜನ ತಂತ್ರಕ್ಕಂ ನಿಶಯೇ ಗತಿಯೇ ಮಹೇಶ ನಿಶಯೇ ಗತಿಯೇ ಮಹೇಶ. ರಿವರ್ಸ್ ಮಾಡಬೇಕಲ್ವಾ? ನಿಶಯೇ ಗತಿಯೇ ಮಹೇಶ ಹೇಮನ್ಮಥ ವೈರಿ. ನಿಶಯೇ ಗತಿಯೇ ಮಹೇಶ ಹೇಮನ್ಮಥ ವೈರಿ. ಅಲ್ಲಿಗೆ ಆ ದತ್ತಪದಿಯ ಧವಳ ಛಂದಸ್ಸಿನ ಆ ಒಂದು ರಚನೆ ಮುಗಿಯಿತು. ಇನ್ನು ನಾವು ಇಲಿಯ ಕಷ್ಟ, ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಸಂಕಟ ಅನ್ನುವ ಕಡೆಗೆ ಬಂದಿದ್ದೀವಿ. ಶಿಖರಣಿ ಛಂದಸ್ಸಿನಲ್ಲಿ ಅದು ಸಿಂಪಲ್ ಮತ್ತು ಅಂಕಲ್, ಸಿಂಪಲ್, ಅಂಕಲ್, ಆಮ್ ಆದ್ಮಿ ಮತ್ತು ಡಿಂಪಲ್ ಈ ಪದಗಳನ್ನು ಕೊಟ್ಟು ಗಣಪತಿಯ ಇಲಿಗೆ ಉಂಟಾದ ಕಷ್ಟ ಏನು ಅಂತ ಅದು ಹೇಳ್ಕೊಳ್ಳೋ ತರಹ ಮಾಡಬೇಕು ಅಂತಂದಿದ್ರು. ಸದಾ ಲೇಸಿಂಪಲ್ಲಂಗಕೆನೆ ಸರಿಯನಲ್ ನೋಂತ ವಿಭುವಂ ಸದಾ ಸದ್ವಿದ್ಯಾಂಕಲ್ಲನಕೆನೆ ಸದ್ವಿದ್ಯಾಂಕಲ್ಲನಕೆನೆ ಸಂದಿರ್ಪಪತಿಯಂ ಮುದಂ ಬೆತ್ತಾಂ ಪ್ರವಹಣ ವಿಧೌ ಯಾಮೀನತಂ ನದಿಪ್ಪೆಂ ನೋಡಿಂಪಲ್ ತೆನುತೆ ನದಿಪ್ಪೆಂ ನೋಡು ಇಂಪು ಅಲ್ತು ಎನುತೆ ನದಿಪ್ಪೆಂ ನೋಡಿಂಪಲ್ ತೆನುತೆ. ನಾನು ಬಡ್ಕೋತಾ ಇದ್ದೀನಿ. ನದಿಪ್ಪೆಂ ಅಂದರೆ ಬಾಯಿ ಬಡ್ಕೊಳ್ಳೋದು ಅಂತಲೇ ಅರ್ಥ. ನದಿಪ್ಪೆಂ ನೋಡು ಇಂಪು ಅಲ್ತು. ನದಿಪ್ಪೆಂ ಅದನ್ನು ಎರಡೂ ಥರ ಮಾಡೋದು, ಇಂಪು ಅಲ್ತೆ ಅಲ್ವೇ ಅಂತ. ನದಿಪ್ಪೆಂ ನೋಡಿಂಪಲ್ ಎನ್ನುವುದು ಗಣೇಶ ಆಖುವಕಟ. ಗಣೇಶನ ಆಖು ಇಲಿ. ನೋಡು, ನಾನು ಹಿಂಗೆ ಬಾಯಿ ಬಡ್ಕೋತಾ ಇದ್ದೀನಿ, ನಿನ್ನ ಪುಸ್ತಕ ತಿನ್ನೋದಿಲ್ಲ, ನೀನು ಹಾಸಿಗೆಗೆ ಬಿದ್ದಿರ್ತಕ್ಕಂಥ ಘನ ಶರೀರ ಆದರೂ ನಿನ್ನ ಬೆನ್ನ ಮೇಲೆ ಹೊತ್ಕೊಂಡು ಹೇಗೋ ಚಟ್ನಿ ಆಗದೆ ತಿರುಗ್ತೀನಿ ಅಂತೆಲ್ಲ ಅಂದುಕೊಂಡು ಬರುತ್ತದೆ. ಹಾಗೆ ಆ ರೀತಿಯಾಗಿ ಪದ್ಯದ ಸಮಾಪನ ಮಾಡಿದ್ದಾಯಿತು. ಆಶು ಕವಿತೆ ವೆಂಕಟರಮಣ ಹಲ್ಸ್ಕಂಡ. ಉದಾನಿಗಳೇ, ಅದೇನೋ ಔಷಧಿ ನಮಗೂ ಕೊಟ್ಟರೆ ನಾವು ಅವಧಾನ ಮಾಡ್ಬೋದಾ ಏನೋ, ಕೊಡಿ ಒಂದು ನೋಡೋಣ. ಶ್ರೀಕರ ಮೋದಿನಿ ಭೀಕರ ಸ್ವಾದಿನಿ. ನಿಜವಾಗ್ಲೂ ಕೇಳಿದೆ, ಸಂತೋಷವಾಗಿ. ನೀವು ಇನ್ನಷ್ಟು ಪ್ರಶ್ನೆ ಕೇಳೋದಕ್ಕೆ ಅನುಕೂಲವಾಗುತ್ತೆ, ತಗೊಳ್ಳಿ. ಬಾಯಿಗೆ ಹಾಕ್ಕೊಂಡು ನನಗೇ ಕೊಡಿ. ಅವಧಾನದ ಸಂಜೆ ಬರ್ತಾ ಇದೆ. ಭಾರತ ದೇಶ ಮಹಾಭಾರತದ ಸಂಜೆಯ ಹೊತ್ತಿಗೆ ಮಹಾಭಾರತದ ಧುರಂಧರ ಶಾಂತರಸ ನಾಯಕ ಕೃಷ್ಣ ವೃಕ್ಷದ ಕೆಳಗೆ ಬೇಡನಿಂದ ಘಾಸಿಕೊಂಡು ಕುಳಿತಾಗ, ಮಲಗಿದಾಗ ತನ್ನ ಕೃತ್ಯಗಳ ಬಗ್ಗೆ, ಕೊನೆಯಲ್ಲಿ ತನ್ನ ಕೃತ್ಯಗಳ ಬಗ್ಗೆ, ಬಾಲ್ಯದಿಂದಾಗಲಿ ಹೇಗೋ ತನ್ನ ಕೃತ್ಯಗಳ ಬಗ್ಗೆ, ತನ್ನ ಮುಂದಿನ ಕೃತ್ಯಗಳ ಬಗ್ಗೆ ಆಗಲಿ ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ವಸ್ತು ಪದ್ಯ. ಆಹಾ, ಆ ಶಬ್ದ ಏನು ಅಂತ ಕುತೂಹಲ ಇರ್ಬೋದು ಪ್ರೇಕ್ಷಕರಿಗೆ. ಸೀಸುವನ್ನ ಕಾಯಿಸ್ತಾ ಇದ್ದಾರೆ. ತಮಟೆ ಹೊಡಿಯೋಕೆ ಮುನ್ನ ಬೆಂಕಿ ಕಾಯಿಸ್ತಾರಪ್ಪ, ಆಮೇಲೆ ನಿಮ್ಮನ್ನು ಹೊತ್ಕೊಂಡು ಹೋಗೋದು ಜಡ್ಜಿನಕ ಅಂತ ನುಡಿಸ್ಕೊಂಡು. ಅವಧಾನಿಗಳಿಗೆ ಎಷ್ಟು ಸಿಟ್ಟಿದೆ ನನ್ನ ಮೇಲೆ ಅಂತ ಗೊತ್ತಾಯ್ತಾ ನಿಮಗೆ? ಹೊತ್ಕೊಂಡು ಹೋಗೋದು ಅಂದರೆ ಮೆರವಣಿಗೆ ಅನ್ನೋದನ್ನು ಮರೆತು ಬಿಟ್ರಾ? ಏನಿದು
ನಿಮಗೆ ಸದಾ ಜ್ಞಾಪಕ ಬರೋದು, ನಾವು ಜಂಬೂ ಸವಾರಿ ಮಾಡಿಸೋಣ ಅಂದರೆ ಬಂಬೂ ಸವಾರಿಗೆ ಹೋಗ್ತೀರಾ, ಏನು ಮಾಡೋದು? ದೋಣಿಯರಡೊಳಗಿಟ್ಟೆ ನಾದೊಡಂ ಕಾಲ್ಗಳಂ, ದೋಣಿಯರಡೊಳಗಿಟ್ಟೆ ನಾದೊಡಂ ಕಾಲ್ಗಳಂ, ದೋಣಿಯರಡೊಳಗಿಟ್ಟೆ ನಾದೊಡಂ ಕಾಲ್ಗಳಂ, ದಡದತ್ತಲೇ ಹುಟ್ಟು ಹಾಕುತಿರ್ಪಿಂ, ದಡದತ್ತಲೇ ಹುಟ್ಟ ಹಾಕುತಿರ್ಪಿಂ, ದಡದತ್ತಲೇ ಹುಟ್ಟು ಹಾಕುತಿರ್ಪಿಂ, ಹುಟ್ಟು ಶ್ಲೇಷ, ದಡದತ್ತಲೇ ಹುಟ್ಟು ಹಾಕುತಿರ್ಪಿಂ, ದಡದತ್ತಲೇ ಹುಟ್ಟು ಹಾಕುತಿರ್ಪಿಂ, ದಡದತ್ತಲೇ ಹುಟ್ಟು ಹಾಕುತಿರ್ಪಿಂ. பெத்த தாய் தந்தேவிர், பெத்த தாய் தந்தேவிர், பெத்த தாய் தந்தேವಿರ್, ತೆತ್ತ ತಾಯಿ ತಂದೆವಿರ್, ತೆತ್ತವರು ತನಗೆ ತೆತ್ತುಕೊಂಡವರು ನಂದಗೋಪ ಯಶೋದೆಯರು. ಪೆತ್ತ ತಾಯಿ ತಂದೆವಿರ್, ತೆತ್ತ ತಾಯಿ ತಂದೆವಿರ್, ತೆತ್ತವರು, ತೆತ್ತ ತಾಯಿ ತಂದೆವಿರ್, ಪೆತ್ತ ತಾಯಿ ತಂದೆಯರ್, ತೆತ್ತ ತಾಯಿ ತಂದೆವಿರ್, ತೆತ್ತ ತಾಯಿ ತಂದೆವಿರ್. ಬಂಧುಗಳು ಬಂಧುಗಳ್ ಬಂಧುಗಳ್ ವೈರಿಗಳ್ ಬಂಧುಗಳ್ ಬಂಧುಗಳ್ ವೈರಿಗಳ್ ಬಂಧುಗಳ್ ವೈರಿಗಳ್ ಬಂಧುಗಳ್ ವೈರಿಗಳ್ ಚಂದಮೀಯಲ್, ಬಂಧುಗಳ್ ವೈರಿಗಳ್ ಚಂದಮೀಯಲ್, ಚಂದಮೀಯಲ್ ಚಂದಮೀಯಲ್, ಬಂಧುಗಳ್ ವೈರಿಗಳ್ ಚಂದಮೀಯಲ್. ಒಲಿದು ಬಂದವರಂತೆ ಒಲಿದು ಬಂದವರಂತೆ ಗೆಲಲೆ ಬಂದವರೆಂತು, ಒಲಿದು ಬಂದವರಂತೆ ಗೆಲಲೆ ಬಂದವರೆಂತು, ಒಲಿದು ಬಂದವರಂತೆ ಗೆಲಲೆ ಬಂದವರೆಂತು, ಗೆಲಲೆ ಬಂದವರೆಂತು, ಗೆಲಲೆ ಬಂದವರೆಂತು. ಸಂದರೆಂಬುದೆ ನಾನು ಸಾಜಮಕ್ಕುಂ, ಸಂದರೆಂಬುದೆ ನಾನು ಸಾಜಮಕ್ಕುಂ. ಅಂದರೆ ಅವನಿಗೆ ಒಲಿದು ಬಂದ ಗೋಪಿಕೆಯರು, ಅವನನ್ನು ಗೆಲ್ಲಬೇಕು ಅಂತ ಬಂದಂಥ ರಾಜಕುಲದ ಪುತ್ರಿಯರು, ಒಬ್ಬ ಸತ್ಯಭಾಮೆ ಇರ್ಬೋದು, ಒಬ್ಬ ಲಕ್ಷಣೆ ಇರ್ಬೋದು, ಒಬ್ಬ ಮಿತ್ರವಿಂದೆ ಇರ್ಬೋದು. ದೇ ಆರ್ ಹೈಬ್ರೋ ಪೀಪಲ್, ಎಲೀಟ್, ಪೇಜ್ 3 ಪೀಪಲ್. ಸಾಜಮಕ್ಕುಂ ಸಾಜಮಕ್ಕುಂ. ಕಲಿತ ಬಿಜ್ಜೆಗಳೇನು ಕಲಿತ ಬಿಜ್ಜೆಗಳೇನು ಕಲಿತ ಬಿಜ್ಜೆಗಳೇನು ಕಲಿತ ಬಿಜ್ಜೆಗಳೇನು ಕಲಿತ ಬಿಜ್ಜೆಗಳೇನು ಕಲಿತ ಬಿಜ್ಜೆಗಳೇನು ಗಳಿತ ಲಜ್ಜೆಗಳೇನು ಕಲಿತ ಬಿಜ್ಜೆಗಳೇನು ಗಳಿತ ಲಜ್ಜೆಗಳೇನು ಕಲಿತ ಬಿಜ್ಜೆಗಳೇನು ಗಳಿತ ಲಜ್ಜೆಗಳೇನು. ಪಜ್ಜೆ ಪಜ್ಜೆ ಪಾಕಿರ್ಪುವೈ ಪಜ್ಜೆ ಪಾಕಿರ್ಪುವೈ ಪಜ್ಜೆ ಪಾಕಿರ್ಪುವೈ ಪಜ್ಜೆ ಪಾಕಿರ್ಪುವೈ. ಪಜ್ಜೆ ಹಾಕಿದ್ದೇವೆ ಅಂತ, ಹೆಜ್ಜೆ ಹಾಕಿರ್ಪುವೈ ಲಯವ ಬಿಡದೆ, ಹೆಜ್ಜೆ ಹಾಕಿರ್ಪುವೈ ಲಯವ ಬಿಡದೆ, ಲಯವ ಬಿಡದೆ, ಲಯವೇ ಬಿಡದೆ. ಬಾಣ ಮಂಗುಷ್ಟದುಳ್ಬೇಯುತಿರೆ, ಬಾಣ ಮಂಗುಷ್ಟದುಳ್ಬೇಯುತಿರೆ ಜರಾಖ್ಯಂ, ಬಾಣ ಮಂಗುಷ್ಟದುಳ್ಬೇಯುತಿರೆ ಜರಾಖ್ಯಂ, ಬಾಣ ಮಂಗುಷ್ಟದುಳ್ಬೇಯುತಿರೆ ಜರಾಖ್ಯಂ. ಬಿಟ್ಟು ದಿಂದೆನ್ನ ಬಿಟ್ಟು ದಿಂದೆನ್ನ ಕಾಲಿನುಳ್, ಬಿಟ್ಟು ದಿಂದೆನ್ನ ಕಾಲಿನುಳ್, ಹೃದಯದಲ್ಲಿ ಇಂದೆನ್ನ ಕಾಲಿನುಳ್, ಹೃದಯದಲ್ಲಿ ಇಂದೆನ್ನ ಕಾಲಿನುಳ್, ಹೃದಯದಲ್ಲಿ. ಜನ್ಮ ಮೀಮಾಂಸೆಯೇ ಮತಿಸಿ, ಜನ್ಮ ಮೀಮಾಂಸೆಯೇ ಮತಿಸಿ, ಜನ್ಮ ಮೀಮಾಂಸೆಯೇ ಮತಿಸಿ, ಜನ್ಮ ಮೀಮಾಂಸೆಯೇ ಮತಿಸಿ, ಜನ್ಮ ಮೀಮಾಂಸೆಯೇ ಮತಿಸು ತಮೃತಂ, ಜನ್ಮ ಮೀಮಾಂಸೆಯೇ ಮತಿಸು ತಮೃತದವರಂ, ಜನ್ಮ ಮೀಮಾಂಸೆಯೇ ಮತಿಸು ತಮೃತದವರಂ, ಜನ್ಮ ಮೀಮಾಂಸೆಯೇ ಮತಿಸು ತಮೃತದವರಂ. ಭಾರತಾಖ್ಯಾನ ಮಮ್ಮತ್ತೆ, ಭಾರತಾಖ್ಯಾನ ಮಮ್ಮತ್ತೆ, ಭಾರತಾಖ್ಯಾನ ಮಮ್ಮತ್ತೆ ಸಾರುತಿಹುದು, ಭಾರತಾಖ್ಯಾನ ಮಮ್ಮತ್ತೆ ಸಾರುತಿಹುದು. ಪ್ರಾಯಶಃ ಈ ಅವಧಾನದಲ್ಲಿ ನಾನು ಹೇಳಿದ ಅತಿ ಗಂಭೀರ ಪದ್ಯ ಇದು ಅಂತ ಅನಿಸುತ್ತದೆ. ಅಂದರೆ ಕೃಷ್ಣ ಅವಲೋಕನ ಮಾಡಿಕೊಳ್ತಾನೆ, ನನ್ನ ಬದುಕು 2 ದೋಣಿಯಲ್ಲಿ ಕಾಲಿಟ್ಟು ಮಾಡಿದ ಪ್ರಯಾಣ, ಆದರೆ ಹುಟ್ಟು ಹಾಕ್ತಾ ಇದ್ದೀನಿ ನಾನು. ಹುಟ್ಟು ಹಾಕೋದು ಅನ್ನೋದಕ್ಕೆ ರೋಯಿಂಗ್ ಅಂತ ಒಂದು ಅರ್ಥ. ಮತ್ತೆ ನಾನು ಹುಟ್ಟುತ್ತೀನಿ, ಸಂಭವಾಮಿ ಯುಗೆ ಯುಗೆ ಅಂತ, ದಡದ ಕಡೆಗೆ ನಾನು. ಅಂದರೆ ಕೃಷ್ಣ ದಡದ ಕಡೆಗೆ ನಡೆಯುವಂಥವನು, ಅವನೆಂದೂ ನೀರಿಗೆ ನಮ್ಮನ್ನು ಹಾಕುವಂಥವನಲ್ಲ ಅಂತ. ಆ ಹುಟ್ಟು ಹಾಕುತ್ತಿರುವೆ ದಡದತ್ತ ಅಂತ ಹೇಳ್ಬಿಟ್ಟು ಅಂತಾನೆ ಎಲ್ಲರನ್ನ ದಡಕ್ಕೆ ಸೇರಿಸೋದಕ್ಕೆ ಪ್ರಾಮಾಣಿಕವಾಗಿ ಮೀಮಾಂಸೆ ಮಾಡ್ಕೊಳ್ತಾನೆ.
ಹುಟ್ಟಿದ್ದು ಒಂದು ಕಡೆ, ಬೆಳೆದಿದ್ದು ಒಂದು ಕಡೆ. ಈ ತಾಯಿ ತಂದೆಯರು ಬೇರೆ, ಆ ತಾಯಿ ತಂದೆಯರು ಬೇರೆ. ಇನ್ನು ಬಂಧುಗಳು, ತೆಲುಗಿನಲ್ಲಿ ರಾಬಂಧುవుಲು ಅಂತಾರೆ, ಹದ್ದುಗಳಿದ್ದಂತೆ ಅಂತ. ಅವರು ಬಹಳ ಒದ್ದಾಡಿಸಿದ್ರು ಅವನಿಗೆ. ಒಂದು ಸೋದರತ್ತೆ ಮಕ್ಕಳು ಪಾಂಡವರು, ಇನ್ನೊಂದು ಸೋದರತ್ತೆ ಮಕ್ಕಳು ಶಿಶುಪಾಲ, ದಂತವಕ್ರ, ವಿಂದ, ಅನುವಿಂದರು ಇತ್ಯಾದಿಗಳು. ಹೀಗೆ ಅವರೆಲ್ಲರ ಸಂಘರ್ಷದಲ್ಲಿ ಬೆಳೆದ. ಯಾದವರ ಜೊತೆಗೆ ಸಂಘರ್ಷ. ಕೃತವರ್ಮ ಒಬ್ಬ ಒಂದು ರೀತಿಯಾಗಿ. ಇವನಿಗೆ ಕೃಷ್ಣನನ್ನು ಕಂಡ್ರೆ ಆಗೋಲ್ಲ. ಸಾತ್ವಿಕಿಗೆ ಕೃಷ್ಣನನ್ನು ಕಂಡ್ರೆ ಪರಮಭಕ್ತಿ. ಕೃಷ್ಣನ ಅಣ್ಣ ಬಲರಾಮನಿಗೆ ಸಾತ್ವಿಕಿ ಕಂಡ್ರೆ ಆಗುವಂಥದ್ದಲ್ಲ. ಈ ರೀತಿಯಾದದ್ದು. ಮಕ್ಕಳಂತೂ ಸರಿಯೇ ಸರಿ, ತಂದೆಯ ಮಾನ ಹರಾಜು ಹಾಕ್ತಕ್ಕಂಥವ್ರು. ಇದೆಲ್ಲದರ ಮಧ್ಯದಲ್ಲಿ ಬೆಳೆದ. ಇನ್ನು ಹೆಂಡತಿಯರು ಹಾಗೆ ಹೇಳಿದೆ ಅದನ್ನು. ಹೀಗೆ ಅವನು ಒಂದೊಂದು ಮಜಲಿನಲ್ಲಿಯೂ ಬರ್ತಾ ಬಂದ. ಈಗ ಕಾಲಿನಲ್ಲಿ ಬಾಣ ಬೇಯ್ತಾ ಇದೆ, ಹೃದಯದಲ್ಲಿ ಇಡೀ ತನ್ನ ಅವತಾರದ ಮೀಮಾಂಸೆ ಅಮೃತದ ವರಂ, ಅಮೃತ ಮಥನದಲ್ಲಿ ಸಮುದ್ರ ಮಥನ ಆದಾಗ ಅಮೃತ ಬರುವವರೆಗೂ ಪ್ರಯತ್ನ ಮಾಡುವಂತೆ ನಡೀತಾ ಇದೆ ಅಂತ. ಅಂದರೆ ಕೊನೆಗೆ ಒಳ್ಳೇದು ಬರುವವರೆಗೂ ನಾನು ನನ್ನನ್ನು ಮೀಮಾಂಸೆ ಮಾಡಿಕೊಳ್ತಾ ಇರ್ತೀನಿ, ನನ್ನ ಆತ್ಮಾವಲೋಕನ ಮಾಡಿಕೊಳ್ತೀನಿ ಅಂತನ್ನುವಂಥದ್ದು. ಮತ್ತು ಇನ್ನೊಂದಲ್ಲಿ ಜರಾಖ್ಯಂ ಅಂತ, ಅಲ್ಲಿ ಜರ ಅನ್ನುವಂಥದ್ದು ಬೇಡನ ಹೆಸರು, ಜರ ಅಂತ ಮುಪ್ಪು ಅನ್ನುವಂಥದ್ದು. ಕೃಷ್ಣ ತುಂಬ ಬಾಳಿ ಹೋದ ಅಂತಾರೆ. ಕಾಲಿನ ತುದಿಯಲ್ಲಿ ಬಾಣ ಇದ್ದರೂ ಎದೆಯ ತುದಿಯಲ್ಲಿ ಅದು ಬೇಯ್ತಾ ಇದೆ ಅನ್ನುವ ರೀತಿಯಲ್ಲಿ ಅವನು ಮೀಮಾಂಸೆಯನ್ನು ಮಾಡಿಕೊಂಡ ಅನ್ನುವ ಕೃಷ್ಣನ ಬದುಕು ತುಂಬ ಪ್ರಾಮಾಣಿಕವಾದದ್ದು. ವಿ ಸೀತಾರಾಮಯ್ಯನವರು ಮಹಾಭಾರತದ ಕೃಷ್ಣ ಚಾರಿತ್ರ್ಯ ಅಂತ ಬಹಳ ಒಳ್ಳೆಯ ಪುಸ್ತಕ ಬರೆದಿದ್ದಾರೆ. ಅದೇ ರೀತಿಯಾಗಿ ಡಿ ವಿ ಜಿಯವರು ಮಹಾಭಾರತದ ಪಾತ್ರಗಳು ಅನ್ನುವ ತಮ್ಮ ಒಂದು ಲೇಖನ ಅದರೊಳಗೆ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಹಾಗೆಯೇ ನಮ್ಮ ಕೆ ಎ ಮುನ್ಷಿಯವರ ಕೃಷ್ಣಾವತಾರ ಪುಸ್ತಕ ಮಾಲಿಕೆಯೇ ಉಂಟು. ಜೊತೆಗೆ ನಮ್ಮ ಭೈರಪ್ಪನವರ ಪರ್ವದಲ್ಲಿ ಕೃಷ್ಣನ ಭಾಗ ಯುಧಾನ ತಾನು ಆತ್ಮಾವಲೋಕನ ಮಾಡಿಕೊಳ್ಳುವಂತೆ ಚಿತ್ರಿಸಿರುವಂಥದ್ದು. ಇವೆಲ್ಲ ನೋಡಿದಾಗ ನಮಗೆ ಕೃಷ್ಣನ ವ್ಯಕ್ತಿತ್ವದ ಒಂದು ಸಮಗ್ರವಾದ ಕಲ್ಪನೆ ಬರುತ್ತೆ. ಬಂಕಿಂಚಂದ್ರ ಚಟರ್ಜಿಯವರ ಶ್ರೀಕೃಷ್ಣ ಚರಿತ್ರನ್ನು ಬಂಗಾಳ ಗ್ರಂಥ, ಅದು ಕನ್ನಡಕ್ಕೂ ಅನುವಾದವಾಗಿದೆ, ಅದನ್ನು ನೋಡಬಹುದು. ಇಲ್ಲೆಲ್ಲ ನಮಗೆ ಆ ಪರಿಪೂರ್ಣ ವ್ಯಕ್ತಿತ್ವದ ಪ್ರಾಮಾಣಿಕ ಪ್ರಯತ್ನ ಕಾಣಿಸುತ್ತದೆ. ಅದನ್ನು ತೋರ್ಪಡಿಸುವ ಪ್ರಯತ್ನ ಮಾಡಿದ್ದೀನಿ. ಪೆರಗೊಂಬೈ ಕುವಲಯ ರಥಿಕ ನಾಲಾತಂ, ಪೆರಗೊಂಬೈ ಕುವಲಯ ಬೈಕು ಬರಬೇಕು. ಪೆರಗೊಂಬೈ ಕುವಲಯ ರಥಿಕ ನಾಲಾತಂ, ನೆರೆಯ ಮಹಾನಿಗೆ ನೊಂತನಲಾತಂ, ನೆರೆಯ ಮಹಾನಿ ನೆರೆಯ ಮಹಾನಿಗೆ ನೊಂತನಲಾತಂ, ನರನಾಟೋಪಕ್ಕೆಂತೂ ಜಾರ್ದಪನೇ ಪೇಳು. ಇನ್ನು ಹೀರೋ ಹೊಂಡ ತರಬೇಕು. ಈ ಅವಧಾನದಲ್ಲಿ ಸಂಸ್ಕೃತವನ್ನು ಕ್ರಿಯಾಪದಾತ್ಮಕವಾಗಿ ಬಳಸಬಾರದು ಅಂತ ನಾನು ಅಂದುಕೊಂಡಿದ್ದೆ. ಆದರೆ ಬಿಡತಾಳಿಯ ಸಂಸ್ಕೃತದ ವಾಗ್ದೇವಿ ಪೃಥಿವಿಯ ಪ್ರಥಮ ಪ್ರಭಾತದಲ್ಲಿ ಇತಿಹಾಸ ದೃಷ್ಟಿಗ ಸ್ಪಷ್ಟ ಪ್ರಾಚೀ ದಿಗಂತದಲ್ಲಿ ಚಿರಧವಲ ಹಿಮಶೈಲ ಮೃದುಲೋರು ಪ್ರೇಂಖದಲ್ಲಿ ನವಜಾತ ಶಿಶುವಾಗಿ ನಲಿದ ಮಂಗಲಮಯೀ ನೀನೆಲವು ಸಂಸ್ಕೃತದ ವಾಗ್ದೇವಿ ಅಂತ ಕುವೆಂಪು ಹೇಳಿದ್ರಲ್ಲ, ಬಿಡುತ್ತ ಸಂಸ್ಕೃತ ಬಂದೇ ಬಿಡುತ್ತದೆ. ಹಾಗಾಗಿ ವಾಸು ಇತ್ತ ಕಡೆಗೆ ಬರ್ತಾ ಇದ್ದಂಗೆ ಹೇಳ್ತಾ ಇದ್ದೀನಿ. ಅಲ್ಲಿ ಕೌಣಪರ್ ಶೋಕಿಸಲ್ ಕಳೆಯೇರೆ ಕಂಸಹರಂ ಜಯೇತ್ ಕಿಲ, ಸುಖೀ ಕಿಲ ಅಂತ ಹೇಳಿದ್ದೆ, ಜಯೇತ್ ಕಿಲ ಅಂತ ಮಾಡಿಕೊಂಡ್ರೆ ಮತ್ತು ಒಂದು ಒಳ್ಳಿತು. ಶೋಕಿಸಲ್ ಕಳೆ ಏರೆ ಕಂಸಹರಂ ಜಯೇತ್ ಕಿಲ ಕಾರ್ತಿಕ ಅಂತ, ಜಯೇತ್ ಕಿಲ ಕಾರ್ತಿಕ ಕ್ರಿಯಾಪದಾತ್ಮಕವಾಗಿಯೇ ಅದನ್ನು ಮಾಡೋಣ, ಜಯೇತ್ ಕಿಲ ಕಾರ್ತಿಕ ಅಂತ. ಹಾಗೆ ಅಲ್ಲಿ ಸಂಸ್ಕೃತ ತರಬೇಕಾಯಿತು. ಮಾ ಅದ್ಮಿ ಪ್ರವಹಣ ವಿಧೌ ಯಾಮಿ ಅಂತ ಅಲ್ಲಿ ಸಂಸ್ಕೃತ ತರಬೇಕಾಯಿತು. ಹೀಗಾಗಿ ಮುಗಿಸಿದರೆ 3ರಿಂದ ಮುಕ್ತಾಯ ಅಂತ ಇಲ್ಲಿಗೆ ಸಂಸ್ಕೃತವನ್ನು ತಂದು ಮುಗಿಸ್ತೀನಿ. ಹೀರೋ ಹೋಂಡಕ್ಕೆ ನಾನು ಯೋಚನೆ ಮಾಡ್ತಾನೇ ಇದ್ದೀನಿ ಮೊನ್ನೆ ದಿವಸದಿಂದಲೂ. ಕನ್ನಡದಲ್ಲಿ ಆ ಹೊಂಡ ಇಲ್ಲ. ಅರ್ಜುನನ್ನ ಆಶೀರ್ವಾದ ಮಾಡಬೇಕಲ್ಲ. 3 ದಿನದಿಂದ ನಿಮ್ಮ ಪರಿಸ್ಥಿತಿ ನೋಡಿ ನನಗೆ ಅಯ್ಯೋ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನನ್ನ ಮುಂದಿನ ಪ್ರಶ್ನೆಗಳಿಗೆ ನೀವು ವಿವರಣೆ ಏನು ಕೊಡಬೇಕಾಗಿಲ್ಲ, ಹೌದು ಇಲ್ಲ ಅಂತ ಹೇಳಿದ್ರೆ ಸಾಕು. ನೀವು ಇತ್ತೀಚೆಗೆ ಮೋಸ ಮಾಡೋದನ್ನು, ಹೆಂಡ ಕುಡಿಯೋದನ್ನು, ಹುಡುಗಿಯರನ್ನ ರೇಗಿಸೋದನ್ನು ಬಿಟ್ಟಿದ್ದೀರಂತೆ, ಹೌದಾ? ಹಲವಾರು ಅವಧಾನಗಳಲ್ಲಿ ಪ್ರಶ್ನೆ ಕೇಳ್ತಾ ಬಂದಿದ್ದಾರೆ. ನೀವೇನು ಕೇಳ್ತಾ ಇದ್ದೀರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲ, ನಿಮ್ಮ ಶತಾವಧಾನದಿಂದ ನಮಗಂಥ ಪರಿಸ್ಥಿತಿ ಬರಬೇಕಿತ್ತು. ಧುರಮಹಿ ರೋಹೋಂಡ ಜೇಷಾಸ್ತು ದೇಶಾಭಸ್ತು ಭವ, ಧುರಮಹಿ ರೋಹೋಂಡ ಜೇಷಾಭಸ್ತು ಭವ.
ಅವನೇನಂತಾನೆ, ಚಾರ್ದಪನೇಂ ಅಂತಂದರೆ ಅವನು ಹೇಳ್ತಾನೆ ಹೀಗೆ, ಧುರಮಹೀರೋಹ, ಧುರ ಯುದ್ಧ ಅನ್ನುವಂಥ ಮಹೀರೋಹ, ಅದಕ್ಕೆ ನೀನು ಮಹೀರೋಹ, ಆ ಯುದ್ಧದ ಮಹಿಯಲ್ಲಿ, ಯುದ್ಧದ ಭೂಮಿಯಲ್ಲಿ ಬೆಳೆದವನಾಗು, ಧುರಮಹೀರೋಹ, ಹಾಗೆ ಬೆಳೆದವನಾಗು. ಮತ್ತು ಅಂಡಜ ಈಶ ಆಭಃ ತು ಭವ, ಅಂಡಜ ಈಶ, ಅಂಡಜೇಶ ಅಂತಂದರೆ ಗರುಡ, ಹಾಗೆ ನೀನು ಆಗು ಅಂತ. ಯಾಕೆಂದರೆ ಹೀರೋ ಹೋಂಡ ಅನ್ನೋದು ಪೂರ್ತಿ ಬರಬೇಕು. ನೀನು ಧುರಮಹೀರೋಹೋಂಡ ಜ, ಆ ಮಹೀರೋಹೋಂಡ, ಮಹೀರೋ ಹೋಂಡ, ಆ ಹೀರೋ ಹೋಂಡ ಬರಬೇಕಲ್ಲ. ಅಂದರೆ ಅವನು ಅರ್ಜುನಿಗೆ ಸಂಸ್ಕೃತದಲ್ಲಿ ಆಶೀರ್ವಾದ ಮಾಡ್ತಾನೆ, ನೀನು ಯುದ್ಧ ಭೂಮಿಯಲ್ಲಿ ಬೆಳಕು ಮತ್ತು ನೀನು ಗರುಡನಂತೆ ಅವಕ್ರ ವಿಕ್ರಮಿಯಾಗು. ಗರುಡ ತನ್ನ ಸ್ವಬಾಂಧವರ ಅಂದರೆ ತಾಯಿಯ ದಾಸ್ಯಾಪನೋದನಕ್ಕೆ ಕಾರಣನಾದ, ಆ ರೀತಿಯಾಗಿ ನೀನು ಆಗು. ಅವನು ವಿಷ್ಣುವಿಗೆ ಅನುಕೂಲನಾದ ಭಕ್ತನಾದ ನೀನು ಆಗು ಅಂತ ಬೇಕಾದಷ್ಟು ಧ್ವನಿಗಳನ್ನು ಪುರಾಣ ಪ್ರವಚನ ಮಾಡ್ಬೋದು, ಬೇಕಿಲ್ಲ ಬಿಡಿ ನಾನು. ಆ ರೀತಿಯಲ್ಲಿ ಅಲ್ಲಿ ಅವನು ಈಶ್ವರ ಹೇಳ್ದ ಅಂತ ವಿತಿನ್ ಕೋಟ್ಸಲ್ಲಿ ಆ ಒಂದು ದತ್ತಪದಿಯನ್ನು ಮುಗಿಸ್ಬಹುದು. ಇನ್ನು ಅಚ್ಚಗನ್ನಡಕ್ಕೆ ಬಂದ್ವಿ. ಈಗ ಸಂಸ್ಕೃತದಿಂದ ಈ ಕಡೆಗೆ ಬರ್ತಾ ಇದ್ದೀವಿ. ಮಹಾಭಾರತ ಮಹನೀಯವಾದದ್ದು ಅನ್ನುವಂಥದ್ದು. ಅದರ ಪೆನ್, ಪೆನ್ಸಿಲ್, ಬುಕ್, ಪ್ಯಾಡ್ ಈ ಪದಗಳನ್ನು ಹೇಳಬೇಕಾಗಿತ್ತು ಅಂತ. ಕಿವಿಗಿಂಪೆಂದುರೆ ಕೇಳುವುದೇಂ ಒದುಕಿಗಂ ಸಂದಿರ್ಪ ನಲ್ಗಬ್ಬಮೈ ತವಿಸೊಂಪೆನ್ ಸಿಲುಕಲ್ಕೆ ಕೂರ್ತರೊಲವೇ ಬಾಳ್ಬಟ್ಟೆಗಂ ದೀವಿಯೈ ಕವಿದಿ ಕಾವಳ ಕಾಗದೇಂ ಬೆಳಕು ಕೊಂಬುಕ್ಕಂದ ಮೈ ಚಂದಮೈ ತವೆಯಾ ಬಿತ್ತರ ಗಬ್ಬಿಗಂ. ವ್ಯಾಸನಿಗೆ ಹೆಸರು ಬಿತ್ತರ ಗಬ್ಬಿಗಂ. ವ್ಯಾಸ ಅಂದರೆ ವಿಸ್ತಾರ ಅಂತ ತಾನೆ. ತವೆಯಾ ಬಿತ್ತರ ಕಬ್ಬಿಗಂ ಬೆನಕನುಳ್, ಎಲ್ಲ ಅಚ್ಚಗನ್ನಡ ಬೇಕಲ್ವಾ. ವಿನಾಯಕ ಅನ್ನೋದು ಬೆನಕ ಆಗುತ್ತದೆ ತದ್ಭವವಾಗಿ. ತವೆಯಾ ಬಿತ್ತರ ಗಬ್ಬಿಗಂ ಬೆನಕನುಳ್ ಪೂಂಡೋಜೆ ಗಬ್ಬಂ ಓಜೆಗಬ್ಬಂ ವೀರಕಾವ್ಯ, ಓಜೆ ವೀರ ಪರಾಕ್ರಮ. ಹಾಗಾಗಿ ಮಹಾಭಾರತ ಈಸ್ ಎ ಹೀರೋಯಿಕ್ ಎಪಿಕ್ ಅಂತೀವಲ್ಲ. ತವೆಯಾ ಬಿತ್ತರ ಕಬ್ಬಿಗಂ ಬೆನಕನುಳ್ ಅಂದರೆ ನೀವು ಹೇಳಿದ್ರಲ್ಲ, ಗಣಪತಿ ವ್ಯಾಸ ಇವರಿಬ್ಬರ ಬುದ್ಧಿ ಸಂಘರ್ಷದಿಂದ ನಾನು ಹೇಳಿದ್ದನ್ನೆಲ್ಲ ನೀನು ಅರ್ಥ ಮಾಡ್ಕೊಳ್ಳದೆ ಬರ್ಕೊಳ್ಬಾರ್ದು ಅಂತ, ನಾನು ನಿಲ್ಲಿಸದಂತೆ ನೀವು ಹೇಳಬೇಕು ಅಂತ ಮಾಡಿದ್ದು. ಆ ಒಂದು ದೃಷ್ಟಿ ಇಟ್ಟುಕೊಂಡು ಬಿತ್ತರ ಗಬ್ಬಿಗಂ ಬೆನಕಂ ಅಂತ ಇಬ್ಬರನ್ನು ತಂದಿದ್ದಾಯಿತು. ಪುಂಡೋಜೆ ಪಾಡೊಪ್ಪುಗಂ ಪುಂಡೋಜೆ ಪಾಡು ಒಪ್ಪುಗುಂ. ಮಹಾಭಾರತ ಒಪ್ಪುತ್ತದೆ. ಇದು ಬಾಳಿಗೆ ಬೆಳಕಾಗಿದೆ, ಸುಮ್ಮನೆ ಕಿವಿಗಿಂಪಾದದ್ದಲ್ಲ. ಮಹಾಭಾರತ ಸಕಲಾರ್ಥದಲ್ಲಿ ಅದು ವೇದವೆಂದರೆ ವೇದ, ಪುರಾಣವೆಂದರೆ ಪುರಾಣ, ಶಾಸ್ತ್ರವೆಂದರೆ ಶಾಸ್ತ್ರ, ಇತಿಹಾಸವೆಂದರೆ ಇತಿಹಾಸ, ಎಲ್ಲಕ್ಕಿಂತ ಮಿಗಿಲಾಗಿ ಕಾವ್ಯಕ್ಕೆ ಗುರು. ಈ ಅರ್ಥದಲ್ಲಿ ಮಹಾಭಾರತಕ್ಕೆ ಹೋಲಿಕೆ ಮಹಾಭಾರತವೇ, ಇನ್ಯಾವುದೂ ಇಲ್ಲ. ನನಗೆ ಪರಮಪ್ರಿಯ ಕಾವ್ಯ. ಒಂದು ಆಶುಕವಿತೆ. ವಿಜಯ್ ಕುಮಾರ್ ಅವರು. ನಮಸ್ಕಾರ ಅವಧಾನಿಗಳೇ. ನಾಡಿದ್ದು ನಿಮ್ಮ ಹುಟ್ಟುಹಬ್ಬ. ಗಿಬ್ಬ ಇಲ್ಲ ಸ್ವಾಮಿ. ಅವತ್ತಿನ ದಿವಸ ನಾವೆಲ್ಲರೂ ಮತ್ತೆ ಹೀಗೆ ಸೇರ್ಲಿಕ್ಕಾಗೋದಿಲ್ಲ ಬಹುಶಃ. ಹಾಗಾಗಿ ಸ್ವಲ್ಪ ಮುಂಗಡವಾಗಿ ಇವತ್ತೇ ಇಲ್ಲಿರುವ ಎಲ್ಲರ ಪರವಾಗಿ ನಿಮಗೆ ಹಾರ್ದಿಕವಾದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಅವತ್ತು ನೀವು 50 ದಾಟ್ತಾ ಇದ್ದೀರಾ. ಬೇರೆ ಸಮಯದಲ್ಲಿ ಅಲ್ದಿದ್ರು ಹುಟ್ಟುಹಬ್ಬದ ದಿವಸ ಸಾಧಾರಣವಾಗಿ ಎಲ್ಲರೂ ವಯಸ್ಸನ್ನು ಜ್ಞಾಪಿಸ್ಕೊಳ್ತೇವೆ. ಹಾಗಾಗಿ ಈ ಜನ್ಮದಿನ ಅಥವಾ ಹುಟ್ಟುಹಬ್ಬ ಮತ್ತು ವಯಸ್ಸು ಇದನ್ನೇ ವಸ್ತುವಾಗಿಟ್ಕೊಂಡು ನಿಮ್ಮ ಅಭಿಪ್ರಾಯದ ನಿಮ್ಮ ವ್ಯಾಖ್ಯೆಯನ್ನು ಹೇಳಬೇಕು ಅಂತ. ಸುವರ್ಣ ಸಮಯಂ ಬದುಂಕಿಗೆ ಬರಲ್. ಜಲೋದ್ಧತ ಗತಿ. ಸುವರ್ಣ ಸಮಯಂ ಬದುಂಕಿಗೆ ಬರಲ್, ಸುವರ್ಣ ಸಮಯಂ ಬದುಂಕಿಗೆ ಬರಲ್. ವಿವರ್ಣಗೊಳುವೆಂ ವಿವರ್ಣಗೊಳುವೆಂ. ಸುವರ್ಣ ಸಂಭ್ರಮ ಅಂತಂತಾರೆ 50 ವರ್ಷ. ನಾನು ವಿವರ್ಣನಾಗ್ತಾ ಇದ್ದೀನಿ. ವಿವರ್ಣಗೊಳುವೆಂ ವಿಷಾದ ವಿಧಿಯಂ.
ವಿವರ್ಣಗೊಳುವೆಂ ವಿಷಾದ ವಿಧಿಯಂ ಸುವರ್ಣ ಜನನಿ ಸುವರ್ಣ ಜನನಿ ಸಪರ್ಯೆ ಸುವರ್ಣ ಜನನಿ ಸಪರ್ಯೆಗೊಲಿದುಂ ಸುವರ್ಣ ಜನನಿ ಸಪರ್ಯೆಗೊಲಿದುಂ ಸುವರ್ಣ ಜನನಿ ಸಪರ್ಯೆಗೊಲಿದುಂ ಸುವರ್ಣ ಜನನಿ ಸಪರ್ಯೆಗೊಲಿದುಂ ಸವರ್ಣ ಸವರ್ಣ ಸುಕವಿ ಸವರ್ಣ ಸುಕವಿ ಸವರ್ಣ ಸುಕವಿ ಸವರ್ಣ ಸುಕವಿ ಸವರ್ಣ ಸುಕವಿ ಸವರ್ಣ ಸುಕವಿ ಪ್ರತಿಷ್ಠೆ ಸವರ್ಣ ಸುಕವಿ ಪ್ರತಿಷ್ಠೆ ಬರದೆ. 50 ಆಗ್ತಾ ಇದೆ, ಅದನ್ನು ನೆನೆಸಿಕೊಂಡು ನನಗೆ ವಿಷಾದವಾಗುತ್ತೆ. ಇದು ಉಪಚಾರಕ್ಕೆ ಹೇಳ್ತಾ ಇಲ್ಲ, ಅನುದಿನ ನನಗೆ ಎಷ್ಟೋ ಬಾರಿ ಆಗತಕ್ಕಂಥದ್ದು ಇದೇನೆ. ಯಾಕೆಂದರೆ ನನ್ನ ಏನೋ ಜನ ದೊಡ್ಡ ಸಾಧನೆ ಮಾಡದೆ ಮತ್ತೊಂದು ತಂದುಕೋತಾರೆ. ಮೊನ್ನೆ ಸೂರ್ಯಪ್ರಕಾಶ್ ಹತ್ರವೂ ಅದೇ ಹೇಳ್ತಾ ಇದ್ದೆ, ನಾನು ಮಾಡಲೇಬೇಕಾದದ್ದು ಅನ್ನೋದು ಇನ್ನೂ ಏನೂ ಮಾಡೋಕ್ಕಾಗಿಲ್ಲ ಅಂತ ನನಗನ್ನಿಸಿದೆ. ನನ್ನ ಪ್ರಯತ್ನದಲ್ಲಿ ಅವಧಾನ ಮತ್ತೊಂದಕ್ಕೆ ದೊಡ್ಡ ಒಂದು ಕೃತಜ್ಞತೆಯ ಸ್ಥಾನ ಇದೆ, ಆದರೆ ಅದು ಅಷ್ಟಲ್ಲ ಅಂತ ನನಗನ್ನಿಸುತ್ತದೆ. ನಾನು ಮಾಡಬೇಕಾದದ್ದು ಇದೆ ಅಂತ ಅನಿಸುತ್ತದೆ. ಶುದ್ಧ ರಸಭಾವಗಳಲ್ಲಿ ನೆಲೆ ನಿಲ್ಲಬೇಕು ಅಂತಿದೆ. ಇದು ಎಷ್ಟು ಮಾಡಿದ್ರೂ ಕೂಡ ಕಡೆಗೆ ರಸಭಾವಗಳಿಗಿಂತ ಭಿನ್ನವಾಗಿ ಬರುವಂತಹ ಆಗ ಈಗ ಒಪ್ಪಿಸುವಂಥದ್ದು ಇದೆಯಲ್ಲ, ಆ ಕಿರಿಕಿರಿ ಆಗಿಬಿಡ್ತದೆ. ಅದನ್ನು ಎಷ್ಟು ಮೀರುವ ಪ್ರಯತ್ನ ಪಟ್ಟರು ಎಷ್ಟು ಒಮ್ಮೆ ಮೈಸೂರಿನಲ್ಲಿ ಅವಧಾನ ಮಾಡ್ತಾ ಇದ್ದಾಗ ಆಶುಕವಿತೆಯಲ್ಲಿ ಅಲ್ಲಿ ಉದ್ಘಾಟನೆ ಮಾಡಿದ ದೀಪದ ಜ್ವಾಲೆ ಹೊಯ್ದಾಡ್ತಾ ಇರುವುದನ್ನು ವರ್ಣಿಸಬೇಕು ಅಂತ ಕೊಟ್ಟರು ವಸ್ತುವನ್ನು. ಆಗ ಆ ದೀಪದ ಬಗ್ಗೆ ಒಂದು ಸಂಸ್ಕೃತ ಶ್ಲೋಕ ಹೇಳಿದ್ದು ನೆನಪಿನಲ್ಲಿಲ್ಲ. ಹೇಗೆ ಆ ದೀಪದ ಕುಡಿ ಗಾಳಿಗೆ ಹೆಂಗೆ ಆಡ್ತಾ ಇದೆ, ಅದು ಈ ಇಡೀ ಅವಧಾನದಲ್ಲಿ ಅವಧಾನಿಯ ಬುದ್ಧಿ ಹೇಗೆ ಹೊಯ್ದಾಡುತ್ತೋ ಹಾಗೆ ಹೊಯ್ದಾಡ್ತಾ ಇದೆ. ಆದರೆ ಸರಸ್ವತಿಯ ಕೈ ಆರದಂತೆ ಕಾಪಾಡ್ತಾ ಇದೆ ಅಂತ ಹೇಳಿಬಿಟ್ಟು ತಾತ್ಪರ್ಯ ಬರುವಂತೆ ಹೇಳಿದ್ದೆ. ಆ ಕಿರಿಕಿರಿ ಆಗುತ್ತದೆ. ಈ ಪದ್ಯವನ್ನು ನನ್ನ ಅವಧಾನ ಕಲೆಯಲ್ಲಿ ಹಾಕಿದ್ದೀನಿ. ಆ ಥರ ಸಾರ್ಥಕ ಕ್ಷಣಗಳು ಇರುತ್ತವೆ. ಆದರೂ ನನಗನ್ನಿಸುತ್ತದೆ ಸವರ್ಣ ಸುಕವಿ ಪ್ರತಿಷ್ಠೆ ಬರದೆ ಅಂದರೆ ಅದು ಪ್ರತಿಷ್ಠೆ ದೊಡ್ಡ ಸ್ಥಾನ ಅಂತಲ್ಲ. ಒಬ್ಬ ಕುಮಾರವ್ಯಾಸನನ್ನು, ಒಬ್ಬ ಕಾಳಿದಾಸನನ್ನು, ಒಬ್ಬ ಕುವೆಂಪುವನ್ನು, ಒಬ್ಬ ಶೇಕ್ಸ್ಪಿಯರನ್ನು, ಒಬ್ಬ ಹೋಮರ್ನನ್ನು, ಒಬ್ಬ ಭೈರಪ್ಪನವ್ರನ್ನೋ ನೋಡಿದಾಗ ಕಾಲ ಪ್ರವಾಹದಲ್ಲಿ ನಾವು ಕಸವಾಗಿ ಉರುಳಿ ಹೋಗಿಬಿಡ್ತೀವಿ ಅಂತ ಅನಿಸುತ್ತೆ. ನಿಜ, ಎಲ್ಲರೂ ಗೂಟ ಹೊಡ್ಕೊಂಡು ನಮ್ಮ ಹೆಸರು ಸಾಧಿಸಬೇಕು ಅಂತಿಲ್ಲ. ಭೈರಪ್ಪನವರೇನೆ ಇನ್ನು 100 ವರ್ಷ ಆದಮೇಲೂ ನನ್ನ ಕಾದಂಬರಿಗಳು ಓದೋಕ್ಕೆ ಅರ್ಹ ಅಂದರೆ ಅದು ದೊಡ್ಡ ಪ್ರಶಸ್ತಿ ಅಂತ ಯೋಚನೆ ಮಾಡಬೇಕು ಆ ಬಗ್ಗೆ ಅಂತಾರೆ. ಗೊತ್ತಿಲ್ಲ ಯಾರ್ಯಾರ ಸ್ಥಿತಿ ಹೇಗೆ ಅಂತ ಅಂಥವರೇ ಹೇಳ್ತಾರೆ. ಆದರೆ ಮಿಲ್ಟನ್ ಹೇಳ್ತಾನಲ್ಲ, ಕಾಲ ಅದನ್ನು ಬಿಟ್ಟುಕೊಡೋಕ್ಕೆ ಸಿದ್ಧವಾಗಬಾರದು, ಆ ರೀತಿಯಾದದ್ದು ಮಾಡಬೇಕು ಅಂತ ಅದು ಮಾಡೋಕ್ಕಾಗಿಲ್ಲ. ಆ ಕಾರಣದಿಂದಲೇ ಸುವರ್ಣ ಅನ್ನುವಲ್ಲಿ ಗೋಲ್ಡನ್ ಅಂತ ಒಂದು ಅರ್ಥ ಇರುವಂತೆ ಒಳ್ಳೆಯ ವರ್ಣಗಳು ಅಂತ. ಸುವರ್ಣ ಜನನಿ ಅಂತಂದರೆ ವರ್ಣಮಾಲಾತ್ಮಿಕೆಯಾದಂತಹ ಆ ಪರದೇವತೆ ಪರಾಂಬಿಕೆಯೇ. ನನ್ನ ಪಾಲಿಗೆ ನಾನು ಅವಧಾನದಲ್ಲಿ ಸರಸ್ವತಿಯನ್ನು ಧ್ಯಾನಿಸ್ತೀನಿ. ನನ್ನ ಇಷ್ಟದೈವ ಶ್ರೀಕೃಷ್ಣ. ಶ್ಯಾಮ ಇಬ್ಬರೂ ಒಬ್ಬರೇ ಅಂತ ರಾಮಕೃಷ್ಣ ಪರಮಹಂಸರು ಹೇಳ್ತಾರಲ್ಲ, ಆ ರೀತಿಯಲ್ಲಿ ಆ ಖೇದ ನನ್ನನ್ನು ತುಂಬ ಕಾಡ್ತಾ ಇರ್ತದೆ. ಈಗ ಸಮುದ್ರ ಮಥನ, ಅದರ ಸಂದೇಶವನ್ನು ತರಳ ಛಂದಸ್ನಲ್ಲಿ ಹೇಳಬೇಕು. ಗರಳಮೇ ಎದುರಾದೊಡಂ ಮಥನಾತ್ಮಯೋಗ ಮದೊಪ್ಪುಗುಂ ದರಹಸದ್ರಮೆ ಎದ್ದೊಡಂ ನಿಜ ಕರ್ಮ ಮಂತೆಯೇ ಸಾಗುಗುಂ ಕರಸೆ ಮೋಹಿನಿ ಪಂಚುತೈತರಲಾಗಳೆ ಸುಧಯಂ ಸುರರ್ ಕರವನೊಡ್ಡಿದರಲ್ತೆ ಮೋಕ್ಷ ಫಲಕ್ಕೆ ನೋನುವುದೆಲ್ಲರೂ. ಹೇಗೆ ವಿಷ ಬಂದರೂ ಹಿಂಜರಿಯದೆ, ಲಕ್ಷ್ಮಿ ಬಂದರೂ ಮೈಮರೆಯದೆ, ಇನ್ಯಾವುದು ಬಂದರೂ ನಿಲ್ಲದೆ, ಅಮೃತ ಬರುವವರೆಗೂ ಬಂದರೂ ಅಮೃತಸ್ಯ ಪುತ್ರಾಹ ಅಂತ ಉಪನಿಷತ್ತು ಹೇಳ್ತದೆ. ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಹ ಅಂತ. ಆ ಅಮೃತತ್ವ ಬರಬೇಕು. ಅದನ್ನೇ ಮೈತ್ರೇಯಿಗೆ ಯಾಜ್ಞವಲ್ಕ್ಯರು ಉಪದೇಶ ಮಾಡ್ತಾರೆ. ಅಮೃತತ್ವ ಇನ್ಯಾವುದರಿಂದಲೂ ಬರಲ್ಲ, ಆತ್ಮತತ್ವದಿಂದ ಮಾತ್ರ ಅಂತ. ಹಾಗಾಗಿ ಇರುವುದೊಂದೇ ಮೌಲ್ಯ, ಅದು ಮೋಕ್ಷ. ಮೋಕ್ಷ ಅಂದರೆ ಇನ್ನು ಪರಲೋಕ ಅಂತಲ್ಲ, ಹಿಯರ್ ಆ್ಯಂಡ್ ನೌ ಅಂಡ್ ಹಿಯರ್, ನೋವೇರ್ ಅಲ್ಲ, ನೌ ಅಂಡ್ ಹಿಯರ್.
ಪದ ವಿಭಾಗ ಮಾತ್ರ ಬೇರೆ ಮಾಡ್ಕೊಳ್ಬೇಕು. ಈ ಎಟರ್ನಿಟಿ, ಕ್ಷಣದಲ್ಲಿ ಸದ್ಯ ಪರಿವೃತ್ತಿ ಇದ್ದು ತಕ್ಷಣ ಸಿಗೋದು ಕಲೆ. ಆಮೇಲೆ ಸಿಗತಕ್ಕಂಥದ್ದು ಅದು ಅಸಲು, ಅಂದರೆ ಕ್ಯಾಪಿಟಲ್ ಮೋಕ್ಷ. ಇದು ಡಿವಿಡೆಂಡ್ಸ್. ನಾವಂತೂ ಶೇರ್ ಹೋಲ್ಡರ್ಸು. ನಮ್ಮ ಈ ಶೇರ್ ಹೋಲ್ಡಿಂಗ್ ಕಂಪನಿಗೆ ಒಂದು ಸ್ವಲ್ಪವೂ ಲಾಸ್ ಇಲ್ಲ, ಡಿವಿಡೆಂಡ್ಸು ಎಲ್ಲವೂ ಬೇಕಾದಂತೆ ಬರ್ತಾ ಇರ್ತದೆ ಅಂಥದ್ದು ಅನ್ನೋದು ಪದ್ಯದ ತಾತ್ಪರ್ಯ. ಇನ್ನು ಹರಿಣಿ ವೃತ್ತದಲ್ಲಿ, ಹರಿಣಿಪ್ಲುತ ಅಥವಾ ಹರಿಣಿ ವೃತ್ತದಲ್ಲಿ ಅವಧಾನಿಗಳು ಅಮರಕೋಶದಲ್ಲಿ, ಆದರೆ ನಾವು ಅನ್ನಕೋಶದಲ್ಲಿ ಅನ್ನುವ ಸವಾಲು ಹಾಕುವಂಥ ರೀತಿಯಲ್ಲಿ ಪದ್ಯರಚನೆ ಆಗಬೇಕು ಅಂತ ಹೇಳಿ ಡೈಮಂಡ್, ಕಾನಿಸ್ಟೇಬಲ್ ಮತ್ತು ಇಲ್ಲೀಗಲ್ ಪೆಟಿಕೋಟ್ ಇಷ್ಟು ಪದಗಳನ್ನು ಕೊಟ್ಟಿದ್ದರು. ಸರಸ್ವತಿ ಮಗಂ ಕಂಡೈ ಮಂಡಂ ಕಂಡೈ ಮಂಡಂ, ಸರಸ್ವತಿ ಮಗಂ ಕಂಡೈ ಮಂಡಂ ಕಂಡೈ ಮಂಡಂ, ಕವಿತ್ವ ಪಯೋಧಿಯ ಕವಿತ್ವ ಪಯೋಧಿಯ, ಸರಸ್ವತಿ ಮಗಂ ಕಂಡೈ ಮಂಡಂ ಕವಿತ್ವ ಪಯೋಧಿಯ. ಮುಂದೆ ವಿರಚನೆಗೆ ಕಾನ್ ಇಷ್ಟೇ ಬಲ್ಮೆ, ವಿರಚನೆಗೆ ಕಾನ್ ಇಷ್ಟೇ ಬಲ್ಮೆ, ವಿರಚನೆಗೆ ಕಾನ್ ಇಷ್ಟೇ ಬಲ್ಮೆ, ಪ್ರಭೂತ ರಸ ಅನ್ನದುಳ್ ಪ್ರಭೂತ ರಸ ಅನ್ನದುಳ್, ಮೆರೆದಪನೆ ತಾಮ್ ಇಲ್ಲಿ ಈಗಳ್ ಮೆರೆದಪನೆ ತಾಮ್ ಇಲ್ಲೀಗಳ್ ನಾಮ್ ಇಲ್ಲೀಗಳ್ ನಾಮ್ ಇಲ್ಲೀಗಳ್ ನಾಮ್, ಕರಿಷ್ಣುವೆ ಜಿಷ್ಣುವೇ ಕರಿಷ್ಣುವೆ ಜಿಷ್ಣುವೇ ಸರಿ ಕರಿಷ್ಣುವೆ ಜಿಷ್ಣುವೇ ಸರಿ ಕರಿಷ್ಣುವೆ ಜಿಷ್ಣುವೇ ಸರಿ, ಜಳುಪಿಸಲ್ ಜಳುಪಿಸಲ್ ಪೆಟ್ಟಿ ಜಳುಪಿಸಲ್ ಪೆಟ್ಟು, ಈ ಕೋಟಿ ಪ್ರಯೋಗ ಕಲರ್ವನೇಂ, ಜಳುಪಿಸ ಸರಿ ಜಳುಪಿಸಲ್ ಪೆಟ್ಟು, ಈ ಪೆಟ್ಟನ್ನು ಜಳುಪಿಸಲ್, ಈ ಸ್ಕೋರ್, ಈ ಏಟ್ ಹಾಕಿದ್ರೆ ಪೆಟ್, ಈ ಕೋಟಿ ಅನ್ನೋದು ತಾರ್ಕಿಕ ಶಬ್ದ. ಕೋಟಿಗಳು ಅಂತಂದರೆ ಆರ್ಗ್ಯುಮೆಂಟ್ಸಲ್ಲಿ ಒಂದಾದ ಮೇಲೆ ಒಂದು ಯುಕ್ತಿಗಳು ನೋಡೋದು. ಈ ಕೋಟಿ ಪ್ರಯೋಗ ಕಲರ್ವನೇಂ, ಈ ಪ್ರಯೋಗ ಮಾಡಿದೆ ಅವನು ಅರಳ್ತಾನ, ನರಳು ಬಿಡ್ತಾನೆ ಅನ್ನುವಂಥ ಸವಾಲು ಹಾಕಿದ್ದಾಗಿದೆ. ಆಶು ಕವಿತೆ DS ಶ್ರೀಧರ್ ಅವರಿಂದ. ದಾನಿಗಳೇ, ನಾನು ಬೆಂಗಳೂರಿಗೆ ಬಹಳ ವರ್ಷಗಳಿಂದ ಬರ್ತಾ ಇರ್ತೇನೆ. ಬಂದಾಗಲೂ ಇಲ್ಲಿ ಬದಲಾವಣೆ ಕಂಡಿದ್ದೇನೆ. ಈ ಕುರಿತು ಬಹಳ ನಾನು ಕೊನೆಗೆ ಬಂದದ್ರಿಂದ ನಾನು ಯೋಚಿಸಿದ್ದು ಹಲವು ಭಾಗ ಈಗ ಬಂದೋಯ್ತು ನಿಮ್ಮ ಆಶು ಕವಿತೆಯಲ್ಲಿ. ಆದರೂ ನಾನು ಏನು ಯೋಚಿಸಿದ್ದೇನೋ ಅದು ಬರಲಿಲ್ಲ. ಆದ್ದರಿಂದ ಹೇಳ್ತೇನೆ, ಇಲ್ಲಿ ಬಂದಾಗ ಮೊದಲ ವರ್ಷಗಳಲ್ಲಿ ಬಂದಾಗ ವಾಹನಗಳು ಓಡುವುದನ್ನು ನೋಡ್ತಿದ್ದೆ. ಈಗ ಬಂದಾಗ ಓಡ್ತವೋ ನಡೀತವೋ ಗೊತ್ತಾಗೋದಿಲ್ಲ, ಅದು ನಡೆದ ಹಾಗೂ ಇರ್ತದೆ. ಹೋದ ವರ್ಷ ಬಂದ ಜಾಗಕ್ಕೆ ಈ ವರ್ಷ ನಿಂತರೆ ಆಕಾಶದ ಎತ್ತರಕ್ಕೆ ಕಟ್ಟಡ ಎದ್ದು ನಿಂತು ನಾನು ಬಂದ ಜಾಗ ಅದೇ ಹೌದು ಅಂತ ಸಂಶಯ ಬಂದುಬಿಡ್ತದೆ. ಹೀಗೆ ನೆಲ, ಆಕಾಶ, ಮತ್ತು ಯಾರಾದರೂ ಎಲ್ಲಿ ಹೋಗಬೇಕು ಅಂತ ಕೇಳಿದರೆ ಅವರು ಆಡಿದ ಭಾಷೆ ದಕ್ಷಿಣ ಕನ್ನಡಿಗನಾದ ನನಗೆ ಪಕ್ಕನೆ ಅರ್ಥವೇ ಆಗೋದಿಲ್ಲ. ಹೀಗೆ ಈ ಒತ್ತಡ, ಈ ಎತ್ತರ, ಈ ಭಾಷೆ ಇದರ ಕುರಿತಂತೆ ಸಾಧ್ಯವಾದರೆ ಸಂಗತಿಯಲ್ಲಿ, ಇಲ್ಲದೆ ಹೋದರೆ ಯಾವುದು ಬೆಳವೆಂಬ ತತ್ವಕ್ಕೆ ಪ್ರತಿಯೋಗಿಯಂತೆಯೇ, ಬೆಳವೆಂಬ ತತ್ವಕ್ಕೆ ಪ್ರತಿಯೋಗಿಯಂತೆಯೇ, ಬೆಳೆದಿರ್ಪೂದಿ ನಿಮ್ಮ ನಗರಿ, ನಿಮ್ಮ ಮಾತಾಗಿ ಹೇಳ್ತಾ ಇದ್ದೇನೆ, ಬೆಳೆದಿರ್ಪೂದಿ ನಿಮ್ಮ ನಗರಿ, ಬೆಳೆದಿರ್ಪೂದಿ ನಿಮ್ಮ ನಗರಿ, ಬೆಳೆದಿರ್ಪೂದಿ ನಿಮ್ಮ ನಗರಿ, ಬೆಳೆದಿರ್ಪೂದಿ ನಿಮ್ಮ ನಗರಿ. ಹೆಳವಾಗೆ ವಾಹನ ಹೆಳವಾಗೆ ವಾಹನ ಮುಳುವಾಗೆ ಜೀವನ, ಹೆಳವಾಗೆ ವಾಹನ ಮುಳುವಾಗೆ ಜೀವನ, ಹೆಳವಾಗೆ ವಾಹನ ಮುಳುವಾಗೆ ಜೀವನ, ಮುಳುವಾಗೆ ಜೀವನ, ಮುಳುವಾಗೆ ಜೀವನ, ಗಳದಂತೆ 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 ಮೇಲೇಳೆ ನೆಲೆಯೂ, ಗಳದಂತೆ ಗಳುವಂತೆ ಮೇಲೇಳೆ ನೆಲೆಯೂ. ಗಳುಗಳು ಉದ್ದಕ್ಕೆ ಬೊಂಬುಗಳನ್ನು ಇಟ್ಟಂತೆ ನಮ್ಮ ನೆಲೆ ಅಪಾರ್ಟ್ಮೆಂಟ್ಗಳಲ್ಲಿ ಮೇಲಕ್ಕೆ ಹೋಗ್ತಾ ಇದೆ. ಹೀಗೆ ಜೊತೆಗೆ ಹೆಳವಾಗೆ ವಾಹನ, ಹೆಳವು ಕುಂಟರಂತೆ ವಾಹನಗಳಾಗಿವೆ. ಇನ್ನು ಮುಳುವಾಗೆ ಜೀವನ, ಬದುಕು ಮುಳುವಾಗ್ತಾ ಇದೆ. ಜೀವನ ಅನ್ನೋದಕ್ಕೆ ನೀರು ಅಂತ ಒಂದು ಅರ್ಥ ಇದೆ. ಬೆಂಗಳೂರಿನಲ್ಲಿ ಎಷ್ಟು ನೀರಿನ ಸಮಸ್ಯೆ ಬರ್ತಾ ಇದೆ ಅಂತ ಅನ್ನೋದು ಗೊತ್ತಾಗ್ತಾ ಇದೆ. ಮುಂದೆ ಅಂತೂ ಬಂಗಾರದಂತೆ ನೀರಿಗೆ ಬೆಲೆ ಕೊಡಬೇಕು, ಹಾಗೆ ಕೊಟ್ಟರೂ ಸಿಗೋದಿಲ್ಲ. ನೀರಿಗಾಗಿ ಮಹಾ ಸಂಗ್ರಾಮಗಳು ಆಗುತ್ತವೆ. ಇದು ಬುದ್ಧನ ಕಾಲದಲ್ಲೇನೆ ಕೋಲೀಯರಿಗೂ ಮತ್ತು ಶಾಕ್ಯರಿಗೂ ಕೂಡ ನಿರಂಜನಾ ನದಿಯನ್ನು ಹಂಚಿಕೊಳ್ಳುವ ದೊಡ್ಡ ಜಗಳ ಆಗಿತ್ತು. ಬುದ್ಧ ಅದನ್ನು ಪರಿಹಾರ ಮಾಡಿದ್ದ. ಇವತ್ತು ಕಾವೇರಿ ಜಗಳಕ್ಕೆ ಬುದ್ಧ ಬಂದರೂ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇನ್ನು ಚಿತ್ರಕವಿತೆ
ಮಾಮಂದಾರಂ ಮನೋಜ್ಞಂ ಮಾಮಂದಾರಂ ಮನೋಜ್ಞಂ ಸ್ವಹೃದಯಲಸಿತಂ ಸ್ವಹೃದಯಲಸಿತಂ ಪಾರಿಜಾತಪ್ರಿಯಂ ನಿಸ್ಸೀಮಕ್ಷೇಮಂ 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 ಕ್ಷಮಾಪ್ತಂ ಕ್ಷಮಾ ನಿಸ್ಸೀಮಕ್ಷೇಮಂ ಕ್ಷಮಾಪ್ತಂ ವಿಜಯವಿಭವದಂ ಚಾರುಚರ್ಯಾ ಪ್ರಚಾರಂ ವಿಜಯವಿಭವದಂ ಚಾರುಚರ್ಯಾ ಪ್ರಚಾರಂ ಕ್ಷೇಮಾರಾಮಂ ಸಮಾಕ್ಷಂ ವಿಹಿತ ಜನಮನೋ ಜೀವನಂ ಪದ್ಮನಾಭಂ ವಿಹಿತ ಜನಮನೋ ಜೀವನಂ ಪದ್ಮನಾಭಂ. ಇನ್ನು ಭೂಮಾದ್ವೈತಂ ಭೂಮಾದ್ವೈತಂ ರಸಾಢ್ಯಂ ಕವಿತರಣಿ ಚಣಂ ಕವಿತರಣಚಣಂ ಭೂಮಾದ್ವೈತಂ ರಸಾಢ್ಯಂ ಕವಿತರಣಚಣಂ ಕವಿತರಣಚಣಂ ವಿತರಣಚಣಂ ಅಂತ ಆಗುತ್ತದೆ ಮಂದಾಕ್ರಾಂತದೆ. ಕವಿತರಣಚರಣಂ ಕವಿತರಣಚಣಂ ಕವಿತರಣಚಣಂ ಕಾವುದೆಮ್ಮಂ 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 ಕಲಾರ್ಥಂ ಕಾವುದೆಮ್ಮಂ ಕಲಾರ್ಥಂ ಕಲೆಗಾಗಿ ನಮ್ಮನ್ನು ಕಾಪಾಡಲಿ ಅಂತ. ನಾನು ಕಲೆಯನ್ನು ಬಿಟ್ಟು ಮಿಕ್ಕಿದ್ದು ಯಾವುದು ನನಗೆ ಸಾಕ್ಷಾತ್ಕಾರವಾಗಿಲ್ಲ. ಹಾಗೆ ಅಂದರೆ ಅಲ್ಲಿ ವಿತರಣ ಮತ್ತು ಕವಿತರಣ, ಕವಿಯನ್ನು ದಾಟಿಸುವಂಥದ್ದು ತರಣ ತಾರಣ ಇತ್ಯಾದಿಗಳು. ಇನ್ನು ವಿತರಣ ಚಣಂ ಉದಾರಶಾಲಿಯಾದವನು ಪರಮಾತ್ಮ ಅಂತ ಮಂದಾಕ್ರಾಂತದಲ್ಲಿ ಉದಾರಶಾಲಿಯಾಗುತ್ತದೆ. ಶ್ರದ್ಧರಾ ಛಂದಸ್ಸಿನಲ್ಲಿ ಕವಿಯನ್ನು ದಾಟೋದಕ್ಕೆ ಅನುಕೂಲ ಮಾಡಿಸ್ತಕ್ಕಂಥವನಾಗ್ತಾನೆ, ಕವಿಯ ಜೊತೆಗೆ ದಾಟುವವನು ಅಂತ ಆಗುತ್ತಾನೆ. ಈ ಶತಾವಧಾನವನ್ನು ದಾಟಿಸ್ತಾನೆ ಎನ್ನುವಂಥದ್ದು ತಾತ್ಪರ್ಯ. ಇನ್ನು ನಮ್ಮ ರಾಘವೇಂದ್ರ ಲಲಿತಾ ಶ್ರೀಲಲಿತಾ ದಂಪತಿಗಳ ಪೃಥ್ವಿ ಮತ್ತು ಅನುಷ್ಟುಪ್ಪು ರಾಜಕಾರಣಿ ಕಿರಿಯ ರಾಜಕಾರಣಿಗೆ ಹಿರಿಯ ರಾಜಕಾರಣಿ ಮಾಡತಕ್ಕಂಥ ಉಪದೇಶ ಅದು. ಇಮೇಲ್, ಚಾಟ್, ಗ್ರಾಮ್, ಫೋನ್ ಇಷ್ಟು ಬರಬೇಕು ಅಂತ. ಚುನಾವಣೆಯ ನೀತಿಗಂ ಗಳಿಸೆ ಪೊನ್ನನಿ ಮೇಲೆನಲ್ ಜನಾದರಣ ಚಾಟವಂ ಜನಾದರಣ ಚಾಟವಂ ಚಪಲ ಜಿವ್ವೆಯೊಳ್ ಜೆಂಗುಡಲ್ ವಿನೋದನ ವಿಧಾನಮೈ ವಿಮುಖಯೂಥ ಸಂಗ್ರಾಮಮು ಮನೋಹರಮೋ ಅಲ್ಲವೋ. ಇದು ಕಾಕು. ಮನೋಹರಮೋ ಅಲ್ಲವೋ, ಇಸ್ ಇಟ್ ನಾಟ್? ಮನೋಹರಮೋ ಅಲ್ಲವೋ ಪದಶಿಫೋನ್ ನೀತಿಗಂ. ಪದದ ಶಿಫ, ಶಿಫ ಅಂತಂದರೆ ಬೀಳಲು ಅಂತ ಅರ್ಥ. ಅಂದರೆ ದೊಡ್ಡ ಸ್ಥಾನಕ್ಕೆ ಬರಬೇಕಾದ್ರೆ ಎಲ್ಲ ಕಡೆ ಬೀಳಲು ಬಿಟ್ಕೊಳ್ಬೇಕು. ಎತ್ತರದಲ್ಲಿದ್ದರೂ ಗ್ರಾಸ್ ರೂಟ್ ಲೆವೆಲ್ಗೆ ವರ್ಕ್ ಮಾಡ್ತಾ ಇರಬೇಕು, ನಿಂತಲ್ಲಿ ಬೇರೆ ಬಿಡ್ತಾ ಇರಬೇಕು, ವಟವೃಕ್ಷದಂತೆ ಹೋಗಬೇಕು, ಸಾವೇ ಇರಬಾರ್ದು ಅಕ್ರಮಕ್ಕೆ ಭ್ರಷ್ಟಾಚಾರಕ್ಕೆ ಅಂತ. ಪದಶಿಫ ಅಂದರೆ ಸ್ಥಾನ ಅನ್ನುವಂಥದ್ದನ್ನು ಬೀಳಲು ಬಿಟ್ಟು ಬೆಳೆಸಿಕೊಳ್ಳೋದಕ್ಕೆ ಇದು ಹೌದೋ ಅಲ್ವೋ ನೀನೇ ಹೇಳು ಅಂತ ಕೇಳುವಲ್ಲಿಗೆ ಆ ಹಿರಿಯ ರಾಜಕಾರಣಿ ಕಿರಿಯ ರಾಜಕಾರಣಿಗೆ ಮಾಡಿದ ಗೀತೋಪದೇಶಂ ಸಮಾಪ್ತಂ. ಪೊಲ್ಲಮೇ ಮೂರ್ತಿವೆತ್ತಂತೆ ಗುಲ್ಲ ನೀವಾನ ವಾಂಬುದಂ ಗುಲ್ಲ ನೀವಾನ ವಾಂಬುದಂ ನಿಲ್ಲಯ ಮೂರ್ತಿವೆತ್ತಂತೆ. ಅವಧಾನಿಗಳೇ, ನಿಮ್ಮ ಅವಧಾನದಲ್ಲಿ ನೀವೇ ಯಾವತ್ತಾದರೂ ಅಪ್ರಸ್ತುತ ಪ್ರಸಂಗ ಮಾಡಿದ್ದೀರಾ? ನಾನು ಆಯೋಜನೆ ಮಾಡಿದ ಅವಧಾನ ನನ್ನ ಅವಧಾನ. ಸಾಮಾನ್ಯವಾಗಿ ಶಂಕರನ ಅವಧಾನವನ್ನು ಆಯೋಜನೆ ಮಾಡಿದಾಗಲೆಲ್ಲ ನಾನು ಅಪ್ರಸ್ತುತ ಪ್ರಸಂಗವನ್ನೇ ಮಾಡಿದ್ದೀನಿ. ಹಾಗಾಗಿ ನೀವು ಅವಧಾನಿಗಳಾಗಿ ಕೂತ ಅವಧಾನದಲ್ಲಿ ಅಂತನೋ ಪ್ರಶ್ನೆ ಕೇಳಿದ್ದರೆ ಕರೆಕ್ಟ್ ಆಗಿರ್ತಿತ್ತು. ಮುಂದಿನ ಶತಾವಧಾನದಲ್ಲಿ ಅದೇ ರೀತಿ ಕೇಳ್ತೀನಿ. ಅಂದರೆ ನಿಮಗೆ ಈ ಜನ್ಮದಲ್ಲಿ ಆಗೋಲ್ಲ ಬಿಡಿ ಪ್ರಶ್ನೆ ಕೇಳೋಕ್ಕೆ. ಉಪಾಧ್ಯಾಯರು ಕೇಳ್ತಿದ್ದಾರೆ ನನ್ನನ್ನು ಅವಾಗ ಕರೀಲೇಬೇಕು ಅಂತೇಳಿ. ಅವರನ್ನ ಇಲ್ಲ, ಸೂರ್ಯಪ್ರಕಾಶ ಇಲ್ಲದೆ ಅಪ್ರಸ್ತುತ ಪ್ರಸಂಗ ಸಾಗುವುದು ಬಹಳ ಕಷ್ಟ. ತೆಲುಗಿನ ಗರಿಕೆಪಾಟಿಯವರು ಸಂಚಾಲಕರಾಗಿದ್ದಂಥ ಬೇತವೋಲು ರಾಮಬ್ರಹ್ಮಂ ಅವರ ಬಗ್ಗೆ ಹೇಳ್ತಾರೆ. ಆಂಧ್ರದಲ್ಲಿ ಹಲವಾರು ದೊಡ್ಡ ದೊಡ್ಡ ಅವಧಾನಿಗಳಿರ್ಬೋದು, ಆದರೆ ಇರುವುದು ಒಬ್ಬರೇ ಸಂಚಾಲಕರು ಬೇತವೋಲು ರಾಮಬ್ರಹ್ಮಂ ಅಂತ. ಹಾಗೆ ಅನೇಕ ಜನ ಅವಧಾನಿಗಳಿರಬಹುದು, ಆದರೆ ದಿ ಅಪ್ರಸ್ತುತ ಪ್ರಸಂಗಿ ಅನ್ನುವ ಶೃಂಗ ತಮಗೇ ಇರುವಂಥದ್ದು. ಸಲ್ಲಲಾನರಿಯನ್ ಕ್ಷಮೆ ಸಲ್ಲಲಾನರಿಯನ್ ಕ್ಷಮೆ. ಬರದ ಬಗ್ಗೆ ಕ್ಷಮೆ ಅಂತ ಸಂಬೋಧನೆ ಭೂಮಿಗೆ ಮಾಡಿ ಹೇಳ್ತಾ ಇರ್ತಕ್ಕಂಥದ್ದು. ಮಾ ಭೂಮಿ ನಿನ್ನ ಗತಿ ಏನು? ನಿಲ್ಲಯ ಮೂರ್ತಿವೆತ್ತಂತೆ, ನೀನು ನಿಲ್ಲಬೇಕು ಗಟ್ಟಿಯಾಗಿ, ಮೂರ್ತಿವೆತ್ತಾಗಿ ಚೆನ್ನಾಗಿರಬೇಕು. ಮೋಡಗಳು ಹೀಗೆ ಕೈ ಕೊಟ್ಟಿವೆ, ಇನ್ನು ನಿನ್ನ ಗತಿ ಏನು, ನೀನು ಹೇಗೆ ಬಾಳ್ತೀಯ ಗೊತ್ತಾಗ್ತಾ ಇಲ್ಲ ಅಂತ ಕ್ಷಮೆ ಅಂತ ಭೂಮಿಯನ್ನು ಬೇಡುವುದರ ಮೂಲಕವಾಗಿ ಪರಿಹಾರ ಮಾಡಿದ್ದಾಯಿತು.